ಅಂಜನಾನಂದರಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಾಂತಾರಂ ವಂದೇ ಲಂಕಾಭಯಂಕರಂ ಮಾಮಿಷೇಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯನ್ನಮಾಮ್ಯಹಂ ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ಮಾತೃಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹಲಂಕಾಂ ನಮಾಮಿ ತ್ವಂ ಪ್ರಾಂಜಲಿರಾಂಜನೇಯಂ ಆಂಜನೇಯಂ ಚ ಪಾಟರಾನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರ್ಮೂಲವಾಸನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ಗುಣಾದಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿರ್ನಮತ ರಾಕ್ಷಸಾಂತಕಂ ವೇದವೇದ್ಯ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇರ್ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತ್ಯಾ ಯಃ ಪಾದಂ ಪದಮೇವ ಸ ಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ ವಾಲ್ಮೀಕಿಗಿರಿಸಂಭೂತ ರಾಮಸಾಗರಕಾಮನಿ ಪುನಾತಿಪುರಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲ ಸಂಕುಲಂ ಕಾಂಡಗ್ರಾಮಹಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿ ಸಂಪುಟೈರಹರಃ ಸಮ್ಯಕ್ ಪಿಬತ್ಯಾದರಾತ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾವಿಪತ್ತಿನಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಮಹಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತಸಮಾಸಸಂಧ್ಯೋಹಂ ಸಮಮಧುರೋಮೃತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಶವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೇತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾಯ ಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ಶ್ರೀ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ. ತಮಗೆಲ್ಲರಿಗೂ ನಮಸ್ಕಾರಗಳು. ಸೀತಾರಾಮರ ವಿವಾಹ ಘಟ್ಟವನ್ನು ನಿನ್ನೆ ತಮಗೆ ಅನುವಾದ ಮಾಡಿ ತೋರಿಸಿದೆ. ಮುಂದಿನ ಕಥೆ ಇನ್ನು ಸ್ವಲ್ಪ ಉಳ್ಕೊಂಡಿದೆ, ಬಾಲಕಾಂಡ. ಅಲ್ಲಿಂದ ಮುಂದಿನ ಕಥೆಯನ್ನು ಇವತ್ತು ಮುಗಿಸಿ ಅಯೋಧ್ಯಾಕಾಂಡಕ್ಕೆ ಪ್ರವೇಶ ಮಾಡೋಣ. ದಶರಥನ ಈ ದಿಬ್ಬಣ ಜನಕನನ್ನ ಹಿಂದೆ ಕಳುಹಿ ಇವರೆಲ್ಲರೂ ಅಯೋಧ್ಯೆ ಕಡೆಗೆ ಬರ್ತಾ ಇರುವಾಗ ಭಯಂಕರವಾದ ಔತ್ಪಾತಿಕ ದೃಶ್ಯಗಳು ಕೆಲವು ಕಂಡವು. ಭಸ್ಮನಾಚಾವೃತಂ ಸರ್ವಂ ಸಮೂಢಮಿವ ತದ್ಬಲಂ. ಒಂದು ಬಿರುಗಾಳಿ ಎದ್ದು ಸೈನ್ಯವೆಲ್ಲ ಧೂಳಿನಿಂದ ಮುಚ್ಚಿ ಹೋಯಿತು. ಮೃಗಾಃ ಪ್ರಶಮಯಂತ್ಯೇತಂ ಏತೆ ಸಂತಾಪಃ ತ್ಯಜ್ಯತಾಮಯಂ ಉಪಸ್ಥಿತಂ ಭಯಂ ಘೋರಂ ದಿವ್ಯಂ ಪಕ್ಷಿಮುಖಾಚ್ಯುತಂ. ಪಕ್ಷಿಗಳೆಲ್ಲ ಅಶುಭವಾದ ಶಬ್ದಗಳನ್ನು ಮಾಡ್ತಾ ಇವೆ. ಮೃಗಗಳು ಅವಕ್ಕೆ ಉತ್ತರ ಕೊಡ್ತಾ ಇವೆ. ಅಪಸವ್ಯದಲ್ಲಿ ಸುತ್ತಾಡ್ತಾ ಇವೆ. ಎಲ್ಲಿಯೋ ಬೆಟ್ಟದ ಮೇಲೆ ಅಲ್ಲಿ ಇಲ್ಲಿ ಏನು ನೋಡಿ ಅಂತ ದಶರಥ ತನ್ನ ಮಂತ್ರಿಗಳಿಗೆ ಹೇಳಿದ. ವಸಿಷ್ಠ ಋಷಿಯಶ್ಚ ಅನ್ಯೇ ರಾಜ ಚ ಸಸುತಸ್ತದಾ ಸಸಂಜ್ಞಾ ಇವ ತತ್ರಾಸನ್ ಸರ್ವಮನ್ಯದ್ವಿಚೇತನಂ. ವಸಿಷ್ಠರಿಗೆ ಜ್ಞಾನ ತಪ್ಪಲಿಲ್ಲ, ರಾಮಚಂದ್ರ ಲಕ್ಷ್ಮಣಾದಿಗಳಿಗೆ ಜ್ಞಾನ ತಪ್ಪಲಿಲ್ಲ. ಉಳಿದವರೆಲ್ಲ ಮೂರ್ಛೆ ಹೋಗಿಬಿಟ್ಟು. ಆ ಬಿರುಗಾಳಿ, ಆ ಆಕಾಶವೆಲ್ಲ ಕತ್ತಲೆಯಿಂದ ತುಂಬಿದ ದೃಶ್ಯ. ತಸ್ಮಿನ್ ಸ್ತಮಸಿ ಘೋರೇತು ಭಸ್ಮಚ್ಛನ್ನೇ ವಸಾಚಮೂಹು. ದಶರಥನ ದೊಡ್ಡ ಸೈನ್ಯ ಧೂಳಿನಿಂದ ಮುಚ್ಚಿ ಹೋಗಲಾಗಿ
ಸ್ವಲ್ಪ ಕಣ್ಣು ಹೀಗೆ ಹಾಗೆ ಹೊಸಕಿಕೊಂಡು ನೋಡ್ತಾರೆ. ದದರ್ಶ ಭೀಮ ಸಂಕಾಶಂ ಜಟಾಮಂಡಲಧಾರಿಣಂ. ಪರಶುರಾಮರು ಎದುರು ಬರ್ತಾ ಇದ್ದಾರೆ. ಈ ಪರಶುರಾಮರ ವರ್ಣನೆ ರಾಮಾಯಣದಲ್ಲಿ ಬಂದ ಹಾಗೆ ಬೇರೆ ಕಡೆಯಲ್ಲಿ ನಾವು ಎಲ್ಲಿ ಕಂಡಿಲ್ಲ. ಶ್ರೀಮದ್ ಭಾಗವತದಲ್ಲಿ ಪರಶುರಾಮಾವತಾರ ಪ್ರಸ್ತಾಪ ಬರ್ತದೆ. ಆದರೆ ಆದಿಕವಿ ವರ್ಣನೆ ಮಾಡಿರೋ ರೀತಿಯಲ್ಲಿ, ಅಂದರೆ ಪರಶುರಾಮಾವತಾರದ ಸಮಾಪ್ತಿ ಕಾಲದಲ್ಲೇ ಇಷ್ಟು ಘೋರವಿದ್ದರೆ ಅದರ ಆದಿಯಲ್ಲಿ ಇನ್ನೆಷ್ಟು ಘೋರ ಇರಬೇಕು ನೋಡ್ಕೊಳ್ಳಿ. ಭೀಮ ಸಂಕಾಶಂ ಜಟಾಮಂಡಲಧಾರಿಣಂ ಭಾರ್ಗವಂ ಜಾಮದಗ್ನ್ಯಂತ್ಯಂ ರಾಜ ವಿಮರ್ದಿನಂ. ರಾಜ ಮಹಾರಾಜ ಅಂತ ಹೊಂದಿಕೊಂಡವರನ್ನೆಲ್ಲ ಸೊಕ್ಕು ಮುರಿಸಿ ಜಗತ್ತಲ್ಲಿ ಕ್ಷತ್ರಿಯನ್ನೆಲ್ಲ ಕೊಂದು ಹಾಕಿದವರು. ಕೈಲಾಸಮೇವ ದುರ್ಧರ್ಷಂ. ಈ ವಾಕ್ಯ ದಿವಂಗತ KM ಮುನಿಷಿಯವರಿಗೆ ತುಂಬ ಹಿಡಿಸಿದ ವಾಕ್ಯ. ಭಗವಾನ್ ಪರಶುರಾಮ ಅಂತ ಇಂಗ್ಲಿಷಲ್ಲಿ ಒಂದು ಕಾದಂಬರಿ ಬರೆದರವರು. ಭಾರತದ ಕ್ಷಾತ್ರವನ್ನು ಉದ್ದೀಪನಗೊಳಿಸುವುದಕ್ಕೆ ಅವರು ಪ್ರಾರಂಭದಲ್ಲಿ ಜೈ ಪೃಥ್ವಿ ವಲ್ಲಭ, ಈ ಪೃಥ್ವಿರಾಜನ ಕಥೆಯನ್ನು, ಸಂಯುಕ್ತ ಕಥೆಯನ್ನು, ಪರಶುರಾಮರ ಕಥೆಯನ್ನು ಈಗೆಲ್ಲ ಸಿಗ್ತದೋ ಸಿಕ್ಕೋದಿಲ್ಲೋ ಈ ಪುಸ್ತಕಗಳು ಗೊತ್ತಿಲ್ಲ. ಈಗಿನ ಪೀಳಿಗೆ ಅವರಿಗೆ ಇದನ್ನೆಲ್ಲ ಓದಿ ರೂಢಿಯೇ ಇಲ್ಲ. ಕೈಲಾಸಮೇವ ದುರ್ಧರ್ಷಂ. ಕೈಲಾಸ ಪರ್ವತವನ್ನು ಯಾರು ಎದುರಿಸಿ ಗುದ್ದಾಟ ಮಾಡೋದಕ್ಕಾಗ್ತದೆ? ಕೈ ಮುಗಿಬೇಕಷ್ಟೇ. ಕೈಲಾಸ ಪರ್ವತ ದೂರದಿಂದ ಕೈ ಮುಗಿಯುವುದೇ ಹೊರತು ಗುದ್ದಾಟ ಮಾಡೋಕ್ಕಾಗೋದಿಲ್ಲ. ಕಾಲ ಅಗ್ನಿಮೇವ ದುಸ್ಸಹಂ. ಜಗತ್ತನ್ನು ಮುಗಿಸುವ ಸಂದರ್ಭದಲ್ಲಿ ಒಂದು ಅಗ್ನಿ ಏನು ಬರ್ತದೆ ಅದನ್ನು ಸಹಿಸೋದಕ್ಕಾಗೋದಿಲ್ಲ. ಇದು ಕಣ್ಣಿಂದ ಕಾಣೋಕ್ಕಾಗೋದಿಲ್ಲ, ಇದು ಎದುರಿಸೋದಕ್ಕಾಗೋದಿಲ್ಲ, ಹೋರಾಟ ಮಾಡಿ ಗೆಲ್ಲುವುದಕ್ಕಾಗೋದಿಲ್ಲ. ಜ್ವಲಂತಮಿವ ತೇಜೋಭಿ ದುರ್ನಿರೀಕ್ಷಂ ಪೃಥಕ್ ಜನೈ. ಶಕ್ತಿ ಇಲ್ಲದೆ ಇದ್ದವರು, ತೇಜಸ್ಸಿಲ್ಲದೆ ಇದ್ದವರು, ಉಪಾಸನೆ ಮಾಡದೇ ಇದ್ದವರು, ಅವತಾರ ತತ್ವ ತಿಳ್ಕೊಳ್ಳದೇ ಇದ್ದವರು, ಕಣ್ಣಿಂದ ನೋಡಿದರೆ ಕಣ್ಣೇ ಸುಟ್ಟು ಹೋಗುವಂಥ ದಿವ್ಯ ತೇಜಸ್ಸು ಇವತ್ತು ಆ ಪರಶುರಾಮರ ತೇಜಸ್ಸು ಜಗತ್ತಿಗೆ ಬೇಕಾಗಿದೆ. ರಾಮಾವತಾರ, ಕೃಷ್ಣಾವತಾರ ಎಲ್ಲ ಬುದ್ಧ ಗಿದ್ದ ಎಲ್ಲ ಮುಗಿದೋಯ್ತು. ಈಗ ಮತ್ತೆ ತಿರುಗಿ ಮತ್ಸ್ಯಕ್ಕಿಂತ ಪರಶುರಾಮರಿಂದ ಆರಂಭ ಮಾಡಬೇಕು ಭಗವಂತ ಅಂತ ಕಾಣುತ್ತೆ. ಮಹಾಭಾರತದಲ್ಲಿ ಹೇಳ್ತಾರೆ, ದ್ವಾಪರಯುಗದ ನಂತರ, ದ್ವಾಪರಯುಗದಲ್ಲೇ ಇತ್ತು ಹಾಗೆ, ದೈತ್ಯರು ಅಸುರರು ಪ್ರಕಟವಾಗಿ ದೈತ್ಯ ಅಸುರಾದಿ ಆಕಾರಗಳಲ್ಲಿ ಕಾಣಿಸಿಕೊಳ್ಳದೆ ಮನುಷ್ಯರಲ್ಲಿ ಹೊಕ್ಕಿದ್ದಾರೆ ಅಂತ ನಾವು ಹೇಳಿದ್ರೆ ನಮಗೆ ನಂಬಿಕೆ ಬರೋದಿಲ್ಲ. ಈಗಿರುವಂಥ ರಾಜಕಾರಣಿಗಳಲ್ಲಿ ಸುಮಾರು 90-95 ಭಾಗ ಎಲ್ಲ ಅಸುರರಿದ್ದಾರೆ ಅಂದರೆ ಹೊಟ್ಟೆ ಉರಿ ಅದಕ್ಕೆ ಹೇಳ್ತಾರೆ ಅಂತಾರೆ ಹೊರತು, ಅಸುರರಂದರೆ ಕೋರೆ ಹಲ್ಲಿರಬೇಕು, ಒಂದಕ್ಕಿಂತ ಹೆಚ್ಚು ತಲೆ ಇರಬೇಕು, ತೋಳುಗಳಿರಬೇಕು, ಅದೇ ನಿಯಮ ಇಲ್ಲ. ಮನುಷ್ಯರ ಆಕಾರ ದುರ್ಯೋಧನೆ ಹೇಗಿದ್ದ ನೋಡಿಕೊಳ್ಳಿ, ಕರ್ಣ ಹೇಗಿದ್ದ ನೋಡಿಕೊಳ್ಳಿ. ಸೂರ್ಯನಂಶದಲ್ಲಿ ಹುಟ್ಟಿದವಲ್ಲಿ ಅಸುರಾವೇಶ ಆಗಿತ್ತು ಅಂತೇವೆ, ಮತ್ತೊಂದು ಹೇಳ್ತೇವೆ. ನೀವೇನೇ ಎಕ್ಸ್ಪ್ಲನೇಷನ್ ಕೊಡಿ. ಮಹಾಭಾರತ ಕಾಲದಲ್ಲಿಯೇ ಅತ್ಯಂತ ದುಷ್ಟ ರಾಜಕಾರಣಿಗಳು ಅಲ್ಲ. ವೈಶಂಪಾಯನ ಸರೋವರವನ್ನು ಹೊಕ್ಕ ಮೇಲೆ ಬುದ್ಧಿ ಬರಲಿಲ್ಲ ದುರ್ಯೋಧನನಿಗೆ. ಅವನ ಆಡ್ತಕ್ಕ ಮಾತುಗಳು, ತೊಡೆ ಮುರುಕೊಂಡು ಕೆಳಗೆ ಬಿದ್ದ ಮೇಲೆ ಹೇಳ್ತಾನೆ ಮಾತು, ಇವತ್ತು ನಾಚಿಗೆಟ್ಟ ರಾಜಕಾರಣಿಗಳು ಹೇಳುವಂಥ ಮಾತು. ಸೋತರೆ ಮಣ್ಣು ಮುಕ್ಕಿದ್ರೆ ಅದೇ ಮಾತನ್ನಾಡ್ತಾರೆ. ಭೀಮ ತೊಡೆಯನ್ನು ಮುರಿದು ಕೋಪ ಆರದೆ ತಲೆಯಿಂದ, ಅವನ ತಲೆಯನ್ನು ಕಾಲಿಂದ ಒದ್ದರೆ ಇನ್ನೂ ತಲೆ ಮೇಲೆ ಕಿರೀಟ ಇತ್ತು. ಅದು ದಿಕ್ಕಿಗೆ ಹೋಗಿ ಚದರಿ ಬಿದ್ದರೆ ನೀನು ಒದಿಬಾರ್ದಾಗಿತ್ತು, ತಮ್ಮ ಕಾಣೋ ಎಷ್ಟಾದರೂ. ಧರ್ಮರಾಜ ಅಪಸ್ಲಾವಣೆ ಮಾಡ್ತಾನೆ ಅವನು. ಹೆಂಡತಿ ಮಾನಕ್ಕೆ ಕೈ ಹಾಕಿದ ದುಷ್ಟನಿಗೆ ಧರ್ಮರಾಜನಿಗೆ ಏನು ಮಂಕು. ಮಹಾಭಾರತದಲ್ಲಿ ಯುಧಿಷ್ಠಿರ ಹೆಸರು ಹೇಳಿದರೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಒಂದು ಕಾಲದಲ್ಲಿ ನಾನು ಮಂಕಾಗಿ ಈ ಶ್ಲೋಕವನ್ನು ಓದ್ತಾ ಇದ್ದೆ. ಈಗ ಆಮೇಲೆ ಅದನ್ನು ಹೇಳೋದು ಬಿಟ್ಟುಬಿಟ್ಟಿದ್ದೇನೆ ನಾನು. ಧರ್ಮರಾಜನ ಹೆಸರನ್ನು ಹೇಳಿದರೆ ಜೂಜಾಡಬೇಕನ್ನೋ ಬುದ್ಧಿ ಬರ್ಬೋದು ನಿಮಗೆ. ಏನು ಧರ್ಮ ಮಾಡಿದ ಅವನು? ಮಹಾಭಾರತ ಪಾತ್ರ ಪ್ರಪಂಚದಲ್ಲಿ ಬರೆದಿದ್ದೇನೆ ನೋಡಿ. ಗಿಣಿ ಪಾಠದ ಪಂಡಿತ ಎಲ್ಲ ಓದ್ಕೊಂಡಿದ್ದ, ಅನುಷ್ಠಾನಕ್ಕಿಲ್ಲ. ಹೆಂಡತಿ ಮಾನ ಹೋಗ್ತಾ ಇದೆ, ಕಾಪಾಡೋದು ಮುಖ್ಯ ಅಂತ ನೋಡಿದೆ. ತಾನೂ ನಿರ್ವೀರ್ಯನಾಗಿ ತಮ್ಮಂದರನ್ನು ಬಾಯಿ ಮುಚ್ಚಿ ಕೂರಿಸಿ, ಅದೇನು ನಿರಪರಾಧಿ 18 ಕೋಟಿ ಜನಗಳ ಮರಣಕ್ಕೆ ಕಾರಣವಾದ ಯಮದೇವತೆ ಮೃತ್ಯು ರೂಪದಲ್ಲಿ ಬಂದವನು. ಯಾಕೆ ಹೇಳ್ತೇವೆ? ಧರ್ಮ ಬೆಳೆಯೋದಿಲ್ಲ. ಬಲಾತ್ಕಾರದಲ್ಲಿ ಯಾರೋ ಕರೆದ್ರು ಜೂಜಿಗೆ ಹೋದ,
ತಪ್ಪಿರ್ಬೋದು, ನಾನು ತಿಳ್ಕೊಂಡಿದ್ದೆ. ಆ ಜೋಜಿನ ಚಟ ಇತ್ತು ಅವನಿಗೆ. ಕೃಷ್ಣ ಮೂದರಿಸ್ತಾನೆ. ಮೂಲ ಮಹಾಭಾರತ ಸರಿಯಾಗಿ ನೋಡಬೇಕು. ಒಳಗಿದ್ದವನ್ನ ಕರೆಯೋದಕ್ಕೆ ಇದು ರನ್ನನ ಗದಾ ಯುದ್ಧದಲ್ಲಿ ಏನೇನೋ ಮಾಡಿದ್ದಾರೆ ಕನ್ನಡ ಕವಿಗಳು. ತಿರುಗಿ ನಿತ್ಯ ಮಂಗಳಾರತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಯುಧಿಷ್ಠಿರ ಸುಮ್ಮನೆ ಇರಬೇಕೋ ಇಲ್ವೋ? ದುರ್ಯೋಧನ, ನೀ ಹೇಗಾದರೂ ಹೊರಗೆ ಬಾ, ನಿಮ್ಮ 5 ಯಾರೊಬ್ಬರನ್ನಾದರೂ ಯುದ್ಧ ಮಾಡುವುದಕ್ಕೆ ಆರಿಸಿಕೋ. ಒಬ್ಬನನ್ನು ನೀನು ಕೊಂದರೂ ಉಳಿದ 4 ಕಾಡಿಗೆ ಹೋಗಿಬಿಡ್ತೇವೆ, ಮತ್ತೆ ನೀನೇ ರಾಜ್ಯವನ್ನು ಆಳಿಕೋ. ಕೃಷ್ಣ ಅವನ ಉತ್ತರೀಯವನ್ನು ಜಗ್ಗಿಸಿ, ಎಲೆ ಮರುಳೇ ತಿರುಗಿ ಜೂ ಶುರು ಮಾಡಿದೆಯಲ್ಲ ಅಂತ ಅವನ್ನ. ನಿನ್ನ ಆರಿಸ್ಕೊಂಡಿದ್ರೆ ಏನು ಗತಿ ಆಗ್ತಿತ್ತು? ಅವನು ಏನಾಗ್ತಿತ್ತು? 13 ವರ್ಷ ಮನೆಯಲ್ಲಿ ಉಕ್ಕಿನ ಪ್ರತಿಮೆಗಳನ್ನು ಭೀಮನದನ್ನು ಮಾಡಿಸಿ ಈ ಧೃತರಾಷ್ಟ್ರ ತಬ್ಕೊಳ್ತಾನೆ, ಪುಡಿಯಾಗುತ್ತೆ. ಅದಷ್ಟೇ ಕೇಳಿದ್ದೀರಿ, ಬಾಕಿದು ಗೊತ್ತಿಲ್ಲ ಅನೇಕರಿಗೆ. ದುರ್ಯೋಧನನ ಅಂತಃಪುರದಲ್ಲಿ ಪುಡಿಯಾದ 100 ಭೀಮನ ಉಕ್ಕಿನ ಪ್ರತಿಮೆಗಳಿದ್ದುವು. ಅದನ್ನು ನೋಡ್ತಾನೆ ಕೃಷ್ಣ. ಅದು ಮಾಹಿತಿ ಇತ್ತವನಿಗೆ. ಅದಕ್ಕೆ ಹೇಳ್ತಾನೆ, ನೋಡಿ, ಭೀಮನ ವಿಗ್ರಹಗಳನ್ನು ಮಾಡಿಸಿ ಒಂದೇ ಏಟಿಗೆ ಅದನ್ನು ಮುರಿಯಲಿಕ್ಕೆ ಬರ್ತದೆ ಅಂತ ಗದೆಯಿಂದ ಎಷ್ಟು ಮುರಿದು ಹಾಕಿದ್ದಾನು ಪ್ರತಿಜ್ಞೆ. ಆ ಭೀಮನೇ ಇವತ್ತು ಅವನನ್ನು ಗೆಲ್ತಾನೆಯೋ ಎಲ್ಲೋ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಧರ್ಮದಲ್ಲಿ ಹೋರಾಟ ಮಾಡುವವನು. ಇದು ಅಧರ್ಮಿ, ಮಾಯಾವಿ. ನಿನ್ನ ಕರೆದಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾನೆ. ಅಲ್ಲ, ಈ ಮಾತನ್ನು ಯಾತಿಗೆ ಹೇಳ್ತೇವೆ ನಾವು ಅಂದರೆ, ದುರ್ಯೋಧನಂಥ ದುಷ್ಟ ರಾಜಕಾರಣಿ, ನೀವು ನಿಮಗೆ ಕಲ್ಪನೆ ಬರಲಿಕ್ಕಿಲ್ಲ ಅಂಥ ಒಂದು ದುಷ್ಟ ರಾಜಕಾರಣಿ. ಏನು ಕುಹಕ, ಕುತ್ಸಿತ, ಏನೇನು ವಾಮಾಚಾರ ಮಾಡಬೇಕು ಎಲ್ಲ ಇವತ್ತಿನ ರಾಜಕಾರಣಿಗಳು. ಒಬ್ಬರು ಅವನ ಟ್ರೈನಿಂಗ್ನಲ್ಲಿ ಬೆಳೆದವರಿಲ್ಲ. ಆ ಟ್ರೈನಿಂಗ್ ಕೊಡೋಕೆ ಸೆಂಟರ್ಸ್ ಇಲ್ಲ ನಮ್ಮಲ್ಲಿ. ಇವರೆಷ್ಟೇ ಕುಹಕ ಮಾಡಿದರೆ ಒಬ್ಬ ದುರ್ಯೋಧನ ಮಟ್ಟಕ್ಕೆ ಏರೋದಿಲ್ಲ. ಅವರನ್ನೆಲ್ಲ ಮುರಿದು ಹಾಕಿದ್ರು ಪರಶುರಾಮರು. ಒಂದು ಬ್ರಾಹ್ಮಣ ಶಕ್ತಿ, ಗಟ್ಟಿಯಾಗಿ ಹೇಳಬೇಕು ನಾವು ಈ ಮಾತನ್ನು. ಒಂದು ಬ್ರಾಹ್ಮಣ ಶಕ್ತಿ, ಪರಮಾತ್ಮ ಬ್ರಾಹ್ಮಣ ಶಕ್ತಿಯಲ್ಲಿ ಆವಿರ್ಭಾವ ಆದಾನು, ಕ್ಷತ್ರಿಯ ಶಕ್ತಿಯಲ್ಲಿ ಆವಿರ್ಭಾವ ಆದಾನು, ಗೊಲ್ಲರಲ್ಲಿ ಆವಿರ್ಭಾವ ಆದಾನು, ಮೀನಿನಲ್ಲಿ ಆವಿರ್ಭಾವ ಆದಾನು. ಭಗವಂತ ಯಾವುದನ್ನು ಬೇಕಾದರೂ ತನ್ನ ಅವತಾರಕ್ಕೆ ಶರೀರವನ್ನಾಗಿ ಉಪಕರಣವನ್ನಾಗಿ ಆರಿಸಿಕೊಂಡಾನು. ತಾನೇ ನಿರ್ಮಾಣ ಮಾಡಿರತಕ್ಕಂಥ ನಿಯಮಗಳನ್ನು ಜನರು ಪ್ರಯತ್ನಪೂರ್ವಕವಾಗಿ ಮುರಿದು ಸ್ವಾರ್ಥ, ಅಧರ್ಮ ತಲೆ ಎತ್ತಿದಾಗಲೆಲ್ಲ ಒಂದು ಅವತಾರ ಬರ್ತದೆ. ಅದರಲ್ಲಿ ಇವತ್ತಿಗೆ ತುಂಬ ಮುಖ್ಯವಾದದ್ದು ಈ ಪರಶುರಾಮ ಅವತಾರ. ಜ್ವಲಂತಮಿಮ ತೇಜೋಭಿ ದುರ್ನಿರೀಕ್ಷಂ ಪೃಥಗ್ಜನೈ ಸ್ಕಂಧೇ ಚ ಸಜ್ಜ ಪರಶುಂ ಧನು ವಿದ್ಯುದ್ಗಣೋಪಮಂ. ಒಂದು ಹೆಗಲಲ್ಲಿ ಕೊಡಲಿ ಹಾಕೊಂಡಿದ್ದಾರೆ, ಅದು ಗಂಡು ಕೊಡಲಿ. ಏನು ಕೊಡಲಿಯಲ್ಲಿ ಬೇರೆ ಗಂಡು ಕೊಡಲಿ ಹೆಣ್ಣು ಕೊಡಲಿ ಉಂಟಾ ಅಂತ ಕೇಳಬೇಡಿ. ಸೌದೆ ಕಡಿಯೋದು ಹೆಣ್ಣು ಕೊಡಲಿ, ಮನುಷ್ಯರನ್ನು ಕಡಿಯೋದು ಗಂಡು ಕೊಡಲಿ, ಇಷ್ಟೇ ವ್ಯತ್ಯಾಸ. ಯುದ್ಧದಲ್ಲಿ ಉಪಯೋಗ ಆಗುವಂತಹ ಪರಶು ಭಗವಂತನ ಕೈಯಲ್ಲಿ, ಚಾಮುಂಡಿ ಕೈಯಲ್ಲಿ, ರುದ್ರದೇವತೆಯ ಕೈಯಲ್ಲಿ ಎಲ್ಲ ಆಯುಧಗಳನ್ನು ನೋಡ್ತೇವೆ. ಒಂದು ಸಲಕ್ಕೆ ತಲೆಯನ್ನು ತೆಗೆದು ಬಿಡುವಂಥ ಭಯಂಕರವಾದ ಆಯುಧ ಅದು. ಸ್ಕಂಧೇ, ಅದನ್ನು ಒಂದು ತೋಳಲ್ಲಿ, ಇನ್ನೊಂದು ಕೈಯಲ್ಲಿ ವಿದ್ಯುತ್ ಗಣೋಪಮಂ. 1000 ವಿದ್ಯುತ್ ಮಿಂಚುಗಳನ್ನು ಒಟ್ಟುಗೂಡಿಸಿದರೆ ಆಗುವಾಗ ಮಿಂಚುತ್ತಾ ಇದೆ. ಅದು ವೈಷ್ಣವ ಧನಸ್ಸು. ಅದನ್ನು ತಗೊಂಡು ಬಂದು ಕೂಡಲೇ ದಶರಥನಿಗೆ ಮೂರ್ಛೆ ಬಂದಿತು. 350 ಸಲ ತಪ್ಪಿಸ್ಕೊಂಡಿದ್ದವನಲ್ವೇ ಪರಶುರಾಮರ ಕಾಟವನ್ನು. ತಪ್ಪಿಸ್ಕೊಂಡಿದ್ದ ಹೇಗೆ? ಒಂದು ಹೆಣ್ಣನ್ನು ನೆಪ ಮಾಡಿ ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ ಪರಶುರಾಮರನ್ನು ಓಡಿಸಿದ್ನೇ ಹೊರತು ಯುದ್ಧ ಮಾಡಿ ಓಡಿಸಿದ್ದವನಲ್ಲ. ದಶರಥನಿಗೆ ಅಪಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಇತಿಹಾಸವನ್ನು ಸರಿಯಾಗಿ ನೆನೆಯೋಣ. ಪರಶುರಾಮರೆದುರಿಗೆ ದಶರಥನು ನಿಲ್ಲುವಂತಹ ಶಕ್ತಿಯನ್ನು ಹೊಂದಿರಲಿಲ್ಲ. ಅವನು ಮೂರ್ಛೆ ಹೋಗೋ ಸ್ಟೇಜಲ್ಲಿದ್ದ. ಇವರು ಬಂದರು ಪರಶುರಾಮರು, ರಾಮನನ್ನು ನೋಡುತ್ತಿದ್ದಾರೆ. ಸಣ್ಣ ಹುಡುಗ, ಬಾಲಕ, ತೇಜಸ್ಸು. ಇದು ನೋಡುವುದಕ್ಕೆ ನಾಟಕವಾಗಿ ಕಾಣಿಸುತ್ತೆ ನಿಮಗೆ. ಕೆಲವರು ತಿಳ್ಕೊಳ್ಳದೆ ಇದು ಪರಶುರಾಮ ಗರ್ವಭಂಗ ಅಂತ ಕರೀತಾರೆ. ಈ ರಾಮಾಯಣದ ಪ್ರಸಂಗಗಳಿಗೆ ಕೆಲವರು ಕೊಡುವ ಹೆಸರು ಮೂಲ ಕವಿಗಳ ಆಶಯಕ್ಕೆ ವಿರುದ್ಧವಾದದ್ದು. ವಾಲಿ ಮೋಕ್ಷ ಅಂತಾರೆ. ವಾಲಿ ವಧೆ ಅನ್ಬೇಕು, ಜಟಾಯು ವಧೆ ಅಲ್ಲ, ಜಟಾಯು ಮೋಕ್ಷ ಅನ್ನಬೇಕು. ಇದು ಜಾಮದಗ್ನ ಅಭಿಯೋಗ. ಜಮದಗ್ನಿ ಪುತ್ರರ ಜೊತೆಯಲ್ಲಿ ಇಲ್ಲಿ ರಾಮಚಂದ್ರ ಸ್ವಾಮಿ ಪರಸ್ಪರ ಕೂಡ್ತಾನೆ, ಪ್ರತಿಯಾಗಿ ಸೇರ್ತಾನೆ. ಇಲ್ಲಿ ನಡೆಯೋ ನಾಟಕ ಯಾವುದು ಅಂದರೆ, ಒಂದು ಅವತಾರ ಸಮಾಪ್ತಿಯಾಗಿ ಆ ತೇಜಸ್ಸು ಇನ್ನೊಂದು ಅವತಾರದಲ್ಲಿ ಹೋಗಬೇಕು, ಅಂದರೆ ಚಾರ್ಜ್ ಕೊಡಬೇಕು ಅಂತ. ಒಂದು ಕಾಲೇಜು ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಪ್ರಿನ್ಸಿಪಲ್ ಇರ್ತಾರೆ.
ಅವ್ರಿಗೆ ಟ್ರಾನ್ಸ್ಫರ್ ಆಯಿತು, ಇನ್ನೊಬ್ಬರು ಬಂದರು ಅಂದ್ರೆ ಅವರಲ್ಲಿ ಕುಸ್ತಿ ನಡೆಯುತ್ತೆ ಅಂತ ಅರ್ಥವಲ್ಲ. ಆ ಹಳೆಯವರು ಇವತ್ತು ಚಾರ್ಜ್ ಕೊಟ್ಟಿದ್ದೇನೆ ಅಂತ ಬರೀತಾರೆ, ಹೊಸಬರು ಚಾರ್ಜ್ ತಗೊಳ್ತಾರೆ, ಅದೇ ಕುರ್ಚಿಯಲ್ಲಿ ಇವರು ಕೂಡ್ತಾರೆ, ಕೈ ಕುಲುಕ್ತಾರೆ, ಮಾತಾಡ್ತಾರೆ. ಇದರಲ್ಲಿ ಗರ್ವಭಂಗದ ಪ್ರಶ್ನೆ ಬರುವುದಿಲ್ಲ. ಆದರೆ ಮಾತು ನೋಡುವುದಕ್ಕೆ ನಿಮಗೆ ಆ ಗರ್ವಭಂಗದಂತೆ ಕಾಣ್ತದೆ. ಯಾಕೆ ನಾಟಕಾರಂಜನೀಯವಾಗಬೇಕಲ್ಲ. ಆದ್ದರಿಂದ ನಮ್ಮ ಕನ್ನಡ ತೊರವೆ ರಾಮಾಯಣದಲ್ಲಿ ಈ ಪ್ರಸಂಗ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನಮಗೆ ಲೋಯರ್ ಸೆಕೆಂಡ್ರಿ ಕ್ಲಾಸಿಗೆ ತೊರವೆ ರಾಮಾಯಣದ ಈ ಭಾಗ ಟೆಕ್ಸ್ಟ್ ಇಟ್ಟಿದ್ರು ಅಂತ ನಮಗೆ ತೊರವೆ ರಾಮಾಯಣ ಅಂತ ಒಂದಿದೆ ಅಂತ ಗೊತ್ತಿತ್ತು ಆಗಿನಿಂದ. ಈಗಿನ ಹುಡುಗರಿಗೆ ತೊರವೆಯೂ ಇಲ್ಲ, ರಾಮಾಯಣವೂ ಇಲ್ಲ, ಇದೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ಆ ಪ್ರಸಂಗ ಸ್ವಲ್ಪ ಈ ತೊರವೆ ರಾಮಾಯಣದಲ್ಲಿ ಓದಿ ತೋರಿಸ್ತೇನೆ ನೋಡಿ. ಅವ್ರು ಹೇಳ್ತಾರೆ, ಬಳಿಕ ದಶರಥ ಸಾರ್ವಭೌಮನ ದಳದ ಸಂಭ್ರಮದಬ್ಬರದ ರವ ಬಳುಕಿಸಿತು. ಸುರರ ಭುಜಂಗಮ ಭುವನ ವೀಧಿಗಳ ಎಳೆಯ ಪಾರ್ಥಿವರ ಧಟು ಕೊಡಲಿಯ ಕೊಲೆಗಡಿಕಗದು ಸೊಗಸೆ ಸುಳಿದನು. ವಿಲಯ ರುದ್ರರ ಕುಪಿತ ರುದ್ರಾವೇಶರೋಷದಲ್ಲಿ ಕರಿಘಟಗಳು ಪರಿಸೆ ಜಗ್ಗನೆ ಜರಿದು ನಿಂದವು ಕುಣಿವ ಕುದುರೆಗಳು. ಇದೆಲ್ಲ ಮೂಲದಲ್ಲಿ ಬರ್ತಿಲ್ಲ. ಆನೆಗಳು ಬೆದರಿ ಜಂಪ್ ಮಾಡೋಕೆ ಶುರು ಮಾಡಿದಂತೆ ಕುದುರೆಗಳು ಸಡ್ಕೊಂಡು ನಿಲ್ತವೆ. ಪರಶುರಾಮರನ್ನು ನೋಡಿದ ಕೂಡಲೇ ಕಬ್ಬಿಯ ಕುಸಿದು ಕುಕ್ಕರಿಸಿದವು ಭೀತಿಯಲ್ಲಿ. ಬಾಯಿಗೆ ಕಬ್ಬಣ ಹಾಕಿರ್ತಾರೆ ಕುದುರೆಗೆ ಲಗಾಮು. ಕರಿಸಬಾಯಲಿ ಹಾಯ್ದು ಬಳಲಿದ ಕರದ ಕೈದುಗಳ ರಸಗಳು ಬಾಯಿ ತೆರೆಯದೆ ನೆಲ ನೆನುತ ಪರವಶರಾದರಲ್ಲಲ್ಲಿ. ಆಗ ಇಲ್ಲಿ ಮುಂದಕ್ಕೆ ಪ್ರಶ್ನೆ ಕೇಳ್ತಾರೆ, ಯಾತಕಪ್ಪ ನೀವು ಇನ್ನೂ ಕ್ಷತ್ರಿಯರ ಮೇಲೆ ಕೋಪ ಹೋಗಿಲ್ಲ ಪರಶುರಾಮರೇ? ಕ್ಷತ್ರರೋಷಾತ್ ಪ್ರಶಾಂತಸ್ತ್ವಂ. ಕ್ಷತ್ರರೋಷದ ಮೇಲೆ ಇವತ್ತು ನಿಮಗೆ ಪ್ರಶಾಂತಿ ಉಂಟಾಗಿದೆ ಅಂತ ತಿಳಿದು ನಾವು ಬರ್ತಾ ಇದ್ದೇವೆ, ಇನ್ನೂ ಕೋಪ ಇದೆಯೇ ಅಂತ ಕೇಳ್ತಾರೆ. ಮೂಲದಲ್ಲಿ ಅದನ್ನು ವಿವರಿಸಿದ್ದಾರೆ ಇಲ್ಲಿ. ನಿಮಗಿದೇತಕ್ಕೆ ಕ್ಷತ್ರಿಯರುದ್ಭ್ರಮಿತತನ ಭೂಭುಜರ ಭುಜ ವಿಕ್ರಮದ ಪರಿಪಾಡುಗಳು. ನೀವೇ ನಿಮ್ಮ ಚಿತ್ತದಲ್ಲಿ ಸಮತೆಯಲ್ಲಿ ಸುಮುಖದಲ್ಲಿ ತಿಳಿದು ಆಕ್ರಮಿಸುವುದೇ ಸುಪ್ರೌಢಿ. ಬಲು ಸಂಭ್ರಮವು ಸಾಕು ಈ ಒಪ್ಪದಲ್ಲಿ ಜಾರುವುದು ಲೇಸೆಂದ. ಕೆಲಕ್ಕೆ ತೊಲಗುವುದು ಚಿತ ಹಿಂದಣ ಬಲು ಹುದಂಡಿಗೆ ಹುಲುದೊರೆಗಳಲ್ಲಿ ಸಲುವುದಲ್ಲದೆ. ರಾಮ ಹೇಳೋ ಮಾತು ಅಂತ ಹೇಳ್ತಾರೆ. ನಿಮ್ಮ ಪರಾಕ್ರಮ ಏನಿದ್ರು ಹಿಂದಿನ ದೊರೆಗಳಲ್ಲಿ ಸಲ್ತಿತ್ತು. ಅವರು ಹುಲು ದೊರೆಗಳು, ಪರಾಕ್ರಮಹೀನರು. ನಮ್ಮಲ್ಲಿ ಯಾತಕ್ಕೆ ವ್ಯರ್ಥವಾಗಿ ಪರಾಕ್ರಮ ತೋರಿಸ್ತೀರಿ ಅಂತ ರಾಮಚಂದ್ರ ಹೇಳ್ತಾನೆ. ಹೀಗೆ ಸೆಣಸುವುದು ಸೌವ್ಯಾಕರಣ ಪರಿಗಣಿತ ಶಾಸ್ತ್ರಜ್ಞರಲ್ಲಿ. ನೀವು ಬ್ರಾಹ್ಮಣರು, ಆಕೆ ಅರ್ಥ ಮಾಡಿ, ಪಂಡಿತರ ಜೊತೆ ಚರ್ಚೆ ಮಾಡಿ ಬಿಲ್ ಯಾಕೆ ತಗೊಂಡ್ಬರ್ತಿದ್ದೀರಿ? ವರ್ಣಾಶ್ರಮ ಧರ್ಮಕ್ಕೆ ಇದು ವಿರುದ್ಧವಾದದ್ದು. ಸೆಣಸುವುದು ಸೌವ್ಯಾಕರಣ ಪರಿಗಣಿತ ಶಾಸ್ತ್ರಜ್ಞರಲ್ಲಿ. ಸಮರದೊಳು ಅಣಕಿಸುವುದು ಅಸಮಾನರಲ್ಲಿ ಸಂಗ್ರಾಮ ಸಲ್ಲದೇನೆ. ನಾನು ಹೆಚ್ಚೋ ನೀವು ಹೆಚ್ಚೋ ಪರಶುರಾಮರೇ, ನನ್ನ ಜೊತೆಲಿ ಯಾತಕ್ಕೆ ಸೆಣಿಸ್ತಾ ಇದ್ದೀರಿ ನೀವು? ಕುಣಿದುವ ಕುಡಿ ಮೀಸೆ. ಪರಶುರಾಮರಿಗೆ ಕೋಪ ಹೋಗಲಿಲ್ಲ, ಮೀಸೆ ಕುಣಿತಾ ಇದೆ ಹೀಗೆಲ್ಲ ವರ್ಣನೆ ಮಾಡಿಕೊಂಡು ಹೋಗ್ತಾರೆ. ಅದು ಒಂದು ನಾಟಕದ ದೃಷ್ಟಿಯಿಂದ ತುಂಬ ರಂಜಕವಾಗಿ ಕಾಣಿಸುತ್ತೆ. ಕನ್ನಡ ಕಾವ್ಯದಲ್ಲಿ ಸೊಗಸು ಇದೆ, ಸರಿಯಾದ ರೀತಿಯಲ್ಲಿ ಹೀಗೆ ಬರೀಬೇಕು. ತೊರವೆ ನರಹರಿ ಸಾಮಾನ್ಯ ಕವಿ ಅಲ್ಲ. ಎಷ್ಟೋ ಪದ್ಯಗಳು ಪೂರ್ತಿ ಸಂಸ್ಕೃತಮಯ. ನಿಮಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಿದ್ದು ಸಂಧಿ ಸಮಾಸ ಬಿಡಿಸೋದು ಗೊತ್ತಿದ್ರೆ ಮಾತ್ರ ಆಗುತ್ತೆ. ನಾವು ಕನ್ನಡಿಗರು ಉಪೇಕ್ಷೆ ಮಾಡಿಬಿಟ್ಟಿದೆ. ಬರೀ ಜೈಮಿನಿ ಭಾರತ ಒಂದಿಟ್ಕೊಂಡಿದ್ದೇವೆ, ಅದನ್ನು ಓದೋರಿಲ್ಲ ಇವತ್ತು. ಅಲ್ಲಲ್ಲಿ ಸ್ವಲ್ಪ ಕುಮಾರವ್ಯಾಸನ್ನು ಓದ್ತಾರೆ. ಆದರೆ ಮೂಲ ದರ್ಶನಕ್ಕೆ ವಿರುದ್ಧವಾದ ಅಂಶಗಳನ್ನು ಪ್ರಚಾರ ಮಾಡುವುದರಿಂದ ದೇಶ ನಿರ್ವೀರ್ಯವಾಗ್ತದೆ. ನಮ್ಮ ದೃಷ್ಟಿ, ನನ್ನನ್ನು ಕರೆಸಿದ್ದೀರಿ, ನೀವು ಶ್ರಮಪಟ್ಟಿದ್ದೀರಿ, ರಂಜನೆಗೋಸ್ಕರ ನಾನು ಖಂಡಿತವಾಗಿ ರಾಮಾಯಣವನ್ನು ಹೇಳ್ತೀನಿ. ಬರೀ ಒಂದು ಕತೆ ನೀವು ಕೇಳಿದೇದು ಕತೆ ಅಂತ ಹೇಳಬೇಕು ಅಂತ ನಾನು ಬಂದಿಲ್ಲ. ಇದನ್ನು ಕೇಳಿದವರಿಗೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರೇಮ ಉಂಟಾಗಬೇಕು. ಪ್ರೇಮ ಇದ್ದವರಿಗೆ ಅದು ಆಳಕ್ಕೆ ಬೆಳೆಯಬೇಕು. ನಮ್ಮ ದರ್ಶನದಲ್ಲಿ ಶ್ರದ್ಧೆ ಉಂಟಾಗಬೇಕು. ನಾವು ಚೆನ್ನಾಗಿ ಬಾಳಬೇಕು. ದೇಶದ ಇತಿಹಾಸವನ್ನು ತಿಳ್ಕೊಂಡ್ರೆ ಜಗತ್ತಿನ ಇತರ ಯಾವ ದೇಶಗಳಿಗಿಂತಲೂ ನಾವು ಮುಂದೆ ಇದ್ದೇವೆ ಸಂಸ್ಕೃತಿಯಲ್ಲಿ, ಹಿಂದೆ ಇಲ್ಲ ಅನ್ನುವಂತಹ ಒಂದು ಸದ್ಭಾವನೆ ಉಂಟಾಗಬೇಕು. ನಮ್ಮಲ್ಲಿ ಕೀಳರಿಮೆ ತೊಲಗಬೇಕು. 300 ವರ್ಷದ ಬ್ರಿಟಿಷರ ಆಡಳಿತ, ಅದರ ಹಿಂದಿನ ಮುಸಲ್ಮಾನರ ಆಡಳಿತದಲ್ಲಿ
ನಾವು ನಮಗೇ ಪರಕೀರಾಗಿ ಅನರ್ಘವಾದ ರತ್ನಗಳನ್ನು ಕಳ್ಕೊಂಡಿದ್ದೇವೆ, ವೀರ್ಯ ಕಳ್ಕೊಂಡಿದ್ದೇವೆ, ಶಕ್ತಿ ಹಾಳು ಮಾಡಿಕೊಂಡಿದ್ದೇವೆ. ಆದ್ದರಿಂದ ಅದರ ಪುನರುತ್ಥಾನದ ದೃಷ್ಟಿಯಿಂದ ನಾನು ಪ್ರವಚನ ಮಾಡ್ತಿದ್ದೆ. ನನಗೆ ಯಾತಕ್ಕೆ ಬೇಕು, ಕೂತ ಕಡೆಯಲ್ಲಿ ಏನಾದ್ರು ಬರ್ಕೊಳ್ತಾ ಇರ್ಬೋದಾಗಿತ್ತು. ಈ ಪ್ರವಚನಗಳ ಉದ್ದೇಶ ನಮ್ಮ ಸಂಸ್ಕೃತಿಯನ್ನು ಈಗ ಹಾಗೆ ಆ ದೀಪಕ್ಕೆ ಎಣ್ಣೆ ಹಾಕ್ತೀರಿ, ಎಣ್ಣೆ ಹಾಕಿದರೆ ಚೆನ್ನಾಗಿ ಉರಿಯುತ್ತೆ ದೀಪ, ಆ ರೀತಿ ಒಂದು ಮಿಷನ್. ಐ ಹ್ಯಾವ್ ಗಾಟ್ ಎ ಮಿಷನ್ ಇನ್ ಮೈ ಲೆಕ್ಚರ್ಸ್. ಆದ್ದರಿಂದ ಈ ಕನ್ನಡ ಕಾವ್ಯಗಳಲ್ಲಿ ತೊರವೆ ರಾಮಾಯಣದ ಮಟ್ಟಿಗೆ ತುಂಬ ಶ್ರೇಷ್ಠವಾದ ಕಾವ್ಯ. ವಾಲ್ಮೀಕಿಯನ್ನು ಮೀರಿಸಿದ ಪ್ರಸಂಗಗಳು ಕೆಲವಿವೆ ಕಥಾ ಸಂವಿಧಾನದಲ್ಲಿ. ಅಲ್ಲಲ್ಲಿಯೇ ತೋರಿಸ್ತೇನೆ. ವಾಲ್ಮೀಕಿದು ತುಂಬ ಗಂಭೀರವಾದ ಶೈಲಿ. ಎಲ್ಲಿಯೋ ಒಂದು ಕಡೆ ಎರಡು ಕಡೆ ಒಂದು ಮಾತು ಎರಡು ಮಾತಿದ್ರೆ ಅದನ್ನು ದೊಡ್ಡ ಮಾಡುವಂಥ ಸಂದರ್ಭಗಳನ್ನು ಮುಂದಿನ ಕವಿಗಳಿಗೆ ಏನು ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಲ್ಲಿ ಕವಿಗಳು ತಮ್ಮ ಪ್ರೌಢಿಮೆಯನ್ನು ತೋರಿಸಬೇಕು. ದಶರಥ ಅವರ ಕಾಲಿಗೆ ಬೀಳ್ತಾನೆ, ಅಯ್ಯೋ ಅಯ್ಯೋ ಇವರು ಯಾಕಪ್ಪ ಬಂದರು, ಋಷಯೋ ರಾಮ ರಾಮೇತಿ ವಚೋ ಮಧುರಮೊಬ್ಬರುವನ್ನೇ. ದಶರಥನ ದಿಬ್ಬಣದಲ್ಲಿ ಕೆಲವು ಋಷಿಗಳೂ ಇದ್ದರು, ಅಯೋಧ್ಯೆ ಕಡೆಯವರು. ಅವರೆಲ್ಲ ಶ್ರೀರಾಮನಿಗೆ ಶರಣು ಹೋದರು, ರಾಮ ರಾಮ ಕಾಪಾಡು ಎಂಬುದಾಗಿ. ಅಲ್ಲಿಂದ ಆಚೆಗೆ ಇವರು ಮುಂದಕ್ಕೆ ಬಂದರು, ನೇರವಾಗಿ ಶ್ರೀರಾಮಚಂದ್ರ ನಿಂತಿದ್ದ ಜಾಗಕ್ಕೆ ಬಂದರು. ಅವನನ್ನೇ ಮಾತನಾಡಿಸ್ತಾರೆ, ರಾಮ. ಇದು ಅನುಷ್ಠುಪ್ ಶ್ಲೋಕದಲ್ಲಿ ಸಂವಾದ ಎಷ್ಟು ಚೆನ್ನಾಗಿ ಡೈಲಾಗ್ ಮಾಡ್ತಾರೆ ನೋಡಿ ವಾಲ್ಮೀಕಿ. ನಾವು ಒಂದು ಅನುಷ್ಠುಪ್ ಶ್ಲೋಕ 8 ಅಕ್ಷರ ಜೋಡಿಸೋಕೆ ಓದಾಡಿಬಿಡ್ತೇವೆ. ವಾಲ್ಮೀಕಿ ತಡಕಾಟವಿಲ್ಲ. ಬ್ರಹ್ಮದತ್ತ ಅನುಗ್ರಹ, ಸರಸ್ವತಿಯ ವೈಭವ, ರಾಮ ದಾಶರಥೇ ವೀರ 8 ಅಕ್ಷರ ಆಯಿತು. ರಾಮ ದಾಶರಥೇ ವೀರ ಈಗ ಓದ್ಕೊಂಡೇ ಬರುತ್ತೆ. ಆ 3 ಶಬ್ದಗಳಲ್ಲಿ ರಾಮ ಧ್ವನಿ. ಯಾರಯ್ಯ ನೀನು, ನನ್ನ ಹೆಸರು ಇಟ್ಕೊಂಡಿದ್ದೀಯ? ಈ ಲೋಕದಲ್ಲಿ ಅರ್ಥವಾಯ್ತಾ ನೋಡಿ ಹೇಗಿದೆ. ಧ್ವನಿ ಕಾವ್ಯಗಳಲ್ಲಿ ವಾಲ್ಮೀಕಿಯನ್ನು ಮೀರಿಸುವಂತಹ ಕಾವ್ಯ ಜಗತ್ತಿನಲ್ಲಿ ರಾಮ ಅಂದರು. ನಿಜವಾದ ರಾಮ ರಾನು, ಜಮದಗ್ನಿ ಪುತ್ರ ರಾಮ, ಒಬ್ಬನೇ ಲೋಕದಲ್ಲಿ ರಾಮ. ನೀನು ಯಾರು ಇನ್ನೊಬ್ಬ ರಾಮ? ರಾಮ. ಓಹೋ, ದಾಶರಥೇ ಅಂದರೆ ಆ ಹೇಡಿ ಮಗನೋ ನೀನು, ದಶರಥ ಹೇಳಿ. ಇದು ತಂದೆ ಹೆಸರು ಹೇಳಿದ ಕ್ಷಣಕ್ಕೆ ಧ್ವನಿಯಲ್ಲಿದೆ ಅಂತ ಕೇಳ್ತೀರಿ. ವ್ಯಾಸರು ಮಾಡ್ತಾರೆ ಈ ಚಮತ್ಕಾರವನ್ನು. ಸಭಾಪರ್ವ ಮಹಾಭಾರತದಲ್ಲಿ ಆ ಹೊಸ ಮಯನಿರ್ಮಿತ ಸಭಾಮಂಟಪದಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ದುರ್ಯೋಧನ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾನೆ. ಆ ಮಯ ನಿರ್ಮಾಣ ಮಾಡಿದ ಮಾಯೆ ಹೇಗಿದೆ ಅಂದರೆ, ಗೋಡೆ ಅಂತ ಕಾಣೋ ಜಾಗದಲ್ಲಿ ಬಾಗಿಲಿದೆ, ಬಾಗಿಲು ಅಂತ ಕಾಣೋ ಜಾಗದಲ್ಲಿ ಗೋಡೆ ಇದೆ, ನೆಲ ಅಂತ ಕಾಣೋ ಜಾಗದಲ್ಲಿ ಜಲ ಇದೆ, ಜಲ ಅಂತ ಕಾಣೋ ಜಾಗದಲ್ಲಿ ನೆಲ ಇದೆ. ಒಂದು ಕಡೆ ಪಂಚ ಎಲ್ಲ ಮೇಲಿಗೆ ತಗೊಂಡು ಮೆಲ್ಲಗೆ ಹೋದ, ಸರೋವರ ಅಂತ ತಿಳ್ಕೊಂಡು. ಸರೋವರ ಅಲ್ಲ, ಅದು ಸ್ಫಟಿಕ. ಹಾಗಿದ್ರೆ ಅದರ ಮುಂದೆ ಅಂಥದ್ದೇ ಇನ್ನೊಂದಿತ್ತು. ಹಾಗಿದ್ರೆ ಇದು ಸ್ಫಟಿಕ ಇರ್ಬೋದು ತಿಳ್ಕೊಂಡು ಹೋದೆ, ಕೆಳಗೆ ಬಿದ್ದ. ಇಲ್ಲಿ ತನಕ ಆಮೇಲೆ ಯಾರೂ ನೋಡಲಿಲ್ಲ ತಾನೆ ಅಂದರೆ ಮೇಲೆ ನಿಂತಿದ್ರು. ದ್ರೌಪದಿ ಚಪ್ಪಾಳೆ ಹಾಕಿ ಗೊಳ್ಳಂತ ನಕ್ಕಳು. ಮೊದಲೇ ಅಪಮಾನ ಅವನಿಗೆ. ಮೇಲಕ್ಕೆದ್ದ, ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಭೀಮನು ನೋಡ್ತಾ ಇದ್ದಾನೆ ಇನ್ನೊಂದು ಕಡೆಯಲ್ಲಿ. ಏನು ಮಾಡ್ತಾನೆ ನೋಡೋಣ ಅಂತ ಹೋದ. ಬಾಗಿಲಿನಂತೆ ಕಾಣಿಸ್ತದೆ, ಬಾಗಿಲೆಲ್ಲ ಹೋದ. ತಲೆಗೆ ಡಿಕ್ಕಿ ಹೊಡೆಯಿತು. ಆಗ ಅವನು ಭೀಮ ಹೇಳ್ತಾನೆ, ಹೇ ಧೃತರಾಷ್ಟ್ರಪುತ್ರ, ಬಾಗಿಲಿಲ್ಲಿದೆ ಎಂದ. ಕುರುಡನ ಮಗನೇ ಅಂತ ಆ ಮಾತಿಗೆ ಅರ್ಥ ನೋಡಿ ಹೇಗಿದೆ ಅದು. ತಂದೆ ಹೆಸರು ಕರೆಕ್ಟೇ, ಧೃತರಾಷ್ಟ್ರಪುತ್ರ ಅಂದಿದ್ದು ಸರಿಯೇ. ಆ ಸಂದರ್ಭ ಹೇಗಿದೆ, ಹೇ ಧೃತರಾಷ್ಟ್ರಪುತ್ರ, ಅಪ್ಪನಿಗಂತೂ ಕಂಡಿಲ್ಲ, ನಿನಗೂ ಕಂಡಿಲ್ಲವೇ, ಬಾಗಿಲು ಈ ಕಡೆ ಇದೆ ನೋಡು ಅಂತ ಹೇಳೋ ಹಾಗೆ. ಆ ಸಮಯೋಚಿತವಾಗಿ ಪ್ರಯೋಗ ಮಾಡುವ ಶಬ್ದಗಳಲ್ಲಿ ಧ್ವನಿ ಏನಿದೆ. ದಾಶರಥೇ, 13 ವರ್ಷದ ಹುಡುಗ ನೀನು, ಚೋಟುದ್ದ, ದಶರಥನ ಮಗನು. ಆದರೂ ಪರವಾಗಿಲ್ಲ, ವೀರ. ಆ 3 ಶಬ್ದದಲ್ಲಿ 3 ಧ್ವನಿ. ರಾಮ, ನನ್ನ ಹೆಸರು ಇಟ್ಕೊಂಡಿದೆಯೇ, ಹೇಡಿಯ ಮಗ, ಆದರೂ ಪರವಾಗಿಲ್ಲ, ವೀರ. ವೀರ್ಯಂತೆ ಶ್ರೂಯತೆ ಅದ್ಭುತಂ, ನಿನ್ನ ವೀರ್ಯವನ್ನು ಕೇಳಿದ್ದೇನೆ, ಅದ್ಭುತವಾದದ್ದು. ಯಾವುದು? ತಾಟಕೆಯನ್ನು ಕೊಂದದ್ದು. ಅದನ್ನು ಹೇಳ್ತಾ ಇದ್ದಾರೆ ಅವರು. ಮುಂದೆ ಧನುಷೋಭೇದನಂಚೈವ, ಇಲ್ಲಿ ಚಕಾರ ಹಾಕಿದರು. ಧನುಸ್ ಮುರಿದಿದ್ದು ದೊಡ್ಡದಲ್ಲ, ಆ ತಾಟಕೆಯನ್ನು ಕೊಂದಿಯಲ್ಲ, ಕಲ್ಲಿನೇದೆ ಅದು. ಎಣ್ಣೆ ತಿಕ್ಕಿ ಸ್ನಾನ ಮಾಡಿ ಎಷ್ಟು ವರ್ಷ ಆಗಿತ್ತೋ ಏನು ಕಥೆಯೋ. ತಾಡಕೋ ರಸಶಿಲಾಘನೆ, ಕಲ್ಲಿನಷ್ಟು ಗಟ್ಟಿಯಾದದ್ದು ಆ ಎದೆ. ಅದನ್ನು ಒಂದು ಬಾಣದಿಂದ ತೂತು ಮಾಡಿ ಕೊಂದೆಯಲ್ಲ. ನನಗೆ ಗೊತ್ತಾಯಿತು. ಗೋಮಾಂತ ಪರ್ವತದಲ್ಲಿದ್ದ ನನ್ನ ಕಿವಿಗೆ ನೀ ಧನುಸ್ಸನ್ನು ಎಳೆದು ಬಿಟ್ಟದ್ದು. ಠಮ್
ಠಂಕಾರ ಕೇಳಿಸ್ತು. ಧನುಷೋ ಭೇದನಂಚ ಇವ ನಿಖಿಲೇ ನಮಯ ಶ್ರುತಂ, ನನಗೆಲ್ಲ ಗೊತ್ತಾಯಿತು ಅಂದರು. ನಿಖಿಲೆ ಅಂದರೆ ಏನೇನು ಗೊತ್ತಾಯಿತು? ವಿಶ್ವಾಮಿತ್ರರು ಬಂದದ್ದು ನಿಮ್ಮ ಆಪ್ನಾಸ್ಥಾನಕ್ಕೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ, ಅದೆಲ್ಲ ಹೇಳಿದ್ದು ಗೊತ್ತಾಯಿತು. ರಾಮ ನೀನು ಯಾರು ಅಂತ ಗೊತ್ತಾಯಿತು. ಇಲ್ಲಿ ಮಾತಿನ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ತದದ್ಭುತಮಚಿಂತ್ಯಂಚ ಭೇದನಂ ಧನುಷಸ್ತ್ವಯ, ಆ ಬಿಲ್ಲನ್ನು ಮುರಿದಿದೆಯಲ್ಲ ಅದು ಅದ್ಭುತ. ಈ ಶೌಧನುಸ್ಸನ್ನು ಯಾವನು ಮುರಿಯಬಲ್ಲನೋ ಅವನೇ ಈ ಯುಗದಲ್ಲಿ ವಿಷ್ಣುವಾಗಿ ಬರ್ತಾನೆ ನಾ ತಿಳ್ಕೊಂಡಿದ್ದೆ. ಅಂದರೆ ನನ್ನ ವಾಯಿದೆ ಬಂತು, ನನ್ನ ಅವತಾರ ಸಮಾಪ್ತಿ ಕಾಲವಾಯಿತು. ಭೇದನವನ್ನು ಕೇಳಿದ್ದೇನೆ. ತಚ್ಛುತ್ವಾಹಮನುಪ್ರಾಪ್ತ, ನೋಡಿ ಹೇಳಿಬಿಟ್ರು. ಆ ಧನುಸ್ಸನ್ನು ಮುರಿದದ್ದನ್ನು ಕೇಳಿ ನಾನು ಅನುಪ್ರಾಪ್ತ, ಧನುಸ್ಸಿನ ಶಬ್ದ ಮೊದಲು, ಅದರ ಹಿಂದೆ ನಾನು ಬಂದಿದ್ದೇನೆ. ಅನುಪ್ರಾಪ್ತ ಧನುಗೃಹ್ಯ ಪರಂ ಶುಭಂ. ಈಗ ಇನ್ನೊಂದು ಬಿಲ್ ಇದೆ, ಇದನ್ನು ತಗೊಂಡ್ರು ಅಂದರೆ ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಎಷ್ಟು ಸರಳವಾಗಿದೆ ನೋಡಿ ಪ್ರಸಂಗ ಇದು. ಓವರ್ ಟೋನ್ಸ್ ಏನು ಕಾಣಿಸುತ್ತೆ ನೋಡಿದರೆ ಗಡಿಬಿಡಿಯಲ್ಲಿ ಗರ್ವಭಂಗ ಅನ್ನೋ ಪ್ರಸಂಗ ಕಾಣಿಸುತ್ತೆ, ಹಾಗಲ್ಲ. ತದಿದಂ ಘೋರ ಸಂಕಾಶಂ ಜಾಮದಗ್ನಂ ಮಹದ್ಧನು, ಈ ಜಾಮದಗ್ನಿ ವಂಶದಲ್ಲಿ ಬಂದಂತಹ ಬಿಲ್ಲಿದೆಯಲ್ಲ, ಘೋರಂ ಅತ್ಯಂತ ಭಯಂಕರವಾದದ್ದು. ಘೋರ ಸಂಕಾಶಂ ನೋಡುವುದಕ್ಕೂ ಭಯಂಕರವಾಗಿ ಕಾಣಿಸ್ತಾ ಇದೆ. ಈ ಶಿವಧನಸ್ಸಿಗೆ ಹಗ್ಗ ಕಟ್ಟಿದೆಯಲ್ಲ ಅದು ಬಿಲ್ಲು ಮುರಿದು ಹೋಯಿತು. ನೀ ಹಗ್ಗ ಕಟ್ಟಿದ್ದೊಂದೇ ಪ್ರಯೋಜನ ಆಗಲಿಲ್ಲ, ಬಿಲ್ಲು ಮುರಿದು ಹೋಯಿತು. ಪೂರಯಸ್ವ ಶರೇಣೇವ ಸ್ವಬಲಂ ದರ್ಶಯಸ್ವಮೇ, ಈ ವೈಷ್ಣವ ಧನಸ್ಸಿಗೆ ಹಗ್ಗ ಕಟ್ಟು ನೋಡೋಣ, ನಿನ್ನ ಪರಾಕ್ರಮ ಯಾವುದು ನೋಡೋಣ, ಲೋಕಕ್ಕೂ ತಿಳಿಲಿ. ತದಿದಂತೆ ಬಲಂ ದೃಷ್ಟ ಧನುಷೋದ್ಯ ಪ್ರಪೂರಣೆ ದ್ವಂದ್ವಯುದ್ಧಂ ಪ್ರದಾಸ್ಯಾಮಿ. ಇಲ್ಲಿಗೆ ನಾಟಕ. ಒಂದು ವೇಳೆ ಈ ವೈಷ್ಣವ ಧನಸ್ಸಿಗೆ ನೀ ಹಗ್ಗ ಕಟ್ಟಿದ ಪಕ್ಷದಲ್ಲಿ ನಿನ್ನ ಜೊತೆಯಲ್ಲಿ ಕುಸ್ತಿ ಮಾಡೋಕ್ಕೂ ತಯಾರಾಗಿದ್ದೇನೆ, ಅಸ್ತ್ರ ಪರಂಪರೆಯನ್ನು ಬೇಕಾದ್ರೂ ನೋಡೋಣ. ವೀರ್ಯ ಶ್ಲಾಘ್ಯಮಹಂ ತವ, ನಾನು ಮುದುಕ ನೀ ಚಿಕ್ಕವನು ಹಾಗಲ್ಲ, ನಾನು ಚಿರಂಜೀವಿಯೇ, ನನಗೂ ವಯಸ್ಸಾಗದೇ ಇರುವಂಥ ಒಂದು ದಿವ್ಯ ಶಕ್ತಿಯೇ ಅಪ್ಪ ಕೊಟ್ಟಿದ್ದು. ಆದರೆ ವೀರರು ಪರಸ್ಪರ ವೀರ್ಯವನ್ನು ಮೆಚ್ಚಿಕೊಳ್ಳಬೇಕಾದ್ದು ಧರ್ಮ. ನಿನ್ನಲ್ಲಿ ಶಕ್ತಿ ಇದ್ದರೆ ನಾನು ಮೆಚ್ಚುತ್ತೇನೆ, ನನ್ನಲ್ಲಿ ಶಕ್ತಿ ಇದ್ದರೆ ನೀನು ಮೆಚ್ಚು ನೋಡೋಣ ಅಂತ ಹೇಳುವಾಗ ದಶರಥನಿಗೆ ಸ್ವಲ್ಪ ಎಚ್ಚರವಾಯಿತು. ನಿದ್ದೆಗಣ್ಣಿನಲ್ಲಿ ಅರ್ಧಂಬರ್ಧ ಮಾತನಾಡಿದ ಹಾಗೆ ಪರಶುರಾಮರ ಕಾಲಗಳನ್ನು ಹಿಡ್ಕೊಂಡ. ವಿಷಣ್ಣವದನೋ ದೀನಃ ಪ್ರಾಂಜಲಿ ವಾಕ್ಯಮಬ್ರವೀತ್, ತಲೆ ಮೇಲೆ ಕೈ ಮುಗಿದು ಅವರ ಕಾಲುಗಳನ್ನು ಮುಟ್ಟಿ ಕೇಳ್ಕೊಳ್ತಾನೆ. ಇಲ್ಲಿ ತನಕ ಪರಶುರಾಮರು ಅಂದರೆ ಎಷ್ಟೋ ಮೈಲಿ ದೂರದಲ್ಲಿದ್ದವನು, ಈಗ ಅವರೇ ಹತ್ತಿರ ಬಂದಿರೋದ್ರಿಂದ ಕಾಲುಗಳನ್ನು ಮುಟ್ಟಿ ಕೇಳಿಕೊಂಡ. ಕ್ಷತ್ರ ರೋಷಾತ್ ಪ್ರಶಾಂತಸ್ತ್ವಂ ಬ್ರಾಹ್ಮಣಶ್ಚ ಮಹಾಯಶಃ, ನೀವು ಕ್ಷತ್ರಿಯರನ್ನು ಕೊಂದು ಹಾಕಿದ ಮೇಲೆ ರೋಷ ಇಳಿದು ಹೋಯಿತು ಅಂತ ನಾ ಕೇಳಿದ್ನಲ್ಲ, ಇದು ತಪ್ಪು ಸಮಾಚಾರವಾಯಿತೇನು? ನಿಮಗಿನ್ನೂ ಕೋಪ ಇಳಿದಿಲ್ಲವೇ? ನೀವು ಈ ದಾರಿಯಲ್ಲಿ ಯಾಕಪ್ಪ ಬಂದ್ರಿ? ಬೇರೆ ದಾರಿಯಲ್ಲಿ ಹೋಗಬೇಕಾಗಿತ್ತು. ಅಯ್ಯೋ, ನನ್ನ ಮಕ್ಕಳು ಮದುವೆ ಆಗ್ತಿರುವಂತಹ ಸಮಾಚಾರ ಅದು ಕೇಳೇ ಬಂದರೋ ಏನು ಕಥೆಯೋ? ನೀವು ಈ ರೂಟಲ್ಲಿ ಬರ್ತೀರಿ ಅಂತ ಗೊತ್ತಿದ್ರೆ ನಾವು ಬೇರೆ ರೂಟಲ್ಲಿ ಹೋಗ್ತಾ ಇದ್ವಲ್ಲ, ನೀವು ಯಾಕೆ ಬಂದ್ರಿ ಹೊತ್ತಿನಲ್ಲಿ? ಬಾಲಾನಾಂ ಮಮ ಪುತ್ರಾಣಾಂ ಅಭಯಂ ದಾತುಮರ್ಹಸಿ. ತಿರುಗಿ ಅದೇ ಅಸಡ್ಡೆ ಮಾತು. ರಾಮನಿಗೆ ಯುದ್ಧ ಮಾಡುವ ಯೋಗ್ಯತೆ ಇಲ್ಲ. ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ, ವಿಶ್ವಾಮಿತ್ರ ಜೊತೆಯಲ್ಲಿ ಹೇಳಿದ್ದಾನೆ. ಶಿವಧನುರ್ಭಂಗ ವೃತ್ತ ಅಂತ ಕೇಳಿದ್ದಾನೆ. ಸೀತಾ ವಿವಾಹದ ಅದ್ಭುತ ಪ್ರಸಂಗವನ್ನು ನೋಡಿದ್ದಾನೆ. ಋಷಿಮುನಿಗಳೆಲ್ಲ ಹರಿಸಿದ್ದನ್ನು ನೋಡಿದ್ದಾನೆ. ಆದರೆ ಪರಶುರಾಮರ ಕಾಲಿಗೆ ಬಿದ್ದು ಏನು ಗೊತ್ತಿಲ್ಲದೆ ಇದ್ದ ಹುಡುಗರು, ಅರಿದೇ ಇದ್ದವರು, ಅವರೇನಾದ್ರು ತಪ್ಪಿಗಿಪ್ಪು ಮಾಡಿದರೆ ಕ್ಷಮಿಸಬೇಕು ಅಂತ ರಾಮನ ಪರವಾಗಿ ಕ್ಷಮೆಯನ್ನು ಕೇಳುತ್ತಿದ್ದಾನೆ. ಎಲ್ಲ ಇವನಿಗೆ ರಾಮನ ಶಕ್ತಿಯಲ್ಲಿ ವಿಶ್ವಾಸವಿಲ್ಲ. ಬಾಲಾನಾಂ ಮಮ ಪುತ್ರಾಣಾಂ ಅಭಯಂ ದಾತುಮರ್ಹಸಿ, ನನ್ನ ಮಕ್ಕಳನ್ನು ಬಿಟ್ಟುಬಿಡು, ಕೊಲ್ಲಬೇಡ. ಮತ್ತು ಹೊಗಳ್ತಾ, ನೀವು ಭಾರ್ಗವ ಕುಲದಲ್ಲಿ ಬಂದವರು, ಸ್ವಾಧ್ಯಾಯ ಯಜ್ಞಶಾಲಿಗಳು, ಇಂದ್ರನಿಗೆ ಪ್ರತಿಜ್ಞೆ ಮಾಡಿಕೊಟ್ಟಿದ್ರಿ. ಸಹಸ್ರಾಕ್ಷೇ ಪ್ರತಿಜ್ಞಾಯ ಶಸ್ತ್ರಂ ನಿಕ್ಷಿಪ್ತವಾನಸಿ. ಇದೊಂದು ಹೊಸ ವಿಷಯ. ಪರಶುರಾಮರು ಕೋಪವನ್ನು ಯಾವತ್ತು ಬಿಟ್ಟರು? ಅದಕ್ಕೆಲ್ಲ ಮುಹೂರ್ತ ಇದೆಯೇ? ಜೋಯಿಸ್ರ ಹತ್ರ ಹೋಗಿ ನಾನು ಕೋಪ ಬಿಡಬೇಕಾಗಿದೆ ಸ್ವಾಮಿ, ಒಂದು ಮುಹೂರ್ತ ಇಟ್ಕೊಡಿ, ಯಾರು ಕೇಳ್ತಾರಿಯೇ? ಅದು ಎಲ್ಲಿ ಬಿಟ್ಟರೆ ಅಲ್ಲೇ ಹೋಯ್ತದು. ಬಿಟ್ಟರೇನ್ರಿ ಕೋಪ? ಬಿಟ್ಟಿದ್ದೇನೆ ಸ್ವಾಮಿ. ನಿಜವಾಗಿಯೂ ಎಷ್ಟು ಸಲ ಹೇಳ್ಬೇಕ್ರಿ ನಿಮಗೆ ಕೋಪ ಬಿಟ್ಟಿದ್ದೇನೆ ಅಂತ? ಅಲ್ಲೇ ಬರುತ್ತೆ ಕೋಪ. ಅದು ಕೋಪ ಬಿಡುವುದು ಸುಲಭ ಅಲ್ಲ. ಅದು
ಅದಕ್ಕೆ ಇಂದ್ರ ಏನು ಮಾಡಿದ, ಮತ್ತೆ ಇಂದ್ರಿಯಗಳ ನಿಗ್ರಹ ದೇವತೆ ಬಂದು, ಪರಶುರಾಮರೇ ನಿಜವಾಗಿ ಕೋಪ ಹೋಗಿದೆಯೇ, ನನ್ನ ಪ್ರತಿಜ್ಞೆ ಮಾಡಿಕೊಡಿ, ಇನ್ಮೇಲೆ ಕ್ಷತ್ರಿಯನ ಕೊಲ್ಲೋದಿಲ್ಲ ಅಂತ ಹೇಳಿ. ಅದನ್ನೆಲ್ಲೂ ಕೇಳಿದ್ದ ದಶರಥ. ಸುಮಂತ್ರ ಯಾರೋ ಬಂದು ಹೇಳಿದ್ರು, ನೀವು ಇಂದ್ರನಿಗೆ ಪ್ರತಿಜ್ಞೆ ಮಾಡಿಕೊಟ್ಟು ಇನ್ಮೇಲೆ ಕೋಪ ಮಾಡೋದಿಲ್ಲ ಅಂತ ಹೇಳಿದ್ರಿ ಅಂತ ತಿಳ್ಕೊಂಡು ನಾವು ಈ ರೂಟಲ್ಲಿ ಬಂದರೆ ನೀವು ಇದೇ ದಾರಿಯಲ್ಲಿ ಬಂದಿದ್ದೀರಲ್ಲ ಎಂಬುದಾಗಿ. ಮಮ ಸರ್ವ ವಿನಾಶಾಯ ಸಂಪ್ರಾಪ್ತ ಸ್ತೊಮ್ಮಹಾಮುನೆ. ಈ 4 ಮಕ್ಕಳು ಹೋದಾಗೆ ಲೆಕ್ಕ, 4 ಜನ ಕೊಂದಾಕಿ ಬಿಡ್ತೀರಿ, ನನ್ನನ್ನು ಸೇರಿಸಿ. ನಾವು ಹೋದ್ರೆ ಹೋಗಲಿ ಮುದುಕ, ವಂಶೋತ್ಕರ ಪುತ್ರನ ಪಡೆಯುವುದಕ್ಕೆ ಎಷ್ಟು ತಪಸ್ಸು ಮಾಡಿದ್ದೆ ನಾನು, ಅಷ್ಟೂ ಜನರನ್ನು ಹಾಳು ಮಾಡ್ತಾ ಇದ್ದೀರಿ. ಮಮ ಸರ್ವ ವಿನಾಶಾಯ ಸಂಪ್ರಾಪ್ತ ಸ್ತೊಮ್ಮಹಾಮುನೆ. ಯಾಕೆಂದರೆ ನ ಚ ಏಕಸ್ಮಿನ್ ಹತೆ ರಾಮೇ ಸರ್ವೇ ಜೀವಾಮಹೇ ವಯಂ. ಈ ರಾಮನನ್ನು ನೀವು ಕೊಂದು ಹಾಕಿದರೆ ಉಳಿದವರನ್ನು ನೀವು ಬಿಟ್ಟರು ನಾವೆಲ್ಲ ಸತ್ತಂತೆ, ನಾವೇನು ಬದುಕೋದಿಲ್ಲ. ಆದ್ದರಿಂದ ದಯವಿಟ್ಟು ಬಿಟ್ಟುಬಿಡಿ ಅಂತ ಕಾಲನ್ನು ಮುಟ್ಟಿ ಕೇಳ್ತಾ ಇರಲಾಗಿ ಪರಶುರಾಮರಮನಿಗೆ ಉತ್ತರವನ್ನೇ ಕೊಳ್ಳ. ಬ್ರುವತ್ಯೇವಂ ದಶರಥೇ ಜಾಮದಗ್ನ್ಯ ಪ್ರತಾಪವಾನ್ ಅನಾದೃತ್ಯ ತದ್ವಾಕ್ಯಂ ರಾಮಮೇವಾಭ್ಯಭಾಷತ. ಛೀ ಅಂದರು. ಕಣ್ಣೆದುರಿಗೆ ಬೀಳದೆ ಎಲ್ಲೋ ಅಡ್ಕೊಂಡಿದ್ದವನು, ಬಂದಾಗಲೆಲ್ಲ ಒಂದೊಂದು ವಿವಾಹ ಮಾಡ್ಕೊಳ್ತಾ ಇದ್ದವನು, ಈ ಮಾತಿಗೆ ಬೇರೆ ಎಳಿತಾ ಇದ್ದಾನಲ್ಲ, ಥೂ ಸಮಸ್ಕಂಧನಲ್ಲ. ಮಾತಾಡಬೇಕಾದ್ರೂ ಸರಿಯಾದ ಯೋಗ್ಯತೆ ಬೇಕಲ್ಲ, ನೀನೊಂದು ಮನುಷ್ಯನೇ, ನಿನ್ನ ಜೊತೆಲಿ ಮಾತನಾಡೋದೆ. ಅನಾದೃತ್ಯತು ತದ್ವಾಕ್ಯಂ, ಅದಕ್ಕೆ ಬೆಲೆಯನ್ನೇ ಕೊಡದೆ ರಾಮಮೇವಾಭ್ಯಭಾಷತ. ಇವನು ಸ್ವಲ್ಪ ಪರವಾಗಿಲ್ಲ, ಯಾಕೆ ಒಂದು ಬಿಲ್ ಮುರಿದಿದ್ದಾನೆ, ತಾಟಿಕೆಯನ್ನು ಕೊಂದಿದ್ದಾನೆ, ಇನ್ನು ಬೆತಕಿ ನೋಡಬೇಕು, ಬೂದಿ ತೆಗೆದರೆ ಒಳಗಡೆ ಅಂಥ ಅಗ್ನಿ ಇದೆ ಅಂತ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅತಿ ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ. ಅಯ್ಯ, ಪೂರ್ವದಲ್ಲಿ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು 2 ಧನುಸ್ಸು, ಒಂದು ಶೈವ ಒಂದು ವೈಷ್ಣವ. ಇದೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಪರೀಕ್ಷೆ ಮಾಡಬೇಕು ಅಂತ ಜಗಳವನ್ನು ತಂದಿಟ್ಟರು ದೇವತೆಗಳು. ಆಮೇಲೆ ಅವರೇ ಈ ಭಯಂಕರ ಯುದ್ಧವನ್ನು ನೋಡಿ ಒಂದು ರೀತಿಯಲ್ಲಿ ಇದು ಪ್ರಶಾಂತವನ್ನು ಮಾಡಿದರು. ಆದ್ದರಿಂದ ಇದು 2 ಲೋಕದಲ್ಲಿ ಬಿಲ್ಲು. ಉಳಿದಿದ್ದ ಬಿಲ್ಲು ದಶರಥ ಹಿಡಿಯೋದು, ಕಾರ್ತಿವೀರ್ಯ ಅರ್ಜುನ, ಅದೆಲ್ಲ ಬಿಲ್ಲಿಗೆ ಸಮವೇ ಅಲ್ಲ. ನೀನಂತೂ ಒಂದು ಬಿಲ್ಲನ್ನು ಮುರಿದಿದ್ದೀಯೇ, ಅದಕ್ಕೆ ಆಕ್ಷೇಪ ಇಲ್ಲ. ಅದು ಸರ್ವೀಸಲ್ಲಿ ಇಲ್ಲದೆ ಇದ್ದ ಬಿಲ್, ಅದು ರಿಟೈರ್ ಆಗಿತ್ತು, ಬರೀ ಎಣ್ಣೆ ಗಿಣ್ಣೆ ಬೆಳೆದು ಲೂಬ್ರಿಕೇಟ್ ಮಾಡಿದರೆ ಅದೂ ಮಾಡಿರಲಿಲ್ಲ, ತುಕ್ಕು ಹಿಡಿದಿತ್ತು, ಜಂಗ್ ಹಿಡಿದಿತ್ತು. ಈಗಿದೆ ನೋಡು ನನ್ನ ಕೈಯಲ್ಲಿ, ಇದು 1 ದಿವಸ ಕೆಳಗಿಟ್ಟು ಬಿಲ್ಲಲ್ಲ, ಸರ್ವದಾ ಸಿದ್ಧವಾಗಿದೆ. ಆದ್ದರಿಂದ ಇದನ್ನು ನೀನು ಹಿಡ್ಕೊಂಡು ಇದಕ್ಕೆ ಹಗ್ಗವನ್ನು ಕಟ್ಟಿ ಇದಕ್ಕೆ ಒಂದು ಬಾಣವನ್ನು ಹೂಡಿದರೆ ನಿಜವಾದ ವೀರ ಅಂತ ನಾನು ಒಪ್ತೇನೆ. ಶಿವಧನುಸ್ಸನ್ನು ಮುರಿದು ದೊಡ್ಡದು ನನಗನ್ನಿಸೋದಿಲ್ಲ ಎಂಬುದಾಗಿ ಆ ಬಿಲ್ಲನ್ನು ತೋರಿಸ್ತಾ ಇದ್ದಾರೆ. ಇತ್ಯುಕ್ತ ರಾಘವ ಕ್ರುದ್ಧೋ ಭಾರ್ಗವಸ್ಯ ಶರಾಸನಂ ಶರಂಚ ಪ್ರತಿಜಗ್ರಾಹ ಹಸ್ತಾತಿ ಲಘು ಪರಾಕ್ರಮ. ಅದಕ್ಕೆ ರಾಮನು 2 ಮಾತನ್ನಾಡಿದ. ಬ್ರಾಹ್ಮಣರೇ, ನಿಮಗೆ ನಮಸ್ಕಾರ. ಆದರೆ ಹೀಗೆಲ್ಲ ಉದ್ಧಟತನದ ಮಾತುಗಳನ್ನು ಪರಸ್ಪರ ಆಡಿದ್ದರಿಂದ ಪ್ರಯೋಜನ ಆಗೋದಿಲ್ಲ. ಕಾರ್ಯಕರವಾಗಿ ಮಾಡಿ ತೋರಿಸ್ಬೇಕೇ ಹೊರತು ಅದು ಹಾಗಿತ್ತು ಹೀಗಿತ್ತು ಏನು ಮಾಡಬೇಕು, ಬಿಲ್ ತಾನೇ ಹಿಡ್ಕೋಬೇಕು. ಹಿಡಿದ ಒಂದು ಕೈಯಿಂದ ಬಿಲ್ಲನ್ನು ಹಿಡ್ಕೊಂಡು ಇನ್ನೊಂದು ಕೈಯಿಂದ ಬಾಣವನ್ನು ಸ್ವೀಕಾರ ಮಾಡಿಬಿಟ್ಟ. ಆ ಬಾಣ ಸ್ವೀಕಾರ ಮಾಡಿದ. ಬಿಲ್ ಹಿಡಿದ ಹೊತ್ತಿಗೆ ಏನಾಯಿತು, ಆಶ್ಚರ್ಯವಾಯಿತು. ನರಸಿಂಹ ಪುರಾಣದ ವಾಕ್ಯ ಇದು. ತತಃ ಪರಶುರಾಮಸ್ಯ ದೇಹಾತ್ ನಿರ್ಗತ್ಯ ವೈಷ್ಣವಂ ಪಶ್ಯತಾಂ ಸರ್ವದೇವಾನಾಂ ತೇಜೋ ರಾಮಂ ಉಪಾವಿಶತ್. ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ ಮೇಲುಗಡೆಯಲ್ಲಿ. ಇದು ಬಹಳ ಅಪರೂಪವಾದದ್ದು. 2 ಅವತಾರ ಪರಸ್ಪರ ಸೇರುವುದು, ಒಂದು ಮುಕ್ತಾಯವಾಗುವುದು, ಇನ್ನೊಂದು ಆರಂಭವಾಗುವುದು. ಒಂದು ಅವತಾರದ ತೇಜಸ್ಸು ಇನ್ನೊಂದರಲ್ಲಿ ಅಸ್ತಂಗತವಾಗುವುದು ತುಂಬ ಅಪರೂಪದ ವಿಷಯ. ಮತ್ಸ್ಯಕೂರ್ಮ ವರಾಹಾದಿ ಯಾವ ಅವತಾರದಲ್ಲಿಯೂ ನೀವು ಇದನ್ನು ಕಾಣಲಾರಿ. ಬಲರಾಮ ಮತ್ತು ಕೃಷ್ಣ ಇದ್ದರೂ ಉಪಸಂಹಾರದ ಪ್ರಶ್ನೆಯಲ್ಲಿ ಬರಲಿಲ್ಲ. ಶ್ರೀಕೃಷ್ಣ ಮತ್ತು ರಾಮಚಂದ್ರ ಅದು ಉಪಸಂಹಾರದ ಪ್ರಶ್ನೆ ಬರಲಿಲ್ಲ. ಇದು ಒಂದೇ ಬಲರಾಮ, ಇದು ಪರಶುರಾಮಾವತಾರ. ಆದ್ದರಿಂದ ಬಿಲ್ ಹಿಡಿದ ಕೂಡಲೇ ಬಿಲ್ಲಿನ ಮೂಲಕವಾಗಿ ಪರಶುರಾಮನಲ್ಲಿ ವೈಷ್ಣವ ತೇಜಸ್ಸು ಶ್ರೀರಾಮಚಂದ್ರನಲ್ಲಿ ಆಹ್ವಾನವಾಯಿತು. ಅವರಲ್ಲಿ ಕೇವಲ ಋಷಿತ್ವ ಮಾತ್ರ ಉಳಿಯಿತು. ಅಂದರೆ ಪರಶುರಾಮಾವತಾರಕ್ಕೆ ಆವೇಶಾವತಾರ ಅಂತ ಹೇಳ್ತಾರೆ. ಅಂಶಾವತಾರ, ಆವೇಶಾವತಾರ. ಅವತಾರಗಳಲ್ಲಿ ಎಷ್ಟೋ ಬಗೆ. ವಿಭೂತಿ ಅನ್ನೋದು ಬೇರೆ. ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂತ ಒಂದು ಹೇಳ್ತಾರೆ. ಯಾವುದರಲ್ಲಿಯೂ ಭಗವಂತನ ಒಂದು ತೇಜೋ ವಿಶೇಷ ಮಿಂಚಿದರೆ
ಆ ಮಿಂಚಿನಲ್ಲಿ ನಾವು ವೈಭವವನ್ನು, ವಿಭೂತಿ ಅಂದರೆ ವೈಭವ ಅನ್ನೋ ಅರ್ಥದಲ್ಲಿ, ಐರಾವತಂ ಗಜೇಂದ್ರಾಣಂ ಅಶ್ವತ್ಥ ಸರ್ವವೃಕ್ಷಾಣಂ ರಾಮ ಶಸ್ತ್ರಭೃತಾಮಹಂ ಕೃಷ್ಣೀನಾಂ ವಾಸುದೇವೋಹಂ, ಈ ಅನೇಕ ವಿಷಯಗಳನ್ನು ಹೇಳ್ತಾ ಅದು ಒಂದೊಂದು ಅಂಶ ಕಾಣಿಸ್ತದೆ. ವಿಷ್ಟಭ್ಯಾಹವಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ನಮಗೆ ಈ ಪರಿಭಾಷೆಗಳು ಗೊತ್ತಿಲ್ಲ, ಎಲ್ಲವನ್ನೂ ಅವತಾರ ಅಂದ್ಬಿಡ್ತೇವೆ. ಅವತಾರ ಪುರುಷರು ಅಂತೇವೆ, ವಿಭೂತಿ ಪುರುಷರು ಅಂತ ಹೇಳಬೇಕಾದ ಜಾಗದಲ್ಲಿ ಭಗವಂತನ ತೇಜಸ್ಸು ಜಗತ್ತಲ್ಲಿ ಚೆಲ್ಲದೇ ಇರುವ ಜಾಗ ಯಾವುದೂ ಇಲ್ಲ. ಎಲ್ಲಿ ಚೆಲ್ತದೆ? ಅದು ಗೀತೆ ತುಂಬ ಆಶ್ಚರ್ಯಕರವಾದ, ಅದೂ ಒಂದು ಧ್ವನಿ ಕಾವ್ಯವೇ. ಅನೇಕರಿಗೆ ಗೀತೆಯನ್ನು ಕಾವ್ಯದಂತೆ ಓದುವುದು ಗೊತ್ತಿಲ್ಲ. ಅಲ್ಲಿ ಒಂದು ಚಮತ್ಕಾರವನ್ನು ತೋರಿಸ್ತಾರೆ. ಜೂತಂ ಛಲಯತಾಮಹಂ, ಹಠದಿಂದ ಗೆಲ್ಲಲೇಬೇಕು ಅಂತ ಎಲ್ಲಿ ಜೂಜನ್ನು ಆಡ್ತಾರೆ, ಇವರು ಗೆಲ್ಲೋದಿಲ್ಲ ಅಂತ ಏನು ತಿಳ್ಕೊಂಡಿರ್ತಾರೆ. ಆದರೆ ಗೆಲ್ಲುವ ಛಲದಲ್ಲಿ ಯಾವನು ಗೆಲ್ಲುವಾಗ ಏನು ಅವನಲ್ಲಿ ಶಕ್ತಿ ಮಿಂಚುತ್ತದೆಯೋ ಆ ಮಿಂಚಿನಲ್ಲಿ ನಾನಿದ್ದೇನೆ ಎಂದ ಕೃಷ್ಣ. ಅಲ್ಲಿ ಜೂಜಿನಲ್ಲಿ ಕೃಷ್ಣ ಇದ್ದಾನೆ ಅಂದರೆ ಭಗವದ್ಗೀತೆಯ ಪ್ರವಚನ ಮಾಡುವರು 10ನೇ ಅಧ್ಯಾಯದಲ್ಲಿ ಶ್ಲೋಕ ಬಿಟ್ಟುಬಿಡ್ತಾರೆ. ಜೂತಂ ಛಲಯತಾಮಹಂ. ಅದಕ್ಕೆ ನಾನು ಕೊಡೋ ಉದಾಹರಣೆ, ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇದು ಒಂದು ಜೂಜ್ತಾನೆ ಇದು. ಅವರು 250 ಆಲ್ ಔಟ್ ಆಗಿರ್ತಾರೆ ಪಾಕಿಸ್ತಾನ. ನಮ್ಮದು 9 ವಿಕೆಟ್ ಹೋಯಿತು, ಇನ್ನು 2 ರನ್ ಬಾಕಿ ಇರ್ತದೆ. ಆ ಕೊನೆ ಬ್ಯಾಟ್ ಹಿಡ್ಕೊಂಡಿರೋನು, ಅವನು ವಿಕೆಟ್ ಕೀಪರೋ ಅವನು ಬೌಲರೋ, ಅವನಿಗೆ ಬ್ಯಾಟ್ ಹಿಡಿಯೋದು ಗೊತ್ತಿಲ್ಲ, ತಲೆ ಕೆಳಕ ಹಿಡ್ಕೋಬೇಕು. ಅವನು ಬರೀ ಬೌಲ್ ಮಾಡೋದು ಗೊತ್ತು. ಅವನೇನಾದರೂ ಕೊನೆ 2 ಬಾಲ್ಗಳಲ್ಲಿ 2 ಸಿಕ್ಸರ್ ಹೊಡೆದ ಅಂದರೆ ಇದು ಅಸಾಧ್ಯ ಅಂತ ತಿಳ್ಕೊಂಡಿರ್ತೇವೆ. ಕಣ್ಣು ಮುಚ್ಚಿ ಒಡ್ಡನ ಹಾಗೆ ಹೊಡಿತಾನವನು. ಬ್ಯಾಟ್ ತುಂಡಾಗ್ತದೆ, 2 ಸಿಕ್ಸರ್ ಹೊಡೆದ ಅಂದ್ರೆ ನೀವು ಚಪ್ಪಾಳೆ ಹಾಕಿ ವಾಹವಾ ಅಂತೀರಿ, ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಅಯ್ಯ, ಆ ಎಕ್ಸಲೆನ್ಸಲ್ಲಿ ನಾನಿದ್ದೇನೆ ಅಂತಾನೆ ಕೃಷ್ಣ. ಭೇಷ್ ಅಂತ ಯಾವುದು? ಯದ್ಯದ್ ವಿಭೂತಿಮತಿ ಸತ್ವಂ ಶ್ರೀಮತಿ ಊರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಹುನ ಅಥವಾ ಬಹುನೈತೇನ. ಏನು ಹೇಳಿ? ಏಕಾಂಶೇನ ಸ್ಥಿತೋ ಜಗತ್, ಎಲ್ಲದರಲ್ಲಿ ನಾನಿದ್ದೇನೆ ಅಂತಾನು ಭಗವಂತ. ಸಮಾಸಗಳಲ್ಲಿ ದ್ವಂದ್ವ ರೂಪದಲ್ಲಿದ್ದೇನೆ ಎಂದ. ಎಲ್ಲ ಸಮಾಸಗಳಲ್ಲಿ ದ್ವಂದ್ವದಲ್ಲೇನು ವಿಶಿಷ್ಟ ಅಂದರೆ ಇಷ್ಟೇ ಉದ್ದ ಇರಬೇಕು ಅಂತ ನಿಯಮ ಇಲ್ಲ. ಏನೆಲ್ಲ ಶಬ್ದಗಳನ್ನೆಲ್ಲ ಸೇರಿಸಿ ಅದು ಅತ್ಯಂತ ಸಮನ್ವಯಕಾರಕವಾದಂತಹ ಸಮಾಸ. ಪತ್ರ ಪುಷ್ಪ ಫಲತೋಯಗಳು ಬಿಡ್ತೇವೆ. ಪತ್ರ ಪುಷ್ಪ ಫಲತೋ ಎಲ್ಲ ಸೇರಿಸಿ ಒಂದೇ ಸಮಾಸ. ಇನ್ನು ಅದರ ಜೊತೆಗೆ ಮಗ್ಗು ಗೆಗ್ಗು ಹೀಚುಕಾಯಿ ಎಲ್ಲ ಸೇರಿಸ್ಬೋದು. ಎಷ್ಟುದ್ದ ಬೇಕಾದರೂ ಮಾಡ್ಬೋದು. ಕವಿಗಳು ಮಾಡಿ ತೋರಿಸ್ತಾರೆ, ಬಾಣನಂತಹ ಕವಿಗಳು. ಆದ್ದರಿಂದ ಆ ಸಮನ್ವಯಾತ್ಮಕವಾದ ವಾಕ್ಯ ಜೋಡಣೆಯಲ್ಲಿ ದ್ವಂದ್ವ ರೂಪದಲ್ಲಿ ನಾನು ಇದ್ದೇನೆ ನೋಡು ಅಂದ ಕೃಷ್ಣ. ಒಂದು 10ನೇ ಅಧ್ಯಾಯ ತಿಳ್ಕೊಂಡ್ರೆ ಎಷ್ಟೋ ಆಗುತ್ತೆ ನಮಗೆ ಭಗವದ್ಗೀತೆ. ಇದು ಧ್ವನಿ ಕಾವ್ಯ, ಇದು ಪ್ರಾಸಂಗಿಕವಾಗಿ ಹೇಳಿದ ಮಾತು. ಆದ್ದರಿಂದ ಈ ಅವತಾರ ಉಪಸಮಾಪ್ತಿಯಾಯಿತು. ಕೇವಲ ಅಂಶ ರೂಪದಲ್ಲಿ ಅವರು ಚಿರಂಜೀವಿಯಾದ ಋಷಿಗಳಂತೆ ಉಳಿದರು. ಅಲ್ಲಿಂದ ಆಚೆಗೆ ಅವರ ಬಾಯಲ್ಲಿ ಬಂದು ಮಾತೇ ಬೇರೆಯಾಯಿತು. ಅವತಾರ ಮುಕ್ತಾಯವಾದ ಕೂಡಲೇ ಪರಶುರಾಮರ ಬಾಯಲ್ಲಿ ಬಂದು ಮಾತೇ ಬೇರೆಯಾಯಿತು. ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸ್ವರೋತ್ತಮಂ. ಹೇ ಪುರುಷೋತ್ತಮ, ನೀನು ಅಕ್ಷಯ ಪುರುಷ, ಅನಂತ, ಅನಾದಿ, ಮಧ್ಯ ನಿಧನ. ಯಾರು ನೀನು? ಮಧುಹಂತಾರಂ, ಮಧುಕೈಟಬಧ್ವಂಸಿ, ನೀನು ಹಯಗ್ರೀವ. ಈಗ ಗೊತ್ತಾಯಿತು ಅಂದರು. ರಾಮನನ್ನು ಹಯಗ್ರೀವ ಅಂತ ಗುರುತು ಹೇಳಿದರು. ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸ್ವರೋತ್ತಮಂ ಧನುಷೋಸ್ಯ ಪರಾಮರ್ಶಾತ್. ನಿಮಗೆ ಹಾಗೆ ಗೊತ್ತಾಯಿತು, ಈ ಧನುಸ್ಸನ್ನು ಪರಾಮರ್ಶೆ ಮಾಡಿದೆಯಲ್ಲ, ಆಗ ಗೊತ್ತಾಯಿತು. ಸ್ವಸ್ತಿತೇಸ್ತು ಪರಂತಪ, ನಿನಗೆ ಒಳ್ಳೆಯದಾಗಲಿ, ನನ್ನ ಕೆಲಸ ಚಾರ್ಜ್ ಕೊಟ್ಟಿದ್ದೇನೆ, ರಿಲೇ ರೇಸು, ನೀವು ಮಾಡು ಮುಂದಿನ ಕೆಲಸ ಒಳ್ಳೆಯದಾಗಲಿ ಅಂತ ಒಂದು ಪ್ರದಕ್ಷಿಣೆಯನ್ನು ಬಂದು ಪರಶುರಾಮರು ಹೊರಟು ಹೋದರು. ಎಷ್ಟು ಗಂಭೀರವಾಗಿದೆ ನೋಡಿ ಈ ಪ್ರಸಂಗ ಇದು. ಪರಶುರಾಮ ನೋಡಿ, ಪರಶುರಾಮ ಗರ್ವಭಂಗ ಅಂತ ಹೇಳೋವರಿಗೆ ಮೂಲದಲ್ಲಿ ಎಲ್ಲಿಯೂ ಆಸ್ಪದವಿಲ್ಲ. ಅದು ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಎಳೆದಾಡಿದ್ದಾರೆ, ಇವರು ಮಾತಾಡೋದು, ಅದಕ್ಕೆ ಉತ್ತರ ಕೊಡೋದು. ಅದು ಮೂಲದಲ್ಲಿ ಇದು ಋಷಿ ದರ್ಶನದಲ್ಲಿ ಗರ್ವ ಪ್ರಸಂಗ ಬರೋದಿಲ್ಲ. ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ, ಋಷಿ ಪ್ರೋಕ್ತವಾದ ಕಾವ್ಯಗಳನ್ನು ಮಾತ್ರ ಓದಿ ಅಂದರೆ ಸಂಸ್ಕೃತಿಗೆ ಭಂಗ ಬರೋದಿಲ್ಲ. ಅದಕ್ಕೆ ಪೂರಕವಾದದ್ದನ್ನು ತಗೊಳ್ಳಿ, ಅದಕ್ಕೆ ವ್ಯತಿರಿಕ್ತವಾದದ್ದನ್ನು ಯಾರು ಹೇಳಿದ್ರೂ ಪ್ರಯೋಜನವಿಲ್ಲ ಅಂತ ಬಿಟ್ಟುಬಿಡಿ. ಇದು ಮುಗಿಯಿತು. ಗತೇ ರಾಮೇ ಪ್ರಶಾಂತಾತ್ಮ ರಾಮೋ ದಾಶರಥಿರ್ಧನು. ಇಲ್ಲಿ ಪ್ರಶ್ನೆ, ಅಡ್ಡ ಪ್ರಶ್ನೆ ಕೇಳ್ತಾರೆ. ಈ ವೈಷ್ಣವ ಧನುಸ್ಸನ್ನು ಪರಶುರಾಮರು ರಾಮನ ಕೈಯಲ್ಲಿ ಕೊಟ್ಟರಲ್ಲ, ಇದು ಏನು ಮಾಡಿದ ರಾಮ ಅಂತ.
ನಿಮಗೆ ಅರಣ್ಯಕಾಂಡದಲ್ಲಿ ಗೊತ್ತಾಗ್ತದೆ. ಶರಭಂಗರ ಆಶ್ರಮಕ್ಕೆ ಹೋಗುವ ಹೊತ್ತಿಗೆ ನೆಲವನ್ನು ಮುಟ್ಟದೇ ಇದ್ದಂತಹ ಒಂದು ರಥ ಮತ್ತು ಕುದುರೆಗಳು ರಾಮಲಕ್ಷ್ಮಣರ ಕಣ್ಣಿಗೆ ಬೀಳ್ತವೆ. ಇನ್ನೇನು ಆಶ್ರಮದೊಳಕ್ಕೆ ಹೋಗಬೇಕು. ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ಸ್ವಲ್ಪ ತಡಿ ಲಕ್ಷ್ಮಣ, ದೇವೇಂದ್ರ ಬಂದಿದ್ದಾನೆ ಅಂತ ಕಾಣುತ್ತೆ, ಏನೋ ರಹಸ್ಯವಾದಂತಹ ಒಂದು ಸಭೆ ಇರಬೇಕು ಮುನಿಗಳ ಜೊತೆಯಲ್ಲಿ. ಇಷ್ಟೇ, ಸ್ವಲ್ಪ ಹೊತ್ತು ಕಾಯ್ತಾರೆ. ದೇವೇಂದ್ರ ಆಶ್ರಮದಿಂದ ಹೊರಗೆ ಬಂದು ಯಾರೂ ನೋಡಲಿಲ್ಲ ತಾನೇ ನಾ ಬಂದಿದ್ದು ಅಂತ ತಿಳ್ಕೊಂಡು, ಯಾಕೆ ಪರೋಕ್ಷ ಪ್ರಿಯ ಇವ ಹಿ ದೇವಾ, ಅವರು ಪರೋಕ್ಷ ಪ್ರಿಯರು, ಪ್ರತ್ಯಕ್ಷವಾಗಿ ಏನೂ ಮಾಡೋದಿಲ್ಲ. ಕಣ್ಣಲ್ಲಿ ಕಿವಿಯಲ್ಲಿ ಮೂಗಲ್ಲಿ ಕೂತಿರ್ತಾರೆ ದೇವತೆಗಳು. ಮನುಷ್ಯನನ್ನು ಕೈ ಹಿಡಿದು ಏನನ್ನೂ ಮಾಡಿಸೋದಿಲ್ಲ. ಆದರೆ ನಮ್ಮ ಮೇಲೆ ಆವಾಹನೆಯಾಗಿ ದೈವ ಕಾರ್ಯವನ್ನು ಸರ್ವದಾ ಚಿಂತೆ ಮಾಡ್ತಿರ್ತಾರೆ. ಅದಕ್ಕೆ ದೇವ ಹೇಳನ ಮಾಡಬಾರದು. ಪಾತಕಗಳಲ್ಲಿ ಮೊದಲನೇ ಪಾತಕ ಯದ್ದೇವ ದೇವ ಹೇಳನ ದೇವ ಸಸ್ಯ ಕರ್ಮ ವಯಂ. ಇಂದ್ರಿಯ ಶೋಷಣೆ, ಇಂದ್ರಿಯ ದೂಷಣೆ, ಅದು ಇಂದ್ರ ದೂಷಣೆ, ಇದು ಪಾತಕಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಅದಕ್ಕೆ ಗೌತಮ ಅಲ್ಲಿಯ ಕಥೆಗೆ ಬೇರೆ ಅರ್ಥವನ್ನು ಮುನಿಪ್ರೋಕ್ತವಾದನ್ನು ನೋಡಿ ಅಂತ ಹೇಳುವುದು. ಅಲ್ಲಿ ದೇವೇಂದ್ರ ನೋಡ್ಕೊಂಡು ಹೊರಟೋದ. ಅಲ್ಲಿ ಏನು ನಡೀತು ಅದು ವಾಲ್ಮೀಕಿ ಬರೀಲಿಲ್ಲ. ಅಲ್ಲಿ ದೇವೇಂದ್ರ ಬಂದಿದ್ದಾನೆ ಅಂತ ಬರೆದ್ರೆ ಏನು ಮಾಡಿದ ಅಲ್ಲಿ ಶರಭಂಗಾಶ್ರಮದಲ್ಲಿ ಅದು ಬರೆದಿಲ್ಲ. ಮುಂದೆ ನಿಮಗೆ ಎಷ್ಟೋ ದಿವಸ ಆದ ನಂತರ, ಸುಮಾರು 12 ವರ್ಷದ ವನವಾಸ ಮುಗಿದ ಮೇಲೆ 13ನೇ ವರ್ಷದ ಆರಂಭದಲ್ಲಿ ಅಗಸ್ತ್ಯಾಶ್ರಮಕ್ಕೆ ರಾಮಚಂದ್ರ ಬರುವಾಗ ಅಗಸ್ತ್ಯರು ಈ ವೈಷ್ಣವ ಧನುಸ್ಸನ್ನು ರಾಮನ ಕೈಯಲ್ಲಿ ಕೊಟ್ಟು, ಮಗು ಇದನ್ನು ನೀನು ರಾಕ್ಷಸರ ವಧೆಗೆ ಉಪಯೋಗ ಮಾಡಪ್ಪ, ಇದು ಬ್ರಹ್ಮದತ್ತವಾದ ಬಾಣ ಎಂಬುದಾಗಿ ಅಕ್ಷಯ ತೂಣಿರ ಅಕ್ಷಯ ಬತ್ತಳಿಕೆಯನ್ನು, ಬಾಣವನ್ನು, ಈ ಬಿಲ್ಲನ್ನು ರಾಮನ ಕೈ ಕೊಡ್ತಾರೆ. ಅಗಸ್ತ್ಯಾಶ್ರಮದಲ್ಲಿ ಕೊಡ್ತಾರೆ. ಅಗಸ್ತ್ಯಾಶ್ರಮದಲ್ಲಿ ಕೊಡ್ತಾರೆ. ಮತ್ತು ಶರಭಂಗಾಶ್ರಮಕ್ಕೆ ಇಂದ್ರ ಬಂದದ ಕಥೆ ಅಲ್ಲಿಗೆ ನಿಂತು. ಇಲ್ಲಿ ಪರಶುರಾಮರು ಕೊಟ್ಟಿದ್ದು, ನಡುವೆ ಬಿಲ್ ಎಲ್ಲಿ ಹೋಗಿತ್ತು ಅಂತ ಪ್ರಶ್ನೆ. ನಿಮಗೆ ವ್ಯಾಖ್ಯಾನಕಾರರ ಸಹಾಯ ಬೇಕಾಗೋದು ಇದೇ ಜಾಗದಲ್ಲಿ. ಗೋವಿಂದರಾಜ ಸ್ವಾಮಿಗಳು ಹೊಂದಿಸಿ ಕೊಟ್ಟಿದ್ದಾರೆ. ರಾಮಚಂದ್ರ ಸ್ವಾಮಿ ಆ ಬಿಲ್ಲನ್ನು ಲಕ್ಷ್ಮಣನ ಮೂಲಕವಾಗಿ ಸಮುದ್ರ ರಾಜನಾದ ವರುಣನಲ್ಲಿ ಇಟ್ಟಿದ್ದ. ಸಮುದ್ರದಲ್ಲಿ ಹಾಕಿದ್ರು ಆ ಬಿಲ್ಲನ್ನು. ಈಗ ಸದ್ಯ ಅದರ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ವರುಣಾಯ ಪ್ರಮೇಯಾಯ ದದೌ ಹಸ್ತೆ ಸಮಾಸಸಾಯಕಂ ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಸಪ್ತಚಿತಮಃ 77ನೇ ಸರ್ಗ ಬಾಲಕಾಂಡದಲ್ಲಿ ಬಾಣ ಸಮೇತವಾಗಿ, ಚೀಲ ಸಮೇತವಾಗಿ ಆ ಬಿಲ್ಲನ್ನು ಸಮುದ್ರ ರಾಜನಿಗೆ ಕೊಟ್ಟಿದ್ರು. ಈಗ ಉಪಯೋಗ ಇಲ್ಲ ಅಂತ ಒತ್ತಿಟ್ಕೊಂಡಿರಲಿ. ವರುಣನ ಮೂಲಕವಾಗಿ ಇಂದ್ರ ಪಡೆದುಕೊಂಡು ರಾಮಚಂದ್ರ ಕಾಡಿಗೆ ಹೋದ ಸಂದರ್ಭದಲ್ಲಿ ಇದನ್ನು ಹೇಗಾದರೂ ಮುಟ್ಟಿಸ್ಬೇಕು ರಾಮನ ಕೈಗೆ, ತಾನೇ ಕೊಡ್ಬೋದಾಗಿತ್ತಲ್ಲ. ಅವು ಪರೋಕ್ಷ ಪ್ರಿಯರು, ಆಗಲೇ ಹೇಳಿದ್ದೇನೆ, ದೇವತೆಗಳು ನೇರ ತಂದು ಕೊಡೋದಿಲ್ಲ. ಇನ್ನೂ ಒಂದು ವಿಷಯ, ಭೂಮಂಡಲದ ಅತ್ಯಂತ ಶ್ರೇಷ್ಠರಾದ ಬ್ರಾಹ್ಮಣೋತ್ತಮರೆಲ್ಲರೂ ಅದನ್ನು ಕೈಗಳಿಂದ ಮುಟ್ಟಿ ಅಭಿಮಂತ್ರಿಸಿ ಇದು ರಾಮನಿಗೆ ವಿಜಯವನ್ನು ತಂದುಕೊಡಲಿ, ದೈತ್ಯ ಶಕ್ತಿಗಳು ಹೋಗಲಿ ಅಂತ ತಮ್ಮ ಶಕ್ತಿಗಳನ್ನು ಆವಾಹನ ಮಾಡಿದ ನಂತರವೇ ಅಗಸ್ತ್ಯಾಶ್ರಮದಲ್ಲಿ ರಾಮನ ಹೆಗಲಿಗೆ ಬರ್ತದೆ. ಹೇಗೆ ಅಂತ ಕೇಳಿದರೆ, ಒಂದು ವಿವಾಹ ಮಂಟಪದಲ್ಲಿ ಒಬ್ಬ ಕನ್ಯೆಯ ಕೊರಳಿಗೆ ಮಾಂಗಲ್ಯವನ್ನು ಒಬ್ಬ ವರ ಕಟ್ಟಬೇಕಾದ್ರೆ ಪುರೋಹಿತರು ಏನು ಮಾಡ್ತಾರೆ, ಬೆಲ್ಲದ ಹಚ್ಚಿನ ಮೇಲೆ, ತೆಂಗಿನಕಾಯಿ ಮೇಲೆ ಆ ಮಾಂಗಲ್ಯವನ್ನಿಟ್ಟು, ಅರಿಶಿನ ಕೊಂಬನ್ನಿಟ್ಟು ಪೂಜೆಯನ್ನು ಮಾಡಿ ಆ ಸಭೆಯಲ್ಲಿರ್ತಕ್ಕಂಥ ಮುಖ್ಯರಾದ ಬ್ರಾಹ್ಮಣರ ಕೈಯಲ್ಲಿ, ವೃದ್ಧ ಸುಮಂಗಲಿಯರ ಕೈಯಲ್ಲಿ ಅದನ್ನು ಮುಟ್ಟಿಸಿ ಆಮೇಲೆ ಕೊರಳಿಗೆ ಕಟ್ಟುವಂತೆ ಲೋಕದಲ್ಲಿದ್ದ ಸಾತ್ವಿಕ ಕ್ಷಾತ್ರ ಶಕ್ತಿಗಳೆಲ್ಲ ಅದರಲ್ಲಿ ಆರೋಪಣೆ ಆಗಬೇಕು ಅಂತ ಈ ಪರಶುರಾಮರು ಕೊಟ್ಟಿದ್ದ ಬಿಲ್ಲು ಹಾಗೆ ಬಂದು ಸೇರಿತಾದ್ದರಿಂದ ಪರಶುರಾಮರು ಸುಮ್ಮನೆ ಚಾರ್ಜ್ ಕೊಡಲಿಲ್ಲ, ಬಿಲ್ಲನ್ನೇ ಕೊಟ್ಟರು. ಅದೇ ಬಿಲ್ಲನ್ನೇ ಉಪಯೋಗ ಮಾಡಿ ರಾಮಚಂದ್ರ ಸ್ವಾಮಿ ವಾಲಿಯನ್ನು ನಿಗ್ರಹ ಮಾಡ್ತಾನೆ, ವಿರಾಧನ ನಿಗ್ರಹ ಮಾಡ್ತಾನೆ, ಕಬಂಧನ ನಿಗ್ರಹ ಮಾಡ್ತಾನೆ, ರಾವಣನನ್ನು ನಿಗ್ರಹ ಮಾಡ್ತಾನೆ. ಆದ್ದರಿಂದ ಈ ಪ್ರಸಂಗ ಆಕಸ್ಮಿಕ ಅಂತ ತಿಳ್ಕೋಬಾರ್ದು. ಪರಶುರಾಮರು ಬಂದರು, ಬೈದರು, ಹೋದರು ಅಲ್ಲ, ಇಲ್ಲಿ ಬಿಲ್ ಕೊಡೋದು ಮುಖ್ಯವಾಗಿತ್ತು. ತೇಜಸ್ಸು ಅಂತರ್ಗತವಾಗಿ ಓದಿತ್ತು. ಆಮೇಲೆ ಪಿತರಂ ವಿಹ್ವಲಂ ದೃಷ್ಟ ಪ್ರೋವಾಚ ರಘುನಂದನ, ದಶರಥನಿಗೆ ಮೂರ್ಛೆ ಹೋಗಿಬಿಟ್ಟಿದ್ನಲ್ಲ, ಶೈತ್ಯೋಪಚಾರ ಮಾಡಿ ಎಬ್ಬಿಸಿದರು. ಮಹಾರಾಜರೇ ಹೇಳಿ, ಹಾಗೆ ಉಪನ್ಯಾಸ ಮುಗಿದ ಮೇಲೆ ಪಕ್ಕದವ್ರಿಗೆ ಹೇಳ್ತಾರಲ್ಲ, ಉಪನ್ಯಾಸ ಮುಗಿದಿದೆ ಹೇಳಿ ಮನೆಗೆ ಹೋಗೋಣ ಅಂತ, ಅದೇ ರೀತಿಯಲ್ಲಿ ಅವರನ್ನು ಎಬ್ಬಿಸಿದ್ದಾರೆ ಗಡಿಬಿಡಿಯಲ್ಲಿ. ಅವ್ರು ಹೋದರೆ ಅಂತ ಕೇಳಿದ. ಅವ್ರು ಹೊರಟೋದ್ರು. ಆಯಿತು ಸದ್ಯ ಆಯ್ತಪ್ಪ ನಡೀರಿ, ಬದುಕಿದ್ದೇವಲ್ಲ ಅಂತ ಹೇಳಿ
ಅಯೋಧ್ಯಾಪಟ್ಟಣಕ್ಕೆ ಚತುರಂಗ ಸಮೇತವಾಗಿ ಬಂದರು. ಊರು ಬಾಗಿಲೆಲ್ಲ ಆರತಿ ಎತ್ತಿದ್ರು. ಅದೆಲ್ಲ ಕವಿಗಳು ಉಳಿದವರು ಅದನ್ನೆಲ್ಲ ವೈಭವ ಬರೆದುಕೊಳ್ಳಿ, ವಾಲ್ಮೀಕಿ ಬರೀಲಿಲ್ಲ. ಮದುವೆಯಾದ ಮದುವಣಿಗರು 4 ಜನ ದಶರಥನ ಅಪರೂಪದ ಮಕ್ಕಳು ಊರಿಗೆ ಬಂದಿದ್ದಾರೆ. ಏನು ವೈಭವ ಇರಬೇಕು ಅಯೋಧ್ಯೆಯಲ್ಲಿ, ಇದೆಲ್ಲ ಕಂಬರಾಮಾಯಣದಂಥ ಕಾವ್ಯದಲ್ಲಿ ಬರೆದಿದ್ದಾರೆ. ಸ್ವಾಗತ ಮಾಡಿದ್ರು, ಕರ್ಕೊಂಡು ಬಂದರು. ವಾಲ್ಮೀಕಿಗೆ ಗಡಿಬಿಡಿ, ಯಾಕೆ ಮುಂದಿನ ಕಥೆ ಹೇಳಬೇಕಲ್ಲ, 24,000 ಶ್ಲೋಕದಲ್ಲೇ ಎಲ್ಲ ಆಗಬೇಕಲ್ಲ. ಕಸ್ಯಚಿತ್ವಥ ಕಾಲಸ್ಯ ರಾಜ ದಶರಥ ಸುತಂ ಭರತಂ ಕೈಕೇಯಿ ಪುತ್ರಂ ಅಬ್ರವೀತಿ ರಘುನಂದನ. ಕಸ್ಯಚಿತ್ವಥ ಕಾಲಸ್ಯ, ಒಂದು ಕೆಲವು ಕಾಲ ಕಳೆಯಿತು. ಎಷ್ಟು ಕಾಲ ಕಳೆಯಿತೋ ಗೊತ್ತಿಲ್ಲ. ದಶರಥನೇ ಭರತನಿಗೆ ಹೇಳಿದ, ಮಗು ನಿಮ್ಮ ಸೋದರ ಮಾವ ಬಂದಿದ್ದಾನಪ್ಪ ಯುಧಾಜಿತ್ತು, ಅವರ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನಂತೆ, ಮಗು ನೀ ಹೋಗಪ್ಪ ಎಂಬುದಾಗಿ ಮಗನನ್ನು ಕಳಿಸಿಕೊಟ್ಟ. ಇದು ಆಶ್ಚರ್ಯ. ಇದು ಇಲ್ಲ, ನೀನು ಹತ್ರನೇ ಇರಬೇಕು ಅಂತ ಕೇಳೋದು ಬಿಟ್ಟು 40 ಮಕ್ಕಳಿದ್ರು ತಂದೆ ನೋಡಿ, ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಏನು ಅಪೇಕ್ಷೆ ಮಾಡ್ತೇವೆ, ಕಣ್ಣೆದುರಿಗಿರಬೇಕು ಮಕ್ಕಳು. ಅದಕ್ಕೆ ಬೇಕಾದಾಗ ನೋಡಬೇಕು. ಒಬ್ಬ ಆಸ್ಟ್ರೇಲಿಯಾದಲ್ಲಿ, ಒಬ್ಬ ಚೈನಾದಲ್ಲಿ, ಇನ್ನೊಬ್ಬ ಜಪಾನ್ದಲ್ಲಿ, ಇನ್ನೊಬ್ಬ ಅಮೆರಿಕಾದಲ್ಲಿ, ಉತ್ತರ ಕೊರಿಯಾ ಒಬ್ಬರು ಇಲ್ಲ, ಪ್ರಯೋಜನ ತಗೊಂಡು ಮಾಡ್ತೀರಿ. ಮಕ್ಕಳು ಹತ್ರ ಇರಬೇಕು ಅಂತ ಬಯಸೋದು ತಂದೆ ತಾಯಂದಿರ ಶ್ರೇಷ್ಠವಾದ ಬಯಕೆ. ನಮ್ಮ ಕಣ್ಣೆದುರಿಗಿರಬೇಕು ಅಂತ ಕೇಳ್ತೇವೆ. ದಶರಥಂದು ವಿಲಕ್ಷಣ. ಮಗು ಹುಟ್ಟಿದಾಗಲೇ ಭರತನನ್ನು ಸೋದರ ಮಾವ ಕೇಳಿದ್ರೆ ಕರ್ಕೊಂಡು ಹೋಗೋದು ಬಿಟ್ಟ. ಈಗ ತಾನೇ ಹೇಳ್ತಾ ಇದ್ದಾನೆ ಮಗನಿಗೆ, ನೋಡಿ ಸೋದರ ಮಾವ ಬಂದಿದ್ದಾನಪ್ಪ, ಅವನೇನು ಹೊಸದಾಗಿ ಬಂದಿರಲಿಲ್ಲ, ಮದುವೆಗೆ ಬಂದಿದ್ದವನು, ಅವನು ಇವನ ಜೊತೆಯಲ್ಲಿದ್ದ ಕೆಲವು ದಿವಸ. ಮಹಾರಾಜರೇ, ಈ ಮಗುನ ಯಾವಾಗ ಕರ್ಕೊಂಡು ಹೋಗಲಿ, ಭರತನ ಯಾವಾಗ ಕರ್ಕೊಂಡು ಹೋಗಲಿ, ಭರತನ ಯಾವಾಗ ಕರ್ಕೊಂಡು ಹೋಗಿ, ಅವನಿಗೂ ವ್ಯಾಮೋಹ. ದಶರಥನಿಗೆ ಭರತನನ್ನು ಕಳಿಸೋಕೆ ಇಷ್ಟವಿಲ್ಲವಾದರೂ ಮನಸ್ಸಲ್ಲಿ ಒಂದು ಚಿಂತೆ, ಇವನು ಇಲ್ಲೇ ಉಳಿದುಕೊಂಡರೆ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಿ ತಕರಾರು ಎತ್ತುತ್ತಾನೆಯೋ ಅಂತ. ಬಾಲಕಾಂಡದಲ್ಲಿ ಅವನ ಹೃದಯಾಂತರಾಳದ ತಳಮಳವನ್ನೇನು ಹೇಳಿದವು, ಈಗ ತಳಮಳಕ್ಕೆ ಮತ್ತೆ ನಿಮಗೆ ಕೊಂಡಿ ಸಿಗ್ತಾ ಇದೆ. ಅದಕ್ಕೆ ಆಸ್ಪದವನ್ನು ಕೊಡದೆ ಕರ್ಕೊಂಡು ಹೋಗ್ತಾನಂತೆ. ಹೋಗ್ತೀಯನಪ್ಪ ಅವನ ಜೊತೆಯಲ್ಲಿ, ಅಪ್ಪಾಜಿ ನೀವು ಅಪ್ಪಣೆ ಕೊಟ್ಟರೆ ಹೋಗಿ ಬರ್ತೇನೆ ಎಂಬುದಾಗಿ ಭರತ ಸಿದ್ಧವಾದ. ಭರತನ ಜೊತೆಯಲ್ಲಿ ಶತ್ರುಘ್ನನು ಹೊರಟ. ಇದು ಅಂಡರ್ಸ್ಟೂಡ್. ರಾಮ ಇದ್ದಲ್ಲಿ ಲಕ್ಷ್ಮಣ, ಭರತ ಇದ್ದಲ್ಲಿ ಶತ್ರುಘ್ನ. ಅವರು ಹೊರಟ ಮೇಲೆ ರಾಮನ ಜೊತೆಯಲ್ಲಿ ತುಂಬ ಆನಂದ ಇರ್ತಾನೆ ದಶರಥ. ಗತೇ ಚ ಭರತೆ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ಪಿತರಂ ದೇವಸಂಕಾಶಂ ಪೂಜಯಾಮಾಸತುಸ್ತದಾ. ರಾಮ ಲಕ್ಷ್ಮಣರು ತಂದೆಯನ್ನು ಪೂಜಯಾಮಾಸತು, ಏನು ಪೂಜೆ ಮಾಡಿದರು, ಅವನು ಹೇಳಿದಾಗ ಕೇಳ್ತಿದ್ರು. ಮನಸ್ಸಿಗೆ ಅಪ್ರಿಯವಾದ ಕೆಲಸಗಳನ್ನು ಮಾಡ್ತಿರಲಿಲ್ಲ. ಮಕ್ಕಳ ಬಹಳ ದೊಡ್ಡ ಕೆಲಸ ಅಂದರೆ ತಂದೆ ತಾಯಿಂದರ ಹೃದಯವನ್ನು ತಂಪಾಗಿಡುವುದು. ತಂಪಾಗಿಡುವುದು ಹೇಳಿದ್ದೆಲ್ಲ ಮಾಡಬೇಕೆ, ತಪ್ಪು ಕೆಲಸ ಹೇಳಿದ್ರು ಮಾಡಬೇಕೆ ಅಂತಲ್ಲ, ಹೊಟ್ಟೆ ಉರಿಸದೇ ಇರುವುದು. ಮಕ್ಕಳ ಮೊದಲನೇ ಕೆಲಸ ತಂದೆ ತಾಯಿಂದರ ಹೊಟ್ಟೆಯನ್ನು ಉರಿಸದೇ ಇರುವುದು. ಹಾಗಂದ್ರೇನು, ಮಕ್ಕಳು ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡ್ತಾರೆ. ಇವರು ಚೆನ್ನಾಗಿದ್ದರೆ ಅದಕ್ಕೆ ಅಷ್ಟಕ್ಕೆ ಸಂತೋಷ ಪಟ್ಕೊಳ್ತಾರೆ. ಜೂಜಾಡುವುದು, ಬೀಡಿ ಸೇದುವುದು, ಹೆಂಡ ಕುಡಿಯುವುದು, ಸುಳ್ಳಾಡುವುದು, ಬೇಡದೇದು ಉಪದ್ವ್ಯಾಪ ಮಾಡುವುದು, ರಾಜಕೀಯಕ್ಕೆ ಬೀಳುವುದು, ಅಯ್ಯೋ ನಮ್ಗೆ ಯಾಕೆ ಬೇಕೋ. ತಂದೆ ಬಹಳ ಸಂಕಟ ಪಡ್ತಾರೆ. ಮುದುಕನಾಗಿದ್ದರಂತೂ ಒದ್ದಾಡಿದಿಂಥ ಮಕ್ಕಳು ಹುಟ್ಟೋಕ್ಕಿಂತ ಹುಟ್ಟದೇ ದ್ರವಾಸಿ ಆಗಿತ್ತಲ್ಲ ಅಂತ. ಹಾಗಲ್ಲ, ರಾಮಚಂದ್ರ ಎಲ್ಲ ವಿಧದಲ್ಲಿ ತಂದೆಯ ಮನಸ್ಸನ್ನು ಸೆಳೀತಾ ಇದ್ದಾನೆ, ತಾಯಂದ್ರ ಮನಸ್ಸನ್ನು ಸೆಳೀತಾ ಇದ್ದಾನೆ. ಪಿತುರಾಜ್ಞಾಂ ಪುರಸ್ಕೃತ್ಯ ಪೌರಕಾರ್ಯಾಣಿ ಸರ್ವಶಃ. ದಶರಥ ಮೆಲ್ಲನೆ ತನ್ನ ರಾಜಕಾರ್ಯ ಪೌರ ಕಾರ್ಯಗಳನ್ನು ಒಂದೊಂದನ್ನಾಗಿ ಮಗನಿಗೆ ವಹಿಸ್ತಾ ಚಾರ್ಜ್ ಕೊಡ್ತಾ ಬಂದ. ಏನು ಕೆಲಸ? ಹಬ್ಬ ಬಂತು, ಹರಿದಿನ ಬಂತು, ದೊರೆ ಪ್ರಜೆಗಳಿಗೆ ಕಾಣಿಸಿಕೊಳ್ಳಬೇಕು. ಉತ್ಸವದ ದಿವಸಗಳಲ್ಲಿ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ಹೋಗಿ ಬರಬೇಕು. ಗೂಢಚಾರರ ಸಮಾಚಾರವನ್ನು, ಪಾಪ ಮುದುಕಾಗಿದ್ದಾನೆ ದಶರಥ, ರಾತ್ರಿ 2 ಗಂಟೆಗೆ ಎದ್ದು 10 ದಿಕ್ಕಿನಿಂದ ಬಂದ. ಗೂಢಚಾರರ ವಾರ್ತೆಗಳನ್ನು ಸಂಗ್ರಹಿಸಿ ಮಂತ್ರಿಗಳಿಗೆ ಅಲ್ಲಲ್ಲಿ ಏನೇನು ಹುಕುಂ ಕೊಡಬೇಕು, ಆರ್ಡರ್ ಕೊಡಬೇಕು. ವಯಸ್ಸಾದ ದಶರಥ ಹೇಳಿದ, ಮಗು ಸ್ವಲ್ಪ ರಾಜಭಾರ್ಯ ನೀನು ನೋಡ್ಕೊಳ್ಳೋಪ್ಪ, ನಾನು ಈ ಛತ್ರಿ ಅಡಿಯಲ್ಲಿ ಕೂತು ಮೈ ಬಿಡಿಸಿಕೊಂಡಿದೆ, ಆಯಾಸಪಟ್ಟಿದ್ದೇನೆ ಎಂಬುದಾಗಿ ಟ್ರೈನಿಂಗ್ ಬೇರೆ ಕೊಟ್ಟಿದ್ದಾನೆ. ಅತ್ಯುತ್ತಮವಾಗಿ ರಾಮಚಂದ್ರ ತಂದೆ ಬದುಕಿರುವಾಗಲೇ ರಾಜ್ಯಭಾರವನ್ನು ಶುರು ಮಾಡಿದ. ಆದರೆ ರಾಮನಿಗಿನ್ನೂ ಪಟ್ಟಾಭಿಷೇಕ ಆಗಿಲ್ಲ. ಆ ಟೇಕ್ ಓವರ್ ಅದಾಗುವುದಕ್ಕೆ ಅದೊಂದು ಅಫಿಷಿಯಲ್ ಮೂಮೆಂಟ್. ಆ ಕ್ಷಣದ ಹೊರತು ಸರ್ವ ರಾಜಕಾರ್ಯಗಳನ್ನು ಅರಿತಿದ್ದಾನೆ, ಅರಮನೆಯ ಗುಟ್ಟುಗಳನ್ನು ಅರಿತಿದ್ದಾನೆ.
ರಾಜರಹಸ್ಯ ಅಂತ ಹೇಳ್ತೇವೆ. ಒಂದು ಸರ್ಕಾರ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಯುವಾಗ ಇನ್ನೊಂದು ಸರ್ಕಾರ ಆ ಜಾಗದಲ್ಲಿ ಬರುವಾಗ, ಇವತ್ತಿಗೂ ನಮ್ಮ ರಾಷ್ಟ್ರದಲ್ಲಿ ಕೂಡ ಒಬ್ಬರು ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಅಂಥವರು ಕೆಳಗಿಳಿಯಬೇಕಾದರೆ ಮುಂದೆ ಬರುವ ಪ್ರೈಮ್ ಮಿನಿಸ್ಟರಿಗೆ ಮಾತ್ರ ತಿಳಿದಿರಬೇಕಾದಂತಹ ಕೆಲವು ಗುಟ್ಟುಗಳನ್ನು ಹೇಳಿಕೊಡಬೇಕಾಗ್ತದೆ. ಅದು ಹೋಮ್ ಮಿನಿಸ್ಟರ್ಗೆ ಗೊತ್ತಿರೋದಿಲ್ಲ, ಅದು ಫಾರಿನ್ ಮಿನಿಸ್ಟರ್ಗೆ ಗೊತ್ತಿರೋದಿಲ್ಲ. ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗುವಾಗ ಆಕ್ಷೇಪ ಎತ್ತಿದ್ದು ಇದಕ್ಕೋಸ್ಕರವಾಗಿ. ಈಗ ಪೊಖ್ರಾನ್ ನಂಬರ್ 2 ಬಾಂಬ್ ಸಿಡಿಸಿದರು. ಈಗ ಯುದ್ಧಕ್ಕೆ ಸಿದ್ಧತೆ ಇರತಕ್ಕಂಥ ಬಾಂಬ್ಗಳು ನಮ್ಮಲ್ಲಿ ಇವೆ. ನನಗೆ ಸಂಖ್ಯೆ ಗೊತ್ತಿಲ್ಲ. ಇವತ್ತು ಪಾಕಿಸ್ತಾನ ಅಂದರೆ ಇಡೀ ಪಾಕಿಸ್ತಾನವನ್ನು 5 ನಿಮಿಷದಲ್ಲಿ ನಿರ್ನಾಮ ಮಾಡುವಂಥ ಬಾಂಬುಗಳು ನಮ್ಮಲ್ಲಿವೆ. ನನ್ನ ಮಾತನ್ನು ನಂಬಿ ನೀವು. ಆ ಬಾಂಬುಗಳನ್ನೆಲ್ಲಿಟ್ಟಿದ್ದಾರೆ? ಅದಕ್ಕೆ ಬೇಕಾದ ಒತ್ತುಗುಂಡಿ ಬಟನ್ಗಳೆಲ್ಲಿವೆ? ಸೇನಾ ನಿಗಮ ಮುಖಂಡರ ಹೊರತು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಆ ಗುಂಡಿಗಳಿವೆ. ಅದನ್ನ ಎಲ್ಲಿ ಒತ್ತಬೇಕು, ಯಾವ ಬಟನ್ನು, ಯಾವ ಕಬರ್ಡು, ರಹಸ್ಯ ದಾಖಲೆಗಳು ಎಲ್ಲಿವೆ? ಇದನ್ನು ಮುಂದೆ ಬರೋ ಪ್ರೈಮ್ ಮಿನಿಸ್ಟರ್ ಕೊಡಬೇಕು. ಅವರು ರಾಷ್ಟ್ರಭಕ್ತರಾಗಿ ಈ ದೇಶದಲ್ಲಿ ಹುಟ್ಟಿದವರಿಗೇ ಕೊಡಬೇಕು. ನರಸಿಂಹರಾಯರು, PV ನರಸಿಂಹರಾಯರು ಒಳ್ಳೆಯ ರಾಷ್ಟ್ರಭಕ್ತರು. ಅನೇಕರಿಗೆ ಗೊತ್ತಿಲ್ಲ ಅವ್ರ ಬಗೆಗೆ. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಷ್ಟು ದಿವಸ 5 ವರ್ಷ ಫುಲ್ ಟರ್ಮ್, ಒಂದು ದಿವಸ ಸೋನಿಯಾ ಗಾಂಧಿ ಕಾಲಿಗೆ ಹೋಗಿ ಬೀಳಲಿಲ್ಲ. ಒಂದು ದಿವಸ ಅವರು ಮನೆಗೆ ಹೋಗಿ ನೋಡಲಿಲ್ಲ. ಚಾರ್ಜ್ ಕೊಡುವಾಗ ಮೆಲ್ಲನೆ ಕಿವಿಯಲ್ಲಿ ಹೇಳಿದ್ರಂತೆ ವಾಜಪೇಯಿ ಅವರಿಗೆ, ನೋಡಿ ಇಲ್ಲಿ ಒತ್ತುಗುಂಡುಗಳಿವೆ, ಇಲ್ಲಿ ಪದಾರ್ಥಗಳೆಲ್ಲ ಇವೆ, ಈ ರಾಷ್ಟ್ರದ ರಕ್ಷಣೆ ಭಾರ ನಿಮ್ಮ ಮೇಲಿದೆ, ನೀವು ಬಂದಿದ್ದು ಬಹಳ ಸಂತೋಷ ಅಂತ ಚಾರ್ಜ್ ಕೊಟ್ಟು ಅವರು ಕೆಳಗಿಳಿದರು. ವಾಜಪೇಯಿ ಅವರು ತಲೆ ಚಚ್ಕೊಂಡ್ರು. ಆಮೇಲೆ ಸೋನಿಯಾ ಗಾಂಧಿ ಬಂದರೆ ಈ ಬಟನ್ಸ್ ಎಲ್ಲ ಅವಳ ಕೈ ಕೊಡಬೇಕಾಗತ್ತಲ್ಲ. ಈಕೆ ಪೋಪ್ ಹೇಳಿದ ಹಾಕಿ ಕೇಳುವಳು. ಈ ದೇಶವನ್ನು ಇಟಲಿ ದೇಶಕ್ಕೆ 5 ಪೈಸಾಕ್ಕೆ ಮಾರೋದು ಕೂತಿರೋಳು. ನೀವು ರೆಕಾರ್ಡೆಲ್ಲ ಮಾಡ್ತಾ ಕೂತಿದ್ದೀರಿ. ಹೋಗಲಿ, ಜನ ಕೇಳೋದು ಕೇಳಿ, ನನಗೇನು ಭಯವಿಲ್ಲ. ಎಲ್ಲ ರೆಕಾರ್ಡ್ಸ್ ಇಟ್ಕೊಂಡೇ ಮಾತಾಡ್ತೇನೆ ನಾನು. ಅದು ಇನ್ನೇನು ಆಕೆಗೆ ಅಧಿಕಾರ ಹಸ್ತಾಂತರವೂ ಆಗಿ ಸ್ವೇರಿಂಗ್ ಇನ್ ಸೆರಿಮನಿ. ಆಕೆ ಇಟಲಿಯಿಂದ ತಂದೆ ತಾಯಿಯನ್ನು ಕರೆಸಿ ಸಾಯಂಕಾಲ 5 ಗಂಟೆಗೆ ಆ ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ ಆಕೆಗೆ ಪಟ್ಟಾಭಿಷೇಕ ಆಗೋದೆಲ್ಲ ತಯಾರಾಗಿಬಿಟ್ಟಿತ್ತು. ಕಾಂಗ್ರೆಸ್ನವರು ತಯಾರಾಗಿದ್ದರು. ಅದನ್ನು ತಪ್ಪಿಸಿದವರು 3 ಜನ. ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ, ಕಾಂಗ್ರೆಸ್ ಪಕ್ಷ ಅಲ್ಲದೇ ಇದ್ದವರು 3 ಜನ. ಮುಲಾಯಂ ಸಿಂಗ್ ಒಬ್ಬ ತಪ್ಪಿಸ್ದ, ಅನೇಕರಿಗೆ ಗೊತ್ತಿಲ್ಲ ಇದು. ಇನ್ನೊಬ್ಬ ಶರದ್ ಪವಾರು, ಇನ್ನೊಬ್ಬ PS ಸಂಗಮ. ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗೆ ಬಂದರು. ಇನ್ನೊಬ್ಬರು ದೊಡ್ಡ ತಂತ್ರವನ್ನು ಮಾಡಿದವರು ಸುಬ್ರಹ್ಮಣ್ಯನ್ ಸ್ವಾಮಿ. ಇದು ಅರ್ಥ ಆಗ್ತಾ ಇದೆ ನಿಮ್ಮನ್ನ ಹೇಳೋದು. ಇದು ಹೈ ಪಾಲಿಟಿಕ್ಸ್. ಇದು ರಾಮಾಯಣದ ಏನು ತಂತ್ರ ಇದೋ ಪ್ಯಾರಲ್ ಕೊಡ್ತಾ ಇದ್ದೇನೆ. ಸುಬ್ರಹ್ಮಣ್ಯನ್ ಸ್ವಾಮಿ ಹೋಗಿ APJ ಅಬ್ದುಲ್ ಕಲಾಂ ಅವ್ರ ಹತ್ರ ಹೇಳಿದರು, ಈಕೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಬರೋದಿಲ್ಲ, ಕಾಯ್ದೆ ಅವಕಾಶ ಕೊಡೋದಿಲ್ಲ. ಯಾತಕ್ಕೆ? ಈಕೆ ಈ ಭಾರತ ದೇಶದ ಸಂಪೂರ್ಣ ಪ್ರಜೆ ಅಲ್ಲ, ಪಾರ್ಟ್ ಟೈಮ್ ಸಿಟಿಸನ್. ಅಲ್ಲೊಂದು ಕಾಲು ಇಲ್ಲೊಂದು ಕಾಲು. ಹಾಗಿದ್ದ ಪಕ್ಷದಲ್ಲಿ ಅಲ್ಲಿ ಇಟಲಿ ದೇಶದಲ್ಲಿ ಭಾರತೀಯ ಪ್ರಜೆ ಒಬ್ಬ ಇದ್ದರೆ ಅವನಿಗೆ ಆ ದೇಶದಲ್ಲಿ ಚುನಾವಣೆಯಲ್ಲಿ ನಿಂತು ಆರಿಸಿ ಬಂದು ಪ್ರೈಮ್ ಮಿನಿಸ್ಟರ್ ಆಗುವ ಅವಕಾಶವನ್ನು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಪಕ್ಷದಲ್ಲಿ ಮಾತ್ರ ರೆಸಿಪ್ರೋಕಲ್ ರಿಲೇಷನ್ ಕೊಡಲಿಕ್ಕೆ ಬರ್ತದೆ. ಇಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಮತ್ತೇನು ಮಾಡಬೇಕು ಅಂದ್ರೆ ಅವರು ಏನಿಲ್ಲ, ಸೋನಿಯಾ ಗಾಂಧಿ ಬರ್ತಾಳೆ, ನಿಮ್ಮ ದೇಶದಿಂದ ಇಂಥದ್ದೊಂದು ಸೌಲಭ್ಯ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಅಂತ ಬರೆಸ್ಕೊಂಡು ಬಂದುಬಿಡು, ಕೊಡ್ತೇನೆ ಅಂತ ಹೇಳಿ ಹೋಗಿಬಿಡ್ತಾಳೆ ಅಂತ. ಹಾರಿ ಹೋಯ್ತು ಎಲ್ಲ. ಯಾತಕ್ಕೆ ಹೇಳ್ತೇವೆ ಅಂದರೆ ರಾಜರಹಸ್ಯಗಳು ಅಂತ ಇರ್ತವೆ, ಪತ್ರಿಕೆಗಳು. ಅದಕ್ಕೆ ಗೌಪ್ಯ ಅಂತ ಹೇಳ್ತಾರೆ ನೋಡಿ. ಅವರು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವಾಗ ರಾಜರಹಸ್ಯಗಳನ್ನು ನಾನು ಗಂಭೀರವಾಗಿ ಕಾಪಾಡ್ತೇನೆ, ಯಾರಿಗೂ ಹೇಳೋದಿಲ್ಲ. ಅದು ಕುಡಿತಾ ಗಿಡ್ತಾ ಅಮಲು ಇದ್ದರೆ, ನೆಹರು ಅಂಥವರಿದ್ದರೆ ಎಲ್ಲರ ಬಾಯಿಗೆ ಬಿದ್ದು ಹೋಗಿ ಎಲ್ಲ ಈ ದೇಶದ ರಹಸ್ಯಗಳೆಲ್ಲ ಬಯಲಾಗಿದ್ದೆ ನೆಹರು ಕಾಲದಲ್ಲಿ. ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದು 17 ವರ್ಷದಲ್ಲಿ ಎಷ್ಟು ಹೊಲಸೆ ಕೆಲಸಗಳು ನಡೆದು ಈ ದೇಶದ ರಕ್ಷಣೆಯ ವಿಷಯವೆಲ್ಲ ಹೊರಗಡೆ ಹೇಗೆ ಲೀಕ್ ಆಯಿತು, ಇದೆಲ್ಲ ಬಹಿರಂಗವಾಗಿ ಎಲ್ಲ ಇವತ್ತೆಲ್ಲ ಈ ವೆಬ್ಸೈಟಲ್ಲಿ ಹಾಕಿದ್ದಾರೋ ವಂಶಾವಳಿ ಚರಿತ್ರೆ ಎಲ್ಲ ಅತ್ಯಂತ ಹೊಲಸು, ಬೇಜಾರಾಗ್ತದೆ. ರಾಷ್ಟ್ರ ರಕ್ಷಕನಾದವನಿಗೆ ರಾಷ್ಟ್ರ ನಿಷ್ಠೆ ಅನ್ನೋದು ಬೇಕು, ಕ್ಯಾರೆಕ್ಟರ್ ಇರಬೇಕು. ಚಾಣಕ್ಯ ಅರ್ಥಶಾಸ್ತ್ರದ ಮೊದಲನೇ ವಾಕ್ಯ, ನಾನು ಹೇಳುವ ಶಾಸ್ತ್ರ ಪೂರ್ತಿ ಇಂದ್ರಿಯ ಜಯವನ್ನು ಕುರಿತು ಹೇಳ್ತೇನೆ ಅಂತ ಬರೆದಿದ್ದಾನೆ. ದೊರೆಗೆ ಇಂದ್ರಿಯ ಜಯ ಇರಬೇಕು. ಈಗ ರಾಮನನ್ನು ತಯಾರು ಮಾಡಿದ್ದಾನೆ ದಶರಥ. ನೋಡಪ್ಪ, ಸೈನ್ಯದ ಅಧಿಕಾರ ಗುಟ್ಟು ಇಲ್ಲಿದೆ,
ಬೊಕ್ಕಸದ ಗುಟ್ಟು ಇಲ್ಲಿದೆ, ಪರದೇಶದವ್ರ ಮೇಲೆ ಗೂಢಚರ್ಯ ಮಾಡಿರ್ತಕ್ಕಂಥ ಮಾಹಿತಿಗಳಿಲ್ಲಿದೆ, ದೇಶದಲ್ಲಿ ಸುಭದ್ರ ಸ್ಥಿತಿಯಲ್ಲಿದೆ, ದುಷ್ಟಲ್ಲಿದ್ದಾರೆ, ಎಲ್ಲ ಅಡ್ಕೊಂಡಿದ್ದಾರೆ, ಎಲ್ಲ ಕೆಲಸ ನೀನು ಕೊಟ್ಟಿದ್ದೇನೆ. ಕ್ರಮವಾಗಿ ರಾಮನಿಗೆ ಚಾರ್ಜನ್ನು ಕೊಟ್ಟು ಬಿಟ್ಟ. ಇನ್ನು ಉಳಿದಿದ್ದು ಆಲಂಕಾರಿಕವಾಗಿ ರಾಮನಿಗೆ ಯೌವರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ದಶರಥ ತೀರಿಕೊಂಡ ಮೇಲೆ ಪೂರ್ತಿ ಇವನನ್ನು ದೊರೆಯಾಗಿ ಪಟ್ಟಾಭಿಷೇಕ ಮಾಡೋದಷ್ಟು ಮಾತ್ರ ಉಳಿದಿತ್ತು. ದಶರಥನ ನೀವು ಮೆಚ್ಚಬೇಕು, ಸೋಮಾರಿತನವಿಲ್ಲದೆ ವೆಲ್ ಪ್ಲ್ಯಾನ್ಡ್ ಅಡ್ಮಿನಿಸ್ಟ್ರೇಷನ್. ಒಂದು ಸಣ್ಣ ತಪ್ಪು ಕೈಕೇಯಿಯಲ್ಲಿ ವ್ಯಾಮೋಹ ಇತ್ತು ಅನ್ನೋದನ್ನು ಬಿಟ್ಬಿಡಿ, ಅದು ಅನರ್ಥ ಆಯಿತು, ಆಗಬೇಕಾಗಿತ್ತು ಕಥೆ. ಆದರೆ ರಾಮನನ್ನು ಚೆನ್ನಾಗಿ ತಯಾರು ಮಾಡಿದ, ಗುಟ್ಟುಗಳನ್ನೆಲ್ಲ ಹೇಳಿಕೊಟ್ಟ. ಮತ್ತು ದಿನಂಪ್ರತಿ ಅಯೋಧ್ಯ ಜನರೆಲ್ಲ ಬಂದು ದಶರಥನಿಗೆ, ಮಹಾರಾಜರೇ ಎಂಥ ಮಗನನ್ನು ಹಡಿದ್ರಿ, ರಾಮ ಎಂಥ ಗುಣನಿಧಿ ಎಂಬುದಾಗಿ ಬಂದವರು ಪ್ರತಿಯೊಬ್ಬರು ಕೊಂಡಾಡಿ ಹೋಗೋರು. ಸಿಕ್ಕವರೆಲ್ಲ ಬರ್ತಿದ್ರೆ ಅಂತ ಅಲ್ಲ, ದಶರಥನಿಗೆ ಯಾರಲ್ಲಿ ವಿಶ್ವಾಸವಿತ್ತೋ, ಯಾವ ಆಪ್ತರು ಅರಮನೆಯ ಸಹವಾಸವನ್ನು ನಿಕಟವಾಗಿ ಇಟ್ಟುಕೊಂಡಿದ್ದರೋ ಅವರೆಲ್ಲ ಬಂದು ಹೇಳ್ತಾ ಇದ್ರು, ಇದರಿಂದ ದೇವಂ ದಶರಥ ಪ್ರೀತಃ ಬ್ರಾಹ್ಮಣಾ ನೈಗಮಾಸ್ತದ. ಎಲ್ಲ ವರ್ಗದ ಪ್ರಜೆಗಳಿಗೆ ರಾಮನಲ್ಲಿ ಪ್ರೀತಿ ಉಂಟಾಯಿತು, ಬ್ರಾಹ್ಮಣರಿಗೆ ಪ್ರೀತಿ ಉಂಟಾಯಿತು. ನಿಗಮಾಗಮಗಳನ್ನು ಕಲಿತವರಿಗೆ, ಕೋಶಾಧ್ಯಕ್ಷರಿಗೆ, ಬಲಾಧ್ಯಕ್ಷರಿಗೆ, ಅಶ್ವಾಧ್ಯಕ್ಷರಿಗೆ, ಗಜಾಧ್ಯಕ್ಷರಿಗೆ ಎಲ್ಲರಿಗೆ ಪ್ರೀತಿಯಾಯಿತು. ಯಾಕೆ? ರಾಮಸ್ಯ ಶೀಲವೃತ್ತೇನ ಸರ್ವೇ ವಿಷಯವಾಸಿನಃ. ಶೀಲ ಮತ್ತು ವೃತ್ತ, ಕ್ಯಾರೆಕ್ಟರ್. ಒಬ್ಬ ಮನುಷ್ಯನಿಗೆ ಶೀಲ ಅಂದ್ರೇನು? ಯಾವುದು ಮನುಷ್ಯನನ್ನು ಬಿಟ್ಟು ಅಗಲುವುದಿಲ್ಲವೋ ಅಂಥ ಸ್ವಭಾವಕ್ಕೆ ಶೀಲ ಅಂತ ಹೇಳ್ತೇವೆ. ಒಬ್ಬ ಜೂಜಾಡೋದನ್ನು ಕಲಿತ, ಕೊನೆ ಗಳಿಗೆಯಲ್ಲಿಯೂ ಜೂಜಾಡ್ತಾ ಅವನಿಗದು ಶೀಲ ಆಗಿಬಿಡುತ್ತೆ. ಅಲ್ಲಿ ಶೀಲ ಎಂಬುದು ವ್ಯಸನಕ್ಕೆ ಸಮವಾಗ್ತದೆ. ವೃತ್ತ ಅಂದರೆ ಅಕ್ವೈರ್ಡ್ ಕ್ಯಾರೆಕ್ಟರ್, ಹುಟ್ಟುತ್ತಾ ಇಲ್ಲದೇ ಇದ್ದರೂ ಆಮೇಲೆ ಕೆಲವೊಂದು ಹೊಸ ಗುಣಗಳನ್ನು ಸಂಪಾದನೆ ಮಾಡಬಹುದು. ರಾಮನಲ್ಲಿ ಶೀಲ ವೃತ್ತಗಳೆಷ್ಟು ಪುಷ್ಕಳವಾಗಿದ್ದವು. ಗುರುಣಾಂ ಗುರು ಕಾರ್ಯಾಣಿ ಕಾಲೇ ಕಾಲೇನ್ವೈಕ್ಷತ. ಹಿರಿಯರಿಗೆ, ಗುರುಗಳಿಗೆ ಸಲ್ಲಿಸಬೇಕಾದ ಗೌರವವನ್ನು, ನಾನಾ ರೂಪದ ಸಹಾಯಗಳನ್ನು ಸಕಾಲದಲ್ಲಿ ಒದಗಿಸ್ತಾ ಇದ್ದ. ಈಗ ನಿಮಗೇನೋ ಒಂದು ತೊಂದರೆ ಬಂತು ಸರ್ವಿಸ್ನಲ್ಲಿ, ನಿಮಗೆ ಸರ್ಕಾರದಲ್ಲಿ ಅಪ್ರೀತಿ ಬರುವಂಥ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಳ್ಳಬಾರದು. ಏನು ಸರ್ಕಾರ ಮಾಡುತ್ತೇವೆ? ಏನೋ ಒಂದು ತಕರಾರು ಬಂತು, ಒಂದು ಆರ್ಡರ್ ಮಾಡಿದ್ರು, ಅದರಲ್ಲಿ ಏನೋ ಒಂದು ಅರ್ಜಿ ಇತ್ತು, ಕೋರ್ಟ್ ಹೋದರು, ಮತ್ತೊಂದಾದರು. ಎಲ್ಲ ಅವರು ಮನುಷ್ಯರಿದ್ದಾರೆ, ಅವರು ಬದುಕಬೇಕು, ಅವ್ರ ಜೀವನ ನಡೀಬೇಕು. ಭಕ್ತಿಯ ಘೋಷಣೆ ಮಾಡ್ತಾರೆ. ಮುಂದೆ ಹೇಳ್ತಾನೆ ರಾಮನೇ ಭರತನಿಗೆ ಉಪದೇಶ ಕೊಡುವುದು ಒಂದು ಕಚ್ಚಿ ಸರ್ಗದಲ್ಲಿ. ಸಕಾಲದಲ್ಲಿ ಭೃತ್ಯರ ಪೋಷಣೆ, ಅವರಿಗೆ ಇನ್ಕ್ರಿಮೆಂಟ್ ಕೊಡಬೇಕಾದ್ರೆ ಘೋಷಣೆ ಮಾಡಿ ಒಡನೆ ಕೊಟ್ಟು ಬಿಡಬೇಕು. ಪೆಂಡಿಂಗ್ 4 ದಿವಸ, 8 ದಿವಸ, 10 ದಿವಸ, 4 ತಿಂಗಳು, 6 ತಿಂಗಳು, 18 ವರ್ಷ. 73ನೇ ಇಸ್ವಿಯಲ್ಲಿ ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಅಂತ ಪ್ರಮೋಷನ್ ಕೊಟ್ಟು 92ನೇ ಇಸ್ವಿವರೆಗೆ ಆಚರಣೆ ಕೊಡಲಿಲ್ಲ. 18 ಇಯರ್ಸ್, 18 ಜನಕ್ಕೆ ಕೋರ್ಟ್ಗೆ ಹೋಗ್ಬೇಕಾಯ್ತು. ನಾವು ನಮ್ಮ ವಿಶ್ವವಿದ್ಯಾಲಯ ಅನ್ನ ಹಾಕಿದ್ದು, ನಾವು ಕೋರ್ಟ್ ಹೋಗೋದು ಚೆನ್ನಾಗಿಲ್ವಲ್ಲ ಅಂತ ತುಂಬ ನೋಡಿದೆವು. ಅದು ಇಬ್ಬರು ರಿಜಿಸ್ಟ್ರಾರ್ಗಳ ಜಗಳ. ಒಬ್ಬರು ಆರ್ಡರ್ ಕೊಟ್ಟರು, ಅವ್ರು ಇಳಿದ್ರು, ಇನ್ನೊಬ್ಬರು ಬಂದರು. ನನಗಾಗದೇ ಅವನು ಕೊಟ್ಟಿದ್ದಾನಲ್ಲ ಅಂತ ಅವರ ಮೂಲೆಗೆ ಹಾಕಿದರು. ಎಲ್ಲ ಆರ್ಡರ್ ಕೊಟ್ಟಿದ್ದನ್ನು ಹಿಂದೆ ತಗೊಳ್ಳಿಕ್ಕೆ ಬರೋದಿಲ್ಲ. ಬ್ಯಾಡ್ ಕ್ಯಾರೆಕ್ಟರ್ ಇದ್ದರೆ, ಬ್ಲ್ಯಾಕ್ ಮಾರ್ಕ್ ಇದ್ದರೆ ಮಾಡಬೇಕು, ಮಾಡಲಿಕ್ಕೆ ಬರೋದಿಲ್ಲ. ತೊಂದರೆ ಕೊಟ್ಟರು. ಕೋರ್ಟ್ ಹೋಗಿದ್ದು. ರಾಮಾಜೋಯಿಸರ ಶಿಷ್ಯರಿದ್ದರು. ಅದು ಎಳೆದಾಡಿತು ಕೋರ್ಟ್ನಲ್ಲಿ. ಅಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ರು ವಿಶ್ವವಿದ್ಯಾಲಯದವರು. ಅಲ್ಲಿ ಒಬ್ಬರು ಚಂದ್ರಕಾಂತ್ ಅರಸ್ ಅಂತ ಹೇಳಿ ಜಡ್ಜರು ಕರೆದು ಚೀಮಾರಿ ಹಾಕಿ ವೈಸ್ ಚಾನ್ಸಲರಿಗೆ, ರಿಜಿಸ್ಟ್ರಾರಿಗೆ, ಅದು ಬಡ ಅಧ್ಯಾಪಕರು, ಅವರು ಕೊಟ್ಟಿದ್ದನ್ನು ಯಾಕ್ರೆ ತಗೊಳ್ತೀರಿ, ಬಡ್ಡಿ ಸಮೇತ ಅಷ್ಟು ಕೊಡಿ ಅಂತ ಹೇಳಿ 93 ಇನ್ನೇನು ರಿಟೈರ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಅಷ್ಟು 1/4 ಬಡ್ಡಿ ಸಮೇತ ಬಂತು. ಆದರೆ ಇವತ್ತಿಗೂ ಈ ಅನುಭವ ನೆನೆಸ್ಕೊಂಡ್ರೆ ಏನಾಗುತ್ತೆ, ಇವರು ಮನೆ ಹಾಳಾಗ ಈಗ ಮಾಡಬಾರ್ದಾಗಿತ್ತಲ್ಲ. ಅಷ್ಟಕ್ಕೆ ಮುಂಚೆನೇ ಅಕಸ್ಮಾತ್ ನಾನೇನಾದ್ರು ವ್ಯತ್ಯಾಸವಾಗಿದ್ದರೆ, ಜೀವಂತ ಇಲ್ಲದೆ ಹೋಗಿದ್ದು ನಮ್ಮ ಮನೆಯವರು ಶಾಪ ಹಾಕ್ತಿದ್ರು. ಯಾಕೆ ಹೇಳ್ತೇವೆ? ರಾಮರಾಜ್ಯ ಅಂತ ಅನಿಸ್ಕೊಂಡದ್ದು ಜನಗಳ ಕೈಯಲ್ಲಿ ಶಾಪ ಹಾಕಿಸಿಕೊಳ್ಳೋ ರಾಜ್ಯ ಆಗಬಾರ್ದು. ಕೊಡ್ತೀನಿ ಅಂತ ಆಸೆ ತೋರಿಸಿದ ಮೇಲೆ ಕೊಟ್ಟು ಬಿಡಬೇಕು, ಅವರು ಸಕಾಲದಲ್ಲಿ ಮಾಡಬೇಕು. ಅಷ್ಟೇ ಅಲ್ಲ, ಸರ್ಕಾರಕ್ಕಾಗಿ ಮಡಿದ ಯೋಧರ ಪತ್ನಿಯರಿಗೆ ಪೆನ್ಷನ್ ಕೊಡಬೇಕು ಅನ್ನೋ ವಿಷಯ ಹೇಳಿದ್ದಾರೆ ರಾಮಾಯಣದಲ್ಲಿ. ಎಲ್ಲ ಈಗ ನೀವು ಮಾತಾಡ್ತೀರಿ, ದೇವರಾಜ ಅರಸು ಸರ್ಕಾರ ಬ್ರಾಹ್ಮಣರ ತಲೆ ಕೈ ಇಟ್ಟು ದೇವಸ್ಥಾನ ಎಲ್ಲ ನಿರ್ನಾಮ ಮಾಡಿ ಆಮೇಲೆ ವಿಡೋ ಪೆನ್ಷನ್ ಸ್ಕೀಮು ಅದು ಇದು ಇವರು ಇಂಟ್ರೊಡ್ಯೂಸ್ ಮಾಡಿದರು. ಇವ್ರು ಮಾಡೋದಲ್ಲ. ರಾಮಾಯಣದಲ್ಲಿ ಹೇಳ್ತಾನೆ, ಸರ್ಕಾರದ ಸೇವೆಯಲ್ಲಿ ಮೃತಿಯನ್ನು ಹೊಂದಿದ ಕುಟುಂಬಕ್ಕೆ ಜೀವನೋಪಾಯವನ್ನೇ ಕಲ್ಪಿಸಬೇಕು.
ಇವತ್ತಿಗೆ ನೋಡಿ, ಪುರಾಣ ನಿಮಗೆ ಮೋಕ್ಷವಾಗಲಿ ಪುಣ್ಯ ಬರಲಿ ಅಂತ ಹೇಳ್ತಾ ಇಲ್ಲ. ಎಷ್ಟು ದೀರ್ಘ ದರ್ಶನದಿಂದ ರಾಮಚಂದ್ರ ಸ್ವಾಮಿ ಆಡಳಿತ, ಅದು ದಶರಥನ ಕಾಲದಿಂದ ಬಂದಿದ್ದು. ರಘು, ಅಜ, ದಿಲೀಪ, ಭಗೀರಥ ಅವರ ಕಾಲದಿಂದ ಬಂದು ಪಾಲಿಸಿ, ನ್ಯೂ ಪಾಲಿಸೀಸ್ ಅಲ್ಲ ಇವು. ಹೀಗಾಗಿ ಜನಪ್ರೀತಿ ಉಂಟಾಯಿತು. ಗುರುಣಾಂ ಗುರು ಕಾರ್ಯಾಣಿ ಕಾಲೇ ಕಾಲೇ ಅನ್ವವೈಕ್ಷತ ಏವಂ ದಶರಥ ಪ್ರೀತಃ ಬ್ರಾಹ್ಮಣಾನ ನಿಗಮಾಸ್ತದಾ ರಾಮಸ್ಸ ಶೀಲವೃತ್ತೇನ ಸರ್ವೇ ವಿಷಯವಾಸಿನಃ ತೇಷಾಮತೇಷಾ ಲೋಕೆ ರಾಮಸತ್ಯಪರಾಕ್ರಮಃ. ಆ ಕಡೆ ಭರತನ ಮೇಲೆಯೂ ಒಳ್ಳೆ ರಿಪೋರ್ಟ್ಸ್ ಬರ್ತಾ ಇದ್ವು ದೊರೆಗೆ. ಈ ದೇಶದಲ್ಲಿ ಹುಟ್ಟಿದ, ಗಾಂಧಾರ ದೇಶಕ್ಕೆ ಹೋದ, ಅದು ಬೇರೆ ದೇಶ ಅಂತ ಅವನು ಭಾವನೆ ಮಾಡಲಿಲ್ಲ. ಸೋದರ ಮಾವನಿಗೆ ಒತ್ತಾಸೆ ಮಾಡಿದ. ಆ ತಾತ ಸೋದರ ಮಾವ ಇಬ್ಬರು ತುಂಬ ಪ್ರೀತಿ ಮಾಡಿದರು. ಆ ದೇಶದ ಜನಗಳೆಲ್ಲ ಭರತನನ್ನು ಪ್ರೀತಿ ಮಾಡಿದರು. ಅವನಿಗೆ ಆಡಳಿತವನ್ನು ಕಲಿಸಿದರು. ಶತ್ರುಘ್ನಿಗೆ ಆಡಳಿತ ಕಲಿಸಿದರು. ಇಲ್ಲಿ ಲಕ್ಷ್ಮಣನಿಗೆಲ್ಲ ತಯಾರಿ ಆಯಿತು. ಯುವರಾಜ ಪಟ್ಟಾಭಿಷೇಕ ಅಂದರೆ ಈಗಿಂದೀಗ ತಗೊಂಡ್ರೆ ಅಧಿಕಾರ ತಗೊಳ್ಳೋಕೆ ಸಿದ್ಧವಾಗಿದ್ದಾರೆ 4 ಮಕ್ಕಳು. ದಶರಥ ಹಿರಿ ಹೇಗಿದ್ದ, ನಿಟ್ಟುಸರನ್ನು ಬಿಟ್ಟ. ಅಪ್ಪ ದೇವರು ಒಳ್ಳೆ ಮಕ್ಕಳು ಕೊಟ್ಟ, ದೇವರೇ ಬಂದಿದ್ದಾನೋ ಏನೋ, ಒಳ್ಳೆ ಮಾತನ್ನೇ ಕೇಳಿದೆ. ಈ 4ರಲ್ಲಿ ಅಧಿಕ ಪ್ರೀತಿಯಾದದ್ದು ದಶರಥನಿಗೆ ರಾಮನ ಮೇಲೆ. ಯಾತಕ್ಕೆ ಅಂದರೆ ಉಳಿದ ಮಕ್ಕಳ ಮೇಲೆ ಪ್ರೀತಿ ಅಂತಲ್ಲ, ನಾಳೆ ದೊರೆಯಾಗಲಿರುವವನು ಇವನ ಮೇಲೆ ತುಂಬ ಜವಾಬ್ದಾರಿ ಬೀಳುತ್ತೆ. ಸ್ವಯಂಭೂರಿವ ಭೂತಾನಾಂ ಬಭೂವ ಗುಣವತ್ತರಃ. ರಾಮನ ಗುಣಗಳೇ ಒಂದು ವಿಶೇಷವಾದದ್ದು, ಲೋಕೋತ್ತರವಾದ ಗುಣವಿಶೇಷಗಳು. ಇಲ್ಲಿಂದ ಆಚೆಗೆ 4 ಶ್ಲೋಕ, ಸ್ವಲ್ಪ ವಿಸ್ತಾರ ವ್ಯಾಖ್ಯಾನ ಮಾಡ್ತೇನೆ. ನಿಮಗೆ ಕುತೂಹಲ ಇರಬಹುದು. ನಿನ್ನೆ ರಾಮ ಸೀತೆಯರ ವಿವಾಹದ ಕಥೆ ಹೇಳಿದ್ರಿ. ಇವತ್ತು ದಯವಿಟ್ಟು ರಾಮಸೀತೆಯರ ದಾಂಪತ್ಯದ ಬಗೆಗೆ 2 ಮಾತನ್ನಾಡಿ. ಎಲ್ಲಿಯೂ ವರ್ಣನೆ ಇಲ್ವಲ್ಲ ಅಂತ ಕೇಳಬಹುದು ಕೆಲವರು. ರಾಮಸೀತೆಯರು ಪರಸ್ಪರ ಪ್ರೀತಿ ಮಾಡಿದ ಪ್ರಸಂಗ ಅಂದರೆ ಅವರು ಶಯ್ಯಾಗ್ರಹದಲ್ಲಿದ್ದದ್ದು ಅಂತ ಬರೀ ಆ ಶೃಂಗಾರ ರಸ ಕೇಳ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಉದಾಹರಣೆ ಕೊಡೋ ಪ್ರಸಂಗಗಳಿದ್ದರೆ ಅಥವಾ ಒಂದು ನಿರ್ದಿಷ್ಟ ಪ್ರಶ್ನೆಯಲ್ಲಿ ಕೇಳಿಬಿಡೋಣ. ರಾಮನಿಗೆ ಸೀತೆಯಲ್ಲಿ ಪ್ರೀತಿ ಹೆಚ್ಚಿತ್ತೆ, ಸೀತೆಗೆ ರಾಮನಲ್ಲಿ ಹೆಚ್ಚು ಪ್ರೀತಿ ಇತ್ತೆ. ಯಾರು ಉತ್ತರ ಹೇಳ್ತೀರಾ? ನಿಮ್ಮ ಯಜಮಾನರ ವಿಷಯದಲ್ಲಿ ಸ್ತ್ರೀಯರು ನೀವು ಯಜಮಾನರನ್ನ ಹೆಚ್ಚು ಪ್ರೀತಿ ಮಾಡ್ತೀರಾ, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರಿಯೇ? ಏನ್ರಿ ಆಚಾರ್ಯರೇ, ರಾಮಾಯಣ ಹೇಳಿ ಅಂದರೆ ನಮ್ಮ ಗೃಹಕೃತ್ಯಕ್ಕೆ ಬಂದ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ನಿಮಗೂ ರಾಮಾಯಣಕ್ಕೂ ನಮಗೂ ಸಂಬಂಧಪಟ್ಟ ವಿಷಯ. ಬೇರೆಯವ್ರ ಕುತೂಹಲ ಅಲ್ಲ, ನಿಮ್ಮಲ್ಲೇ ಕುತೂಹಲ ಬರಬೇಕು. ಸಾಮಾನ್ಯವಾಗಿ ಗಂಡನಿಗೆ ಹೆಂಡತಿಯಲ್ಲಿ ಹೆಚ್ಚು ಪ್ರೀತಿಯೋ, ಹೆಂಡತಿಗೆ ಗಂಡನಲ್ಲಿ ಹೆಚ್ಚು ಪ್ರೀತಿಯೋ? ಒಬ್ರು ಹೇಳ್ಬೋದು. ಇದು ಹೇಗೆ ನಾವು ಒಂದೇ ಸೂತ್ರ ಹೇಳೋಕೆ ಬರುತ್ತೆ? ಕೆಲವು ಕುಟುಂಬದಲ್ಲಿ ಗಂಡನಿಗೆ ಹೆಚ್ಚು ಪ್ರೀತಿ ಇರ್ಬೋದು, ಕೆಲವುದಲ್ಲಿ ಹೆಂಡತಿಗೆ ಇರ್ಬೋದು, ಕೆಲವುದಲ್ಲಿ ಇಬ್ಬರಿಗೂ ಇಲ್ಲದೆ ಇರ್ಬೋದು. ಏನೋ ಬಲಾತ್ಕಾರವಾಗಿ 2+2 = 4 ಅಂತ ಮಾಡಿ ಕೂರಿಸಿದಾಗ ಒಂದು ವಿವಾಹ ಮಾಡಿಬಿಟ್ರೆ ಅದು ಕೆಲಸದ ಆಳಿಗೂ ಹೆಂಡತಿಗೂ ವ್ಯತ್ಯಾಸವಿಲ್ಲದೆ ಇರೋ ಸ್ಥಿತಿ ಆಗಿಬಿಟ್ರೆ, ಪೆದ್ದ ಹುಡುಗಿ ಪೆದ್ದ ಹುಡುಗನ ಮದುವೆಯಲ್ಲಿ ಪ್ರೀತಿಯಲ್ಲಿ ತಗೊಂಡ್ಬರ್ತೀರಿ, ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಆದ್ದರಿಂದ ಇದು ಲೋಕೋತ್ತರ ಪುರುಷ, ಲೋಕೋತ್ತರ ಮಹಿಳೆ. ರಾಮಸೀತೆಯರಲ್ಲಿ ಪ್ರೀತಿ ಹೇಗಿದ್ದಿತು? ಇದು ವಾಲ್ಮೀಕಿಗೂ ಕಷ್ಟವಾದ ವಿಷಯ ಬರೆಯುವುದಕ್ಕೆ. ಅನುರೂಪ ದಾಂಪತ್ಯ ವಿಷಯವನ್ನು ಹನುಮಂತನ ಕೈಲಿ ಹೇಳಿಸಿದ್ದಾರೆ ಸುಂದರಕಾಂಡದಲ್ಲಿ. ರಾಮನ ಸೌಂದರ್ಯ ಹೆಚ್ಚೋ, ಸೀತೆಯ ಸೌಂದರ್ಯ ಹೆಚ್ಚೋ? ಕರುಣಾಶಕ್ತಿ ರಾಮನಲ್ಲಿ ಹೆಚ್ಚೋ, ಸೀತೆಯಲ್ಲಿ ಹೆಚ್ಚೋ? ಇವರಿಬ್ಬರೂ ಪ್ರೀತಿ ಮಾಡಿದ ಸಂದರ್ಭ ವ್ಯಾಖ್ಯಾನದಲ್ಲಿ 2 ಕಡೆ ಗೋವಿಂದರಾಜ ಎತ್ತಿದ್ದಾರೆ. ಅದು ಬಿಟ್ಟರೆ ಬಾಲಕಾಂಡದಲ್ಲಿ ಇದು 2 ಶ್ಲೋಕದಲ್ಲಿ ಒಂದು ತಕಡಿ ತೂಕ ಹಾಕಿದ ಹಾಗೆ ಸಮತೋಲದಲ್ಲಿ ಮಾಡಿಬಿಟ್ಟಿದ್ದಾರೆ. ತೀರ್ಮಾನ ನಿಮಗೆ ಬಿಟ್ಟುಬಿಟ್ಟಿದ್ದಾರೆ ವಾಲ್ಮೀಕಿ. ರಾಮಸ್ತು ಸೀತೆಯಾ ಸಾರ್ಧಂ ವಿಜಹಾರ ಬಹೂನ್ ಋತೂನ್. ರಾಮಸ್ತು ತು ಅಂದರು. ಇದೆಲ್ಲ ದಶರಥನ ದೃಷ್ಟಿಯಿಂದ ಹೇಳಿದ್ದಾಯಿತು. ರಾಮನನ್ನೇ ಕುರಿತು ಹೇಳುವುದಾದರೆ ಸೀತೆಯಾ ಸಾರ್ಧಂ, ಸೀತೆಯ ಜೊತೆಯಲ್ಲಿ ವಿಹಾರ ಮಾಡಿದ. ಎಷ್ಟು ದಿವಸ ವಿಹಾರ ಮಾಡಿದ? ಜಂಜಾಟ ಇಲ್ಲದೆ, ಕಾರ್ಪಣ್ಯವಿಲ್ಲದೆ, ಒತ್ತಡವಿಲ್ಲದೆ, ತೊಂದರೆಗಳಿಲ್ಲದೆ. ಸವತಿ ಕಾಟ ಅಂತೂ ಇಲ್ಲ ಸೀತೆಗೆ. ಯಾಕೆ? ರಾಮನಿಗೆ ಒಬ್ಬಳೇ ಪತ್ನಿ. ಆದರೆ ಅತ್ತೆಯರ ಕಾಟ ಇರ್ಬೋದಲ್ಲ. 353 ಪತ್ನಿಯರು ದಶರಥನಿಗೆ. ಒಬ್ಬಳು ತಪ್ಪ ಒಬ್ಬಳು ಕೋಪ ಬರ್ತಿತ್ತು ಅರಮನೆಯಲ್ಲಿ. ಕೋಪಗ್ರಹ ಅಂತ ಒಂದು ಕಟ್ಟಿಸಿದ್ದ ದಶರಥ. 353, 12 ಕಡಿಮೆ ಒಂದು ವರ್ಷಕ್ಕೆ. ಯಾವಳಿಗಾರೊಬ್ಬರಿಬ್ಬರು ಕೋಪ ಬರ್ತಿತ್ತು.
ಬೆಳಗ್ಗೆ ಎದ್ದು ಕೂಡಲೇ ಕಣ್ಣುಜ್ಜಿಕೊಂಡ ತಕ್ಷಣ ಇವತ್ತು ಯಾರು ಕೋಪ ಬಂದಿದೆ ಅಂತ ಕೇಳೋನು. ಯಾರ್ದೋ ಹೆಸರು ಹೇಳಿದ್ರೆ ಅವಳು ಯಾರು ಗೊತ್ತೇ ಇಲ್ಲ ಅವನಿಗೆ, ಯಾವತ್ತೂ ಹಿಡ್ಕೊಂಡ್ಬಂದಿದ್ದಾರೆ, ಮದುವೆ ಆಗಿದೆಯಾ ಹೊರತು ಗೊತ್ತೇ ಇಲ್ಲ. ಅವಳು ಕೋಪ ಬಂದು ಇವನಿಗೆ ಯಾಕೆ ಗೊತ್ತಾಗಬೇಕು, ಅದಕ್ಕೊಂದು ಮನೆ ಕಟ್ಸಿದ್ರು. ಅರಮನೆಯ ಪಕ್ಕದಲ್ಲಿ ಒಂದು 5 ಸ್ಟ್ರೈಕ್ ಮಾಡೋರಿಗೆ ಶೆಡ್ ಹಾಕಿರ್ತಾರೆ ನೋಡಿ. ಎಲ್ಲಿ ಧಾರವಾಡದಲ್ಲಿ DC ಆಫೀಸಿನ ಬಗ್ಗೆ ಪಕ್ಕದಲ್ಲಿ ಒಂದು ಶೆಡ್ ಹಾಕಿದ್ದಾರೆ, ಪರ್ಮನೆಂಟ್ ಶೆಡ್. ಅದರಲ್ಲಿ ದಿವಸ ಯಾರಾದರೂ ಸ್ಟ್ರೈಕ್ ಮಾಡಿ, ವಿಶ್ವವಿದ್ಯಾಲಯದವರು ಇರ್ಬೋದು, ಮುನ್ಸಿಪಾಲ್ಟಿಯವರು ಇರ್ಬೋದು, ರೆವೆನ್ಯೂ ಆಫೀಸ್ನವ್ರು ಇರ್ಬೋದು, ಯಾರ ಆಭರಣ ಅಂತ ಸತ್ಯಾಗ್ರಹ, ಒಬ್ಬನೂ ಸಾಯೋದಿಲ್ಲ. ಏನು ಮಾಡೋದು, ಆಭರಣ ಅಂತ ಅದು ರಿಲೇ ಸತ್ಯಾಗ್ರಹ. ಒಬ್ಬನು ಕೇಳಿದೆ ಯೂನಿವರ್ಸಿಟಿ ಅವನು, ಏನಯ್ಯ ಆಭರಣ ಅಂತ ಹಾಕಿದ್ಯಲ್ಲ ಅಂತ, ನಮಗೇನು ಹುಚ್ಚರಿದ್ದಿದೆಯಾ ಅಂದರೆ ಸಾಯೋದಕ್ಕೆ. ಇದು ದ್ರಾಕ್ಷಿ ಸೀಸನ್ನು, ಇಲ್ಲಿ ನೋಡಿ ಸ್ಕ್ರೀನ್ ಹಿಂದೆ ಇಷ್ಟು ದ್ರಾಕ್ಷಿ ಇಟ್ಟಿದ್ದೇನೆ, ರಾತ್ರಿ ಎಲ್ಲ ಇದನ್ನೇ ತಿಂತೇನೆ ತೋರಿಸ್ದ ಕಮ್ಯುನಿಸ್ಟ್ ಅವನು. ಇದು ಹಿಪೋಕ್ರಸಿ, ಇದು ಗಾಂಧಿ ಉಳುವಳಿ. ಈ ದೇಶಕ್ಕೆ ಗಾಂಧಿ ಕೊಟ್ಟದ್ದು ಸತ್ಯಾಗ್ರಹ. ಅದು ಬಿಟ್ಟರೆ ಟೋಪಿ, ಎಲ್ಲರಿಗೂ ಟೋಪಿ ಹಾಕುವುದೊಂದು, ಅದು ಬಿಟ್ಟಿದ್ದಾರೆ ಈಚೆಗೆ. ಗಾಂಧಿ ಮಾಡಿದ ಅಪಕಾರಗಳನ್ನೇ ಕುರಿತು ಒಂದು ಪುಸ್ತಕ ಬರೀಬೇಕು, ಮಹಾಕಾವ್ಯ ಬರೀಬೇಕು ಅಂತ ಆಸೆ ನನಗೆ ಇರಲಿ. ಅದು ಇಲ್ಲಿ ಹಾಗಲ್ಲ. ರಾಮಸೀತೆಯರು ಚೆನ್ನಾಗಿ ವಿಹಾರ ಮಾಡಿದರೂ ಯಾರ ಕಾಟ ಇರಲಿಲ್ಲ, ಅತ್ತೆ ಕಾಟ ಇರಲಿಲ್ಲವೇ? ಖಂಡಿತ ಇರಲಿಲ್ಲ. ಯಾಕೆ? ರಾಮನೇ ಪ್ರತಿನಿತ್ಯವೂ 3 ಹೊತ್ತು ಸಂಧ್ಯಾವಂದನ ಮಾಡಿದ ನಂತರ 353 ತಾಯಂದರಿಗೂ ಕಾಲು ಮುಟ್ಟಿ ಅಭಿವಾದನ ಮಾಡಿ ಬರುತ್ತಿದ್ದ. ಎಷ್ಟು ಹೊತ್ತು ಹಿಡಿತಿತ್ತು ನೋಡ್ಕೊಳ್ಳಿ. ಒಬ್ಬೊಬ್ಳಿಗೊಂದೊಂದು ಅರಮನೆ. ಕೃಷ್ಣಂದು ಇನ್ನೂ ಹೆಚ್ಚು, 16,000. ಈ 353 ತಾಯಂದಿರ ಮನೆಗಳನ್ನು ಮೆಟ್ಲು ಹತ್ತಿ ಇಳಿದು ಎಲ್ಲೆಲ್ಲಿದ್ದಾರೆ ಹೋಗಿ ನೋಡಿ. ಏನು ತುಳಸಿ ಪೂಜೆ ಮಾಡ್ತಿದ್ದಾಳಿ, ಅಡಿಗೆ ಮಾಡ್ತಿದ್ದಾಳಿ. ಅಮ್ಮ ನಮಸ್ಕಾರ, ರಾಮ ಬಂದಿದ್ದೇನೆ ತಾಯಿ ನಮಸ್ಕಾರ ಅಂತ ಹೇಳಿ ಒಂದೊಂದು ಮನೆ ಹೋಗಿ ಬರೋ ಹೊತ್ತಿಗೆ ಎಷ್ಟು ಹೊತ್ತು ಹಿಡಿತಿತ್ತು. ಬೇಜಾರಿಲ್ಲದೆ ಮಾಡ್ತಾ ಇದ್ದಾನೆ ರಾಮಚಂದ್ರ. ಹೀಗಾಗಿ ಅವರೆಲ್ಲರಿಗೆ ರಾಮನಲ್ಲೂ ಪ್ರೀತಿ, ಅದರಿಂದ ಸೀತೆ ಮೇಲೆಯೂ ಪ್ರೀತಿ. ಕೈಕೇಯಿಗೂ ಹಾಗೆ ಇತ್ತು. ಅದು ಗಮನಿಸಬೇಕು ವಿಷಯವನ್ನು. ಅಯೋಧ್ಯೆಗೆ ಹೋಗಿದ್ದೀರಾ ತಮ್ಮಲ್ಲಿ ಯಾರಾದರೂ? ಅಯೋಧ್ಯೆಗೆ ಹೋದವರಿದ್ದೀರಾ ಇಲ್ಲಿ ಯಾರಾದರೂ? ಇದ್ದೀರಾ? ಒಬ್ಬರು ಯಾರೋ ಕೈ ಎತ್ತಿದರು. ಅಲ್ಲಿ ಕನಕ ಭವನ್ ಅಂತ ಇದೆ, ಕೇಳಿದ್ದೀರಾ? ನೋಡಿದ್ದೀರಾ? ಏನೋ ಬಂತಲ್ಲ ಪ್ರಶ್ನೆ, ಏನು ಬೇಡಿ, ಇನ್ನೊಂದು ಸಲ ಬೇಕಾದ್ರೆ ನೋಡ್ಕೊಂಡು ಬನ್ನಿ. ನೀವು ಬರೋ ತನಕ ಎಲ್ಲ ಕೂತಿರ್ತೀನಿ ನಾನು. ಕನಕ ಭವನ್ ಇವತ್ತು ಅಯೋಧ್ಯೆಯಲ್ಲಿ ತುಂಬ ಒಳ್ಳೆಯ ಸ್ಥಿತಿಯಲ್ಲಿರುವ ದೇವಸ್ಥಾನ ಅದು ಒಂದೇ. ಅಮೃತಶಿಲೆಯಲ್ಲಿ ಪಟ್ಟಾಭಿರಾಮ ಕೂತಿದ್ದಾನೆ. ಅವನ ತೇಜಸ್ಸು. 3 ಹೊತ್ತು ಅವನಿಗೆ ಪೂಜೆ ಮಾಡ್ತಾರೆ. ಆ ಆರತಿ ಬೆಳಗು ಹೊತ್ತಿಗೆ ಎಷ್ಟು ತರಹ ವಾದ್ಯಗಳು ತಮಟಗಳು ಬಡಿತಾರೆ. ಅಲ್ಲಿಯ ಸನ್ಯಾಸಿಗಳು, ರಾಮಾನಂದಿ ಸನ್ಯಾಸಿಗಳು ಬಂದು ನರ್ತನವನ್ನು ಮಾಡ್ತಾರೆ. ಅದನ್ನು ನೋಡೋದಕ್ಕೆ ನೀವು ಹೋಗಬೇಕು ಕನಕ ಭವನಕ್ಕೆ. ರಾಮಚಂದ್ರ ಸ್ವಾಮಿ ಹುಟ್ಟಿದ ಜಾಗದಲ್ಲಿ ಬರೀ ಪೊಲೀಸರ ಕಾಟ, ಅಲ್ಲಿ ಹೋಗಿ ಪ್ರಯೋಜನವಿಲ್ಲ. ದೇವಸ್ಥಾನ ಯಾವತ್ತಾರು ಬರಲಿ, ಕನಕ ಭವನಕ್ಕೆ ಹೋಗಿ ಅಮೃತಶಿಲೆ ಹಾಸಿದ್ದಾರೆ. ದೇವಸ್ಥಾನ ಪೂರ್ತಿ ದೊಡ್ಡ ಅಂಗಳದಿಂದ ಅಂಗಳ. ಏನು ವಿಶೇಷ ಅಂದರೆ ಅದು ಕೈಕೇಯಿಯ ಅರಮನೆಯಾಗಿದ್ದ ಜಾಗ. ರಾಮಸೀತೆಯರ ವಿವಾಹವಾಗಿ ಬಂದ ಕೂಡಲೇ ಮುದ್ದಿನಿಂದ ಆಲಿಂಗನ ಮಾಡಿಕೊಂಡು ಸೊಸೆಯನ್ನು, ಅದು ಈ ಮನೆ ನಿನ್ನದಮ್ಮ ನೀನಿಲ್ಲಿರು ಎಂಬುದಾಗಿ ಸೀತಾದೇವಿಗೆ ಕೈಕೇಯಿ ಅರಮನೆಯನ್ನು ಕೊಟ್ಟು ಬಿಟ್ಟಿದ್ದಳು. ಅಲ್ಲಿ ಸೀತಾದೇವಿ ಸ್ನಾನ ಮಾಡ್ತಿದ್ದ ಬಾವಿ, ಮನೆ ಜಾಗ ಎಲ್ಲ ತೋರಿಸ್ತಾರೆ, ಅಡುಗೆ ಮಾಡ್ತಿದ್ದ ಜಾಗ. ಕನಕ ಭವನ ಅಂತ ಯಾತಕ್ಕೆ ಬಂತು ಅಂದರೆ ಅದರ ಮೇಲೆ 1,000 ಬಂಗಾರದ ಕಲಶಗಳು ಇವೆ. ಆ ಬಂಗಾರ ಹೋಗಿರ್ಬೋದು, ಕಲಶ ಜಾಗದಲ್ಲಿ ಕಲಶ ಇಟ್ಟಿದ್ದಾರೆ. ಅಷ್ಟು ದೊಡ್ಡ ಅರಮನೆಯನ್ನು ಸ್ವಯಂ ಕೈಕೇಯಿ ಸೀತಾದೇವಿ ಕೊಟ್ಟಿದ್ಲು ಅಂದರೆ ಇನ್ನು ಉಳಿದವರನ್ನು ಕೇಳುವುದೇ ಬೇಡ. ಎಲ್ಲರೂ ಪ್ರೀತಿಯಿಂದಿದ್ದಾರೆ. ಅತ್ತೆ ಸೊಸೆ ಜಗಳ ಇಲ್ಲ. ಮಾವನಂತೂ ಸರಿಯೇ. ರಾಮ ಸೀತೆಯರು ತುಂಬ ಕಾಲ ವಿಜಹಾರ. ಎಷ್ಟು ದಿವಸ? ಬಹೂನ್ ಋತೂನ್. ಇದೇನು ವಿಚಿತ್ರ ಇದು. ಅನೇಕ ವರ್ಷ ಅಂತ ಹೇಳಬೇಡವೋ? ಅದು ಹೇಳೋದಕ್ಕೆ ಕೈ ಬರ್ತಾ ಇಲ್ಲ ವಾಲ್ಮೀಕಿಗೆ. ವರ್ಷ ಕಾಲ ಹೇಳ್ತೇವೆ, ಸಂವತ್ಸರ ಕಾಲ ಹೇಳಬೇಕು. ಆದರೆ ಕೈ ಬರ್ತಿಲ್ಲ ವಾಲ್ಮೀಕಿ ಬರೀಲಿಕ್ಕೆ. ಅದಕ್ಕೆ ಅಂದರೆ ರಾಮಸೀತೆಯರು ಪರಸ್ಪರ ಪ್ರೀತಿಯಿಂದ ಒಂದೇ ಕಡೆ ಇದ್ದು ಸಂಸಾರ ಮಾಡಿದ ಸುಖಮಯ ದಿವಸಗಳು ಕೇವಲ 12 ವರ್ಷ. ಪುನರ್ವಸು ನಕ್ಷತ್ರ. ಜೀವನದಲ್ಲಿ ಭೋಗಕ್ಕೆ ಅವಕಾಶವಿಲ್ಲ. ರಾಮಸೀತೆ ಸುಖವಾಗಿದ್ದದ್ದು ಬರೀ 12 ವರ್ಷ. 12 ಅಂತ ಸಣ್ಣ ಅಂಕಿಯನ್ನು ಹೇಗೆ ಬರೆಯುವುದು? ಅದಕ್ಕೊಂದು ಕೆಲಸ ಮಾಡೋಣ. ಅಂಕಿಯನ್ನು ದೊಡ್ಡದು ಮಾಡೋದು ಹೇಗೆ? 6ರಿಂದ ಗುಣಿಸಿದರೆ 12 72 ಋತುಗಳಾಗ್ತವೆ ಅಂತ ತಿಳ್ಕೊಂಡು ವಿಜಹಾರ ಬಹೂನ್ ಋತೂನ್.
ಅಮೆರಿಕೆ ಪದ್ಧತಿ. ಅವರು ಅರ್ಧ ಗಂಟೆ ಮಾತನಾಡಿದ್ರು ಅಂದರೆ ಇಷ್ಟೇನೇನ್ರಿ ಅಂತಾರೆ. ಎಲ್ಲ ಹಿ ಸ್ಪೋಕ್ ಫಾರ್ 30 minutes. ಅರ್ಧ ಗಂಟೆನ 90 ನಿಮಿಷ ಭೇಟಿಯಾಗಿದ್ದವು. ಇವರು ಪಾಕಿಸ್ತಾನ ಇವರು ಹೋಗಿದ್ರಲ್ಲ, ಪ್ರೆಸಿಡೆಂಟ್ ಮುಷರಫ್ ಸಾಹೇಬರು ಕಷ್ಟಪಟ್ಟುಕೊಂಡು ಹೋಗಿದ್ರಲ್ಲ, ಭಾರತದ ಮೇಲೆ ಚಾಡಿ ಹೇಳಬೇಕು. ಅವರು ಬುಷ್ ಸಾಹೇಬ್ರು ಎಷ್ಟೊತ್ತು ಭೇಟಿ ಕೊಟ್ಟರು, 30 minutes ಇಂಟರ್ವ್ಯೂ ಕೊಟ್ಟರು. ತಲೆ ಬೋಳಿಸ್ತು. ಅರ್ಧ ಗಂಟೆ ಏನೋ ಬರಲಿ, 30 ನಿಮಿಷ ಅಂತ ಮಾತನಾಡ್ತೀರಿ, ದೊಡ್ಡದಾಗಿ ಕಾಣಿಸೋದು ಕಂಕಿ ಮಾಡ್ತೀರಾ ಹೊರತು. ಒಬ್ಬರು ಒಂದು ಲೇಖನ ಬರೆದಿದ್ದಾರೆ, ಎಷ್ಟುದ್ದ ಇದೆ, ಅವರು 30 ಶಬ್ದಗಳಲ್ಲಿ ಲೇಖನವನ್ನು ಬರೆದ್ರು. ಅರ್ಧ ಪೇಜು ಆಗೋದಿಲ್ಲ ಅದು ಅಂಕಿ ಸಣ್ಣದಿದ್ದನ್ನು ದೊಡ್ಡದು ಮಾಡುವಂಥ ಒಂದು ಚಮತ್ಕಾರ, ಅದು ಲೇವಡಿ. ಅದು ಇಲ್ಲಿ ಉದ್ದೇಶಪೂರ್ವಕ ಬರೆದಿದ್ದಾರೆ. ವಿಜಹಾರ ಬಹೂನ್ ಋತೂನ್. ನಾವು ಕೇಳಿದ್ದದಲ್ಲ. 12 ವರ್ಷ ಸುಖದಿಂದಿದ್ದು ಅಂತ ಹೇಳಿದ್ರೆ ರಾಮನಿಗೆ ಸೀತೆಯಲ್ಲಿ ಪ್ರೀತಿಯೋ, ಸೀತೆಗೆ ರಾಮನಲ್ಲಿ ಪ್ರೀತಿಯೋ? ಸ್ವಲ್ಪ ತಾಳಿದ್ರು ವಾಲ್ಮೀಕಿ. ಸ್ವಯಂಭೂರಿವ ಭೂತಾನಾಂ ಬಭೂವ ಗುಣವತ್ತರ. ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಸರಸ್ವತಿಯ ಜೊತೆಯಲ್ಲಿ ಸುಖವಾಗಿದ್ದಂತೆ ಸ್ವಯಂಭೂರಿವ ಭೂತಾನಾಂ ಬಭೂವ ಗುಣವತ್ತರ. ಮುಂದೆ ಈ ಋತುಗಳಲ್ಲಿ ರಾಮ ಸೀತೆಯರು ಸುಖವಾಗಿದ್ದರೆ ಹೇಗೆ ಗುಟ್ಟನ್ನು ಹೇಳ್ರಿ ಮಹಾರಾಯರ, ಏನೇನು ಹೇಳ್ತಾ ಇದ್ದೀರಲ್ಲ. ಮನಸ್ವೀ ತದ್ಗತ ಮನಃ ನಿತ್ಯಂ ಹೃದಯ ಸಮರ್ಪಿತ. ಈ 3 ಪದಪುಂಜಗಳಲ್ಲಿ ಒಂದೇ ಅರ್ಥ ಬೇಕಂತ 3 ಸಲ ಹೇಳಿದ್ದಾರೆ ವಾಲ್ಮೀಕಿ. ಮನಸ್ವೀ, ರಾಮ ತನ್ನ ಮನಸ್ಸನ್ನೇ ಸೀತೆಗೆ ಕೊಟ್ಟಿದ್ದ. ಮನಸ್ವಿ ಅಂದರೆ ಏನರ್ಥ? ಅವನ ಮನಸ್ಸು ತನ್ನಲ್ಲೇ ಇರಲಿಲ್ಲ, ಸೀತೆಗೆ ಕೊಟ್ಟು ಬಿಟ್ಟಿದ್ದ. ಸಾಕಲ್ಲ. ತದ್ಗತ ಮನಃ ಅಲ್ಲ, ಮನಸ್ವಿ ಅಂದರೆ ಅದೇ ಅರ್ಥ. ತದ್ಗತ ಮನಃ ಅದನ್ನು ತಿರುಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ನಿತ್ಯಂ ಹೃದಯ ಸಮರ್ಪಿತ. ತನ್ನ ಹೃದಯದಲ್ಲಿ ಸೀತೆಗೆ ಸ್ಥಾನವನ್ನು ಕೊಟ್ಟ, ತಾನು ಸೀತೆಗೆ ದಾಸನಾಗಿ ಬಿಟ್ಟ. ಅಂದರೆ ರಾಜ್ಯ ಕಾರ್ಯ ಮರೆತು ಬಿಟ್ಟನೇ ಇಲ್ಲ, ವಿತೌಟ್ ರಿಸರ್ವೇಷನ್. ಈ ಪ್ರೇಮದಲ್ಲಿ, ಸೀತಾರಾಮರ ಪ್ರೇಮದಲ್ಲಿ ರಾಮಚಂದ್ರನ ಕಡೆಯಿಂದ ಏನೊಂದು ಅಡಚಣೆ ಇಲ್ಲ. ಪತ್ನಿಗೆ ಸಲ್ಲಬೇಕಾದ ಸಕಲ ಸ್ಥಾನವನ್ನು ಹೃದಯದಲ್ಲಿ ಕೊಟ್ಟಿದ್ದಾನೆ. ಅಷ್ಟೊಂದು ಪರಿಪೂರ್ಣ ಪ್ರೇಮ ಸ್ವರೂಪ. ಸೀತೆಗೆ ಪ್ರೇಮವನ್ನು ದಾನ ಮಾಡಿಬಿಟ್ಟ. ರಾಮನ ವಿಷಯ ಇಷ್ಟೆಲ್ಲ ಹೇಳಿದ್ರಲ್ಲ, ಆ ಸೀತೆ ಎಷ್ಟೊಂದು ಪ್ರಿಯ ಆಗಲಿಕ್ಕೇನು ಕಾರಣ? ಒಬ್ಬಳೇ ಹೆಂಡತಿ ಅಂತ ಎಲ್ಲ ಪ್ರೀತಿಯನ್ನು ಅವಳಿಗೆ ಕೊಟ್ಟನು. ಇನ್ನೊಂದು 4 ಜನ ಇದ್ದರೆ ಡಿವೈಡೆಡ್ ಬೈ ಆಗ್ತಿತ್ತೋ? ಹಾಗಲ್ಲ. ನಿನ್ನೆ ಹೇಳಿದ್ದೇನೆ, ಪ್ರಿಯಾತು ಸೀತಾರಾಮಸ್ಯ ದಾರಾಹ ಪಿತೃಕೃತ ಇತಿ. ನಮ್ಮ ತಂದೆಗೆ ಒಪ್ಪಿಗೆ ಆದ ಹುಡುಗಿ ಇವಳು, ನಮ್ಮ ತಂದೆಯನ್ನು ಮೆಚ್ಚಿಸಬಲ್ಲ. ಎಂಥ ಕುಶಲೆ ಆ ಸೀತಾದೇವಿ. ಜ್ಞಾಪಕ ಇಟ್ಕೊಳ್ಳಿ, ಚಿಕ್ಕ ವಯಸ್ಸಿನವರಿದ್ದರೆ, ನಿಮ್ಮ ಯಜಮಾನ ನಿಮ್ಮ ವಶ ಆಗಬೇಕಾಗಿದ್ದರೆ, ನಿಮ್ಮ ಜೀವನ ಸುಖವೇಗವಾಗಿದ್ದರೆ, ಮನೆಯಲ್ಲಿ ಅತ್ತೆ ಮಾವಂದರ ಹೃದಯಗಳನ್ನು ವಶಪಡಿಸಿಕೊಳ್ಳಬೇಕು. ಅದರಲ್ಲಿ ಮುಖ್ಯನಾದವನು ಆ ತಂದೆ. ಅವನಿಗೆ ಅಚ್ಚುಮೆಚ್ಚಾಗಿ ನಡ್ಕೋಬೇಕು. ಅವನ ವಯಸ್ಸಾಗಿದೆ, ಮುದುಕಾಗಿದ್ದಾನೆ, ಕೆಮ್ತಾ ಇರ್ತಾನೆ, ಎಲ್ಲೋ ಹೋಗ್ತಿರ್ತಾನೆ. ಸಾಯಂಕಾಲ ವಾಕಿಂಗ್ ಹೋಗಬೇಕು ಮಾವ. ಹೊಸದಾಗಿ ಬಂದಿರ್ತಾಳೆ ಸೊಸೆ. ಅಜ್ಜ ನೀವು ಒಬ್ಬರೇ ಹೋಗಬೇಡಿ, ಎಲ್ಲಿ ಬಿದ್ದುಬಿಡ್ತೀರೋ ಏನೋ, ಬೇಕಾದ್ರೆ ನಾನು ಹೊರಬುದೂರು ಜೊತೆಯಲ್ಲಿ ಬರ್ತೇನೆ. ಇದು ಕೈಯಲ್ಲಿ ಕೋಲ್ ಹಿಡ್ಕೊಳ್ಳಿ, ಲೇಟ್ ಗೀಟ್ ಆದರೆ ಸ್ವಲ್ಪ ಕೈಯಲ್ಲಿ ಟಾರ್ಚ್ ಇರಲಿ. ಅಲ್ಲಿ ಬಾಗಿಲು ಬರ್ತಾ ಏನಾದರೂ ಕಾಯಿ ಪಲ್ಯ ತೊಗೊಂಬರೋದಿದ್ರೆ ಸ್ವಲ್ಪ ಚಿಲ್ಲರೆ ಕೊಟ್ಟಿರ್ತೇನೆ. ಈ ಥರ ಮಾತಾಡ್ತಾ ಇದ್ರೆ ಒಂದೊಂದಾಗಿ ಎಲ್ಲ ಈ ಹುಡುಗಿ ಎಷ್ಟು ಚೂಟಿಯಾಗಿದ್ದಾಳೆ, ನಮ್ಮ ಮನಸ್ಸನ್ನು ಗೆದ್ದು ಬಿಟ್ಲಲ್ಲ ಅಂತ ಮಾವನು ವಶವಾಗ್ತಾನೆ. ಆಮೇಲೆ ಅತ್ತೆ ವಶವಾಗ್ತಾಳೆ. ಆಮೇಲೆ ಗಂಡ ವಶ ಆಗೋದ್ರಲ್ಲಿ ಆಶ್ಚರ್ಯವಿಲ್ಲ. ವಶ ಆಗೋದ್ರೆ ಗುಲಾಮ ಆಗೋದು ಅಂತ ಅರ್ಥವಲ್ಲ. ಪ್ರೀತಿಗೆ ಬಗ್ಗುವುದು ಅಲ್ಲ, ಪ್ರೀತಿಗೆ ಬಗ್ಗದೇ ಇದ್ದ ವಸ್ತುವೇ ಇಲ್ಲ. ಇದು ನಮ್ಮ ಸಂಸ್ಕೃತಿಯಲ್ಲಿರುವಂಥ ಜೀವನ. ಇವರು ಹೇಳಿದ್ರೆ ಅರ್ಥ ಆಗೋದಿಲ್ಲ. ದುಡ್ಡಿನಿಂದ ಜನಗಳನ್ನು ಕೊಳ್ಳುವುದಕ್ಕೆ ಬರುವುದಿಲ್ಲ, ಸೈನ್ಯ ಬಲದಿಂದ ಕೊಳ್ಳುವುದಕ್ಕೆ ಬರುವುದಿಲ್ಲ, ಬಲಾತ್ಕಾರದಿಂದ ಬರುವುದಿಲ್ಲ. ಆ ಪ್ರೇಮ ಅನ್ನುವುದು, ಆ ಪ್ರೀತಿಯಿಂದ ನಾವು ಭಗವಂತನನ್ನೇ ಭಕ್ತಿ ಕ್ರೀತೋ ಜನಾರ್ದನ. ಭಕ್ತಿಯಿಂದ ಬೆಲೆ ಕೊಟ್ಟು ದೇವರನ್ನು ಕೊಂಡುಕೊಂಡು ಬಿಡಬಹುದು ಅಂತ ಹೇಳ್ತಾರೆ ನಮ್ಮಲ್ಲಿ ಶಾಸ್ತ್ರಗಳು. ಅದನ್ನು ಕುಟುಂಬ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸಬೇಕು. ಪ್ರೀತಿ ಎಂಬುದೇ ದೇವರು. ಪ್ರೀತಿಗೆ ಕಾಮ ಅಂತ ಒಂದು ಪರ್ಯಾಯ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ನಿಧಿಧ್ಯಾಸ ಮಂತವ್ಯ. ಉಪನಿಷತ್ತಲ್ಲಿ ಇದು ಪ್ರೇಮ ಸಿದ್ಧಾಂತ, ಯಾಜ್ಞವಲ್ಕ್ಯರ ಸಿದ್ಧಾಂತ ಇದು. ಆ ಪರಮಾತ್ಮನನ್ನು ಆತ್ಮಾನವೇವ ಪ್ರಿಯಮುಪಾಸೀತ, ಅದರ ಹಿಂದಿನ ವಾಕ್ಯ. ಅತ್ಯಂತ ಪ್ರಿಯ ಎಂಬುದಾಗಿ ಉಪಾಸನೆ ಮಾಡಬೇಕು, ಅದು ಪ್ರೀತಿಯ ಸಿದ್ಧಾಂತ. ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ಚಾಂದೋಗ್ಯದಲ್ಲಿ ಹೇಳ್ತಾರೆ, ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಪ್ರಿಯಾತು ಸೀತಾ ರಾಮಸ್ಯ ದಾರಾಹ ಪಿತೃಕೃತ ಇತಿ. ಹಾಗಿದ್ರೆ
ಒಂದು ವೇಳೆ ಸೀತೆ ಕುರೂಪಿಯಾಗಿದ್ದರೆ, ಮುಳ್ಳು ಮುಖ ಆಗಿದ್ದರೆ, ಸಿಡುಬು ಬಂದಿದ್ದರೆ, ಕಪ್ಪಾಗಿದ್ದರೆ, ಕುಳ್ಳಾಗಿದ್ದರೆ, ತಂದೆ ಒಪ್ಪಿದ್ದಾನೆ ಅಂತ ಒಂದೇ ಕಾರಣಕ್ಕೆ ರಾಮ ಸೀತೆಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಕೇಳುವುದಾದರೆ, ಅಯ್ಯೋ, ಆ ಸೀತೆಗೆ ರೂಪಕ್ಕೇನು ಕೊರತೆ ಇತ್ತು, ಗುಣಕ್ಕೇನು ಕೊರತೆ ಇತ್ತು? ಹಾಗಿದ್ರೆ ಗುಣ ಹೆಚ್ಚೋ ರೂಪ ಹೆಚ್ಚೋ? ರಾಮಚಂದ್ರ ಸೀತಾದೇವಿಯ ಗುಣಕ್ಕೆ ಬೆಲೆ ಕೊಟ್ಟನೆ ಮೊದಲು, ರೂಪಕ್ಕೆ ಬೆಲೆ ಕೊಟ್ಟನೆ ಅಂತ ಕೇಳಿದರೆ ಎಣಿಸಿ ಎಣಿಸಿ ತೂಕ ಮಾಡಿ ಹಾಕ್ತಾರೆ ವಾಲ್ಮೀಕಿ. ಗುಣಾತ್ ರೂಪ ಗುಣಾಚಾಪಿ ಪ್ರೀತಿ ಭೂಯೋಭ್ಯವರ್ತತ. ದಶರಥ ಒಪ್ಪಿದ್ದ ಸೊಸೆ ಮೊದಲನೇ ಕಾರಣ ರಾಮ ಪ್ರೀತಿಗೆ. ಎರಡನೇದು ಸ್ವಯಂ ಗುಣವಂತಿಯಾಗಿದ್ದಾಳೆ, ಸಕಲ ಗುಣನಿಧಿಯಾಗಿದ್ದಾಳೆ. ಸಮ್ರಾಜ್ಞಿ ಶ್ವಶುರೀ ಭವ ವೇದ ಮಂತ್ರ ಹೇಳ್ತಾ ಇದ್ದಾರೆ ನೋಡಿ. ಅದು ಇವು ವೇದ ಮರ್ಮವನ್ನು ಹೇಗೆ ಸರಿಯಾದ ಭಾಷೆಯಲ್ಲಿ ಬಿಚ್ಚಿ ಮೂರ್ಧಾನಂ ಪತ್ಯುರಾರೋಹ. ಒಬ್ಬ ಹುಡುಗಿ ಮಾಡಿಬಿಟ್ಲು ಹಾಗೇನೆ ಮದುವೆಯಲ್ಲಿ ಮಂತ್ರ ಹೇಳ್ತಿದ್ದಾರೆ. ಪುರೋಹಿತರು ಸಂಸ್ಕೃತ MA ಮಾಡಿದ್ಲು. ಗಂಡನ ತಲೆ ಮೇಲೆ ಕೂತ್ಕೊಂತ ಆ ಮಂತ್ರದ ಅರ್ಥ ಮೂರ್ಧಾನಂ ಪತ್ಯುರಾರೋಹ. ಹೋಗಿ ಕೂತೇ ಬಿಟ್ಲವಳು. ಅಯ್ಯಮ್ಮ ಹಾಗೆಲ್ಲ ಮಾಡೋದು, ಮಂತ್ರ ಹೇಳ್ತಿದ್ದೇನೆ ಅಂದರೆ ತಲೆ ಮೇಲೆ ಕೂಡಿಸ್ಕೋತಾನೆ ಗಂಡ ಅಂದ್ರೆ ಏನರ್ಥ ನೋಡಿ. ಅವಳು ಗುಣವಂತಿಯಾಗಿ ಸಂಸಾರ ಚೆನ್ನಾಗಿ ನಡೆಸೋಳಿದ್ರೆ ನಿಮ್ಮನ್ನು ತಲೆ ಮೇಲೆ ಕೂಡಿಸ್ಕೊಂಡ್ಬಿಡ್ತಿದ್ದೆ ಅಂತ ಮಾತಿಗೆ ಹೇಳ್ತೇವೆ. ಮಾತಿಗೆ ಅರ್ಥ ಯೋಚನೆ ಮಾಡಿಕೊಳ್ಳಿ. ಬೇರೆ ಯಾವ ದೇಶದಲ್ಲಿ ಸ್ತ್ರೀಗೆ ಈ ಜಾಗ ಕೊಟ್ಟಿದ್ದಾರೆ ಹೇಳಿ, ನೀವೆಲ್ಲ ಗಟ್ಟಿಯಾಗಿ ಹೇಳಬೇಕು. ಮುಸಲ್ಮಾನರಲ್ಲಿ ಹೇಳ್ತಾರೆ ಸ್ತ್ರೀಯರಲ್ಲಿ ಆತ್ಮವೇ ಇಲ್ಲ. ಕುರಾನ್ನಲ್ಲಿರೋ ಮಾತು ನಾವು ಓದಿದ್ದೇನೆ ಕಷ್ಟಪಟ್ಟು. ನಾವು ಹೇಳ್ತೇವೆ ಕಾಯಿ ಪಲ್ಯ ತರಕಾರಿ ಮುಳ್ಳಿನ ಗಿಡದಲ್ಲಿ ಜೀವಾತ್ಮ ಇದೆ. ಅಲ್ಲ, ಮುಸಲ್ಮಾನರು ಹೇಳ್ತಾರೆ ಸ್ತ್ರೀಯರಲ್ಲಿ ಆತ್ಮವೇ ಇಲ್ಲ, ಗೊಂಬೆಗಳಿದ್ದಾಗಿರ್ತಾರಂತೆ. ಅವರ ಮಾತಿಗೆ ಗಂಡಸಿನ ಸಾಕ್ಷಿ ಎಷ್ಟು ಬೆಲೆಯೋ ಅದರ ಅರ್ಧ ಬೆಲೆ ಕೋರ್ಟಲ್ಲಿ, ಆ ಮುಸಲ್ಮಾನರ ಕೋರ್ಟಲ್ಲಿ. ನಮ್ಮ ದೇಶದಲ್ಲಿ ಮುಸಲ್ಮಾನರ ಪದ್ಧತಿ ಹೇಗೆ ಬಂತು? ಗಂಡಾಳಿಗೆ ದಿವಸಕ್ಕೆ 50 ರೂಪಾಯಿ ಕೂಲಿ ಮಾಡಿದರೆ ಹೆಣ್ಣಾಳಿಗೆ 50 ರೂಪಾಯಿಲಿ ಅರ್ಧ ಮಾಡಿ ಕೂರಿಸಿದ್ದೆ. ಇದು ಮುಸಲ್ಮಾನರು ಮಾಡಿದ್ದು. ವಿಷಮತೆ, ಸಮಾನತೆ ಅಲ್ಲ. ಕ್ರೈಸ್ತರಲ್ಲಿಯೂ ಹಾಗೆ ಸ್ತ್ರೀಯರನ್ನ ಅತ್ಯಂತ ತುಚ್ಛ ಭಾವದಿಂದ ಕಾಣ್ತಾರೆ, ಪರದೆ ಹಾಕ್ತಾರೆ, ಮುಸುಕು ಹಾಕ್ತಾರೆ, ಹಿಂಸೆ ಮಾಡ್ತಾರೆ. 3 ಸಲ ತಲಾಖ್ ಹೇಳಿ ಕೈ ಬಿಟ್ಟುಬಿಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅವರು ನಮಗೆ ಹೇಳಿಕೊಡ್ತಾರೆ, ನೀವು ಸ್ತ್ರೀಯರನ್ನ ಹೇಗೆ ನೋಡಿದ್ದೀರಿ. ಮನೆ ಮೇಲೆ ನಿಂತು ಹೇಳಬೇಕು ಈ ಮಾತುಗಳನ್ನು ನಾವು. ಬರೀ ರಾಮಾಯಣ ಒಂದೇ ಅಲ್ಲ, ಧರ್ಮಶಾಸ್ತ್ರ, ಸಮ್ರಾಜ್ಞಿ ಶ್ವಶುರಿ ವೇದ ಮಂತ್ರ, ಏಕಾಂಗಿ ಕಾರಣದ ಮಂತ್ರಗಳನ್ನು ಹೇಳ್ತೇವೆ. ಆಚರಣೆಯಲ್ಲಿ ನಾವು ಸ್ವಲ್ಪ ಅಲ್ಲಲ್ಲಿ ಒಂದು ಕಾಲದಲ್ಲಿದ್ದಂಥ ಆ ಪರಿಶುದ್ಧತೆಯನ್ನು ಇವತ್ತು ನಾವು ಕಾಪಾಡಿಕೊಂಡಿಲ್ಲದೇ ಇರ್ಬೋದು. ಬಡತನವೋ ಅಜ್ಞಾನವೋ ಅಥವಾ ನಾವು ಕಡಿಮೆಯಾಗಿದ್ದೇವೆ ಅಂತ ಒಂದು ಹೀಗಳಿಕೆಯ ಮನೋಭಾವವೋ ಅದನ್ನೆಲ್ಲ ಹೋಗಾಡಿಸ್ಕೊಂಡು ನಾವು ಪುನಃ ನಮ್ಮ ಸಂಸ್ಕೃತಿಯನ್ನು ತಲೆ ಎತ್ತಬೇಕು. ಆದ್ದರಿಂದ ಗುಣಾತ್ ರೂಪಗುಣಾಚಾಪಿ ಪ್ರೀತಿ ಭೂಯೋಭ್ಯವರ್ತತ. ಗುಣವಿತ್ತು, ರೂಪ ಇತ್ತು, ಶೀಲವಿತ್ತು, ಚಾರಿತ್ರವಿತ್ತು, ಕುಲವಿತ್ತು, ಏನಿರಲಿಲ್ಲ ಸೀತಾದೇವಿಗೆ. ಈಗ ಪ್ರಶ್ನೆ ಅಲ್ಲ, ರಾಮನಿಗೆ ಸೀತೆಯಲ್ಲಿ ಪ್ರೀತಿ ಇತ್ತು, ಮಹಾರಾಯದ ಚಿಟ್ಟು ಬಂದುಬಿಡುತ್ತೆ ನಮಗೆ. 3 ಸಲ ಹೇಳಿಬಿಟ್ರೆ ಮನಸ್ವಿ ತದ್ಗತ ಮನಃ ನಿತ್ಯಂ ಹೃದಯ ಸಮರ್ಪಿತ. ಸರಿ ಹೋಯಿತು, ಸೀತೆಗೆ ರಾಮನಲ್ಲಷ್ಟೇ ಪ್ರೀತಿ ಇತ್ತೆ, ಅದನ್ನು ಹೇಳಿ ನೋಡೋಣ. ಇದೇನು ಮಹಾಂದ್ರು ವಾಲ್ಮೀಕಿ ಇಲ್ಲೆಲ್ಲ ಹೇಳಿದ್ನಲ್ಲ, ಇದಕ್ಕೆ 2ರಷ್ಟು ಪ್ರೀತಿ ಸೀತೆಗೆ ರಾಮನಲ್ಲಿತ್ತು ಅಂತ ಹೇಳಿ ಮುಗಿಸ್ಬಿಟ್ರು. ತಸ್ಯಾಶ್ಚ ಭರ್ತ ದ್ವಿಗುಣಂ ಹೃದಯೇ ಪರಿವರ್ತತೆ. ಇದಕ್ಕೆ 2ರಷ್ಟು ಸೀತೆಯ ಹೃದಯದಲ್ಲಿ ರಾಮ ಮಿಂಚುತ್ತಾ ಇದ್ದ, ಅವಳು ಅಷ್ಟು ಪ್ರೀತಿ ಮಾಡಿದಳು. ಹಾಗಿದ್ರೆ ಸೀತೆಗೆ ರಾಮನಲ್ಲಿ ಪ್ರೀತಿ ಹೆಚ್ಚು ಅಂತಾಗಲಿಲ್ವೇ? ಡಬಲ್ ಅಂತ ಹೇಳಿದ್ರಲ್ಲ, ಅಂದರೆ ಸ್ವಲ್ಪ ತಾಳಿ. ಸೀತೆ ಎಷ್ಟು ಪ್ರೀತಿ ಮಾಡಿದೋ ಅದಕ್ಕೆ 2ರಷ್ಟು ರಾಮ ಪ್ರೀತಿ ಮಾಡ್ತಾ ಇದ್ದ ಅಂತ ಅಲ್ಲಿ ಹೇಳ್ತಾರೆ ಮುಂದೆ. ಹಾಗಿದ್ರೆ ಮುಗಿಯೋದು ಯಾವಾಗ? ಜಗತ್ತು ಮುಗಿಯೋ ತನಕ ಹೀಗೆ ಹೇಳ್ತಾ ಕೂತಿರಿ. ರಾಮನಿಗೆ ಸೀತೆಯಲ್ಲಿ ಪ್ರೀತಿ, ಅದಕ್ಕೆ 2ರಷ್ಟು ಪ್ರೀತಿ ರಾಮನಲ್ಲಿ, ಅದಕ್ಕೆ 2ರಷ್ಟು ಸೀತೆಯಲ್ಲಿ ಹೇಳ್ತಾ ಹೋಗಿ ಇದು ಮುಗಿಯೋದಿಲ್ಲ. ಯಾತಕ್ಕೆ ಅಂದರೆ ಇದು ಲಕ್ಷ್ಮೀನಾರಾಯಣರ ದಾಂಪತ್ಯ. ಇದಕ್ಕೆ ಅದೇ ಉದಾಹರಣೆ. ತಯಾ ಸ ರಾಜಋಷಿ ಸುತೋಭಿರಾಮಯ, ಬಾಲಕಾಂಡದ ಕೊನೆಯ ಶ್ಲೋಕ. ನಮ್ಮಲ್ಲಿ ಲಗ್ನ ಪತ್ರಿಕೆ ಮಾಡುವಾಗ ಈ ಶ್ಲೋಕವನ್ನು ಮೊದಲು ಮುದ್ರಿಸುವ ವಾಡಿಕೆ. ಶ್ರೀ ವೈಷ್ಣವರಲ್ಲಿ ವೇದ ಬಿಟ್ಟರೆ ರಾಮಾಯಣಕ್ಕಿರುವಂಥ ಜಾಗ ಇನ್ನೊಂದು ಗ್ರಂಥಕ್ಕಿಲ್ಲ. ಇದನ್ನು ಮೊದಲು ಮುದ್ರಿಸ್ತಾರೆ. ಈ ಶ್ಲೋಕದಲ್ಲಿ ಎಷ್ಟೊಂದು ಭಾವಗಳಿವೆ. ಇದರಲ್ಲಿ ರಾಮಸೀತೆಯರಲ್ಲಿ ಪರಸ್ಪರ ಸಾಮ್ಯ, ವರಸಾಮ್ಯ ಇದ್ದದ್ದಕ್ಕೆ ಒಂದು ಸಣ್ಣ ಶ್ಲೋಕದಲ್ಲಿ
ಆ ವಿಷಯಗಳನ್ನು ತುಂಬಿದ್ದಾರೆ ವಾಲ್ಮೀಕಿ. ತಯಾ ಸರಾಜರ್ಷಿ ಸುತಃ ಅಭಿರಾಮಯ ಸಮೇವಾನುತ್ತಮ ರಾಜಕನ್ಯಯ ಅತೀವ ರಾಮ ಶುಶುಭೆ ಅತಿ ಕಾಮಯ ವಿಭುಶ್ರಿಯ ವಿಷ್ಣುರಿವ ಅಮರೇಶ್ವರ. ಇನ್ನೊಂದು ಹೋಲಿಕೆ ಕೊಡೋಕೆ ಬರೋದಿಲ್ಲವಾದ್ರಿಂದ ಲಕ್ಷ್ಮೀದೇವಿ ಜೊತೆಯಲ್ಲಿ ಶ್ರೀಮನ್ ಮಹಾವಿಷ್ಣುವು ಸಂತೋಷಪಟ್ಟಂತೆ ಈ ದಾಂಪತ್ಯ ಚೆನ್ನಾಗಿತ್ತು ಅಂತ ಮುಗಿಸಿಬಿಟ್ರು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ರಾಮಾಯಣದಲ್ಲಿ ರಾಮರಾವಣ ಯುದ್ಧ ಹೇಗಿತ್ತು ಅಂತ ಪ್ರಶ್ನೆ. ಯುದ್ಧಕಾಂಡದಲ್ಲಿ ಹೇಳ್ತಾರೆ ರಾಮರಾವಣ ಯುದ್ಧವೇ ಅದು ರಾಮರಾವಣ ಯುದ್ಧ ಇದ್ದ ಹಾಗೆ ಇತ್ತು ಅಂದ್ಬಿಟ್ರು. ಅದೇ ಅದು ವರ್ಣನೆ ಮಾಡ್ಯ ಅಂದ್ರೆ ರಾಮರಾವಣ ಯುದ್ಧ ರಾಮರಾವಣಯೋರಿವ. ಯಾಕೆಂದರೆ ಗಗನಂ ಗಗನಾಕಾರಂ ಆಕಾಶ ಹೇಗಿದೆ ಅಂದರೆ ಆಕಾಶದಂತಿದೆ ಅಂತ ಹೇಳಬೇಕು. ಇನ್ನೊಂದು ಪದಾರ್ಥ ಅಲ್ವಲ್ಲ ಹೋಲಿಸೋದಕ್ಕೆ. ಸಾಗರ ಸಾಗರೋಪಮಃ ಸಮುದ್ರಕ್ಕೆ ಸಮುದ್ರವೇ ಉದಾಹರಣೆ. ಹಾಗೆ ರಾಮರಾವಣ ಯುದ್ಧ ರಾಮರಾವಣ ಯುದ್ಧದಂತೆ, ಅದಕ್ಕೆ ಬೇರೆ ಹೋಲಿಕೆ ಇಲ್ಲ. ಅದೇ ರೀತಿ ಸೀತಾರಾಮರ ದಾಂಪತ್ಯಕ್ಕೆ ಹೋಲಿಕೆಯೇ ಜಗತ್ತಲ್ಲಿಲ್ಲ. ಯಾತಕ್ಕೆ ಅಂದರೆ ಇವನು ರಾಮ, ಅವಳು ಅಭಿರಾಮೆ. ಇವನಿಗಿಂತ ಅವಳು ಚೆಲುವೆ, ಅವಳಿಗಿಂತ ಇವನು ಚೆಲುವ. ಇವನು ರಾಜಋಷಿ ಸುತಃ, ಅವಳು ಉತ್ತಮ ರಾಜಕನ್ಯಾ. ಇಬ್ಬರೂ ತಂದೆಯಂದರು, ಈ ಕಡೆ ಜನಕ ಆ ಕಡೆ ದಶರಥ, ಉತ್ತಮ ಕುಲದವರು. ಅತೀವ ರಾಮ ಶುಶುಭೆ ಅತಿ ಕಾಮಯ ಅತಿಕ್ರಾಂತ ಮನ್ಮಥತಯ. ರೂಪದಲ್ಲಿ ಗುಣದಲ್ಲಿ ಮನ್ಮಥನನ್ನು ಮೀರಿಸಿದ ರೂಪ ರಾಮಚಂದ್ರನದು. ಇವಳು ಹಾಗೆ ರತಿಯನ್ನು ಮೀರಿಸಿದವಳು. ಹೀಗೆ ಸೀತಾರಾಮರು 12 ವರ್ಷ ಅತ್ಯಂತ ಸುಖವಾಗಿ ಸಂಸಾರವನ್ನು ಮಾಡ್ತಾ, ಅಂದರೆ ರಾಮನಿಗೆ 25 ವರ್ಷ ಪ್ರಾಪ್ತವಾಯಿತು, ಸೀತಾದೇವಿಗೆ 18 ವರ್ಷ ವಯಸ್ಸು ಪ್ರಾಪ್ತವಾಯಿತು. ಬಾಲಕಾಂಡಕ್ಕೆ ಮಂಗಳಾಶಾಸನ ಮಾಡುತ್ತಿದ್ದೇವೆ. ಅಯೋಧ್ಯಾಕಾಂಡಕ ಪ್ರವೇಶ. ಗಾಯತ್ರಿ ಮಂತ್ರ ಅರ್ಥದಲ್ಲಿ ತತ್ ಸವಿತು ಸವಿತ್ರ ಶಬ್ದಾರ್ಥವನ್ನು ಬಾಲಕಾಂಡದಲ್ಲಿ ವಿವರಿಸಿದ್ದಾರೆ. ಇವನಿಂದಲೇ ಜಗತ್ ಸೃಷ್ಟಿ ಎಂಬುದನ್ನು ಎಲ್ಲಿ ದಶರಥನ ಪುತ್ರಕಾಮೇಷ್ಟಿ ಯಾಗದಲ್ಲಿ ದೇವತೆಗಳೆಲ್ಲ ಬಂದು ಸೇರಿದಾಗ ಇವನೇ ಮಹಾವಿಷ್ಣು ಅಂತ ತೋರಿಸಿದರು. ರಾವಣನ ನೀನೇ ಕೊಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದರು. ಜಗದ್ರಕ್ಷಣೆಯ ಹೊಣೆ ಅವನ ಮೇಲೆಯೇ ಎಂಬುದನ್ನು ತೋರಿಸಿದರು. ಶ್ರೀ ವಿಷ್ಣು ಪ್ರಥಮೇ ಕಾಂಡೆ ಜಗಜ್ಜನನ ಹೇತುತ. ಗೋವಿಂದರಾಜರು ಈ ಸವಿತ್ರ ಶಬ್ದಾರ್ಥ ನಿರೂಪಣೆ ಮಾಡಿದರು ಅಂತ ಹೇಳಿದರು. ವರೇಣ್ಯಂ ಗುಣನಿಧಿ, ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವವುಳ್ಳವನು. ಅದನ್ನು ಅಯೋಧ್ಯಾಕಾಂಡದಲ್ಲಿ ಪ್ರಕಾಶ ಮಾಡ್ತಾರೆ. ರಾಮಚಂದ್ರನ ದಿವ್ಯ ಚರಿತ್ರೆಯಲ್ಲಿ ಆ ಗುಣಗಳೆಲ್ಲ ಮಿಂಚುವಂತಹ ಅತ್ಯಪರೂಪದ ಕಾಂಡ ಅಯೋಧ್ಯಾಕಾಂಡ. ತುಂಬ ದೀರ್ಘವಾದ ಕಾಂಡ, 119 ಸರ್ಗ. ಯುದ್ಧಕಾಂಡ 131. ಈ ಸಂಖ್ಯೆಗಳಿಗೂ ಒಂದೊಂದು ಅರ್ಥ ಇದೆ. ಆದರೆ ಅಯೋಧ್ಯಾಕಾಂಡದಷ್ಟು ದಾಟುವುದಕ್ಕೆ ಕಠಿಣವಾದ ಕಾಂಡ ಇನ್ನೊಂದಿಲ್ಲ ರಾಮಾಯಣದಲ್ಲಿ. ಭಾಷಾಂತರ ಮಾಡಿದವರು 2 ಭಾಗ ಮಾಡ್ತಾರೆ, ಪೂರ್ವಾರ್ಧ ಉತ್ತರಾರ್ಧ. ಭಾಗವತದಲ್ಲಿ ದಶಮಸ್ಕಂದ ಹೇಗೆ ಮಾಡ್ತಾರೆಯೋ ಅದೇ ರೀತಿಯಲ್ಲಿ. ಆದರೆ ಇಲ್ಲಿ ಸೀತಾರಾಮರ ವನವಾಸ ಪ್ರಾಪ್ತವಾಗ್ತದೆ, ದಶರಥನ ಮೃತಿ ಆಗ್ತದೆ. ಇದೆಲ್ಲ ದುಃಖಕರವಾದ ಸಂಗತಿಗಳಲ್ಲವೇ ಅಂದರೆ ಅದು ಕಥೆಯಲ್ಲಿದ್ದರೂ ನೀವು ಗಮನಿಸಬೇಕಾದ್ದು ಅದನ್ನಲ್ಲ, ರಾಮನ ದಿವ್ಯ ಗುಣವನ್ನು ನೀವು ಗ್ರಹಿಸಬೇಕು. ಆ ಗುಣ ವ್ಯಂಜನೆಗೆ ಎದ್ದು ಕಾಣುವ ಕಾಂಡ ಅಯೋಧ್ಯಾಕಾಂಡ. ಭರ್ಗ ಶಬ್ದಾರ್ಥವನ್ನು ಅರಣ್ಯಕಾಂಡದಲ್ಲಿ ನೋಡ್ತೇವೆ. ತೇಜೋಮಯ ಕಾಂತಿ ವಿಶಿಷ್ಟವಾದ ಶರೀರ, ಶೂರ್ಪಣಿಕೆಯನ್ನು ಆಕರ್ಷಣೆ ಮಾಡುವಂತಹ ಅತ್ಯದ್ಭುತವಾದ ರಾಮಚಂದ್ರ ರೂಪ. ದೇವ ಶಬ್ದಕ್ಕೆ ಕಿಷ್ಕಿಂಧಾಕಾಂಡ ಮತ್ತು ಸುಂದರಕಾಂಡ 2, ಒಂದು ದಿವಕಾಂತವು, ಇನ್ನೊಂದು ದಿವಕ್ರೀಡಾಯ, ಕ್ರೀಡಾರ್ಥದಲ್ಲೊಂದು, ಕಾಂತಿ ಎನ್ನುವ ಅರ್ಥದಲ್ಲೂ ಒಂದು. ಧೀಮಹಿ ಶಬ್ದಾರ್ಥ ಯುದ್ಧಕಾಂಡದಲ್ಲಿ ಶರಣಾಗತಿ ಪ್ರಧಾನವಾದದ್ದು. ಉಳಿದ ಭಾಗ ಎಲ್ಲ ಉತ್ತರಕಾಂಡದಲ್ಲಿ ನೋಡಿಕೊಳ್ಳಿ. ಗಾಯತ್ರಿ ಅರ್ಥ ಹೀಗೆ ಮಾಡಿದ್ದಾರೆ. ಮಾನಿಷಾದ ಸೀತಾ ಕಲ್ಯಾಣ ಒಂದು ಕಾಂಡ. ಪ್ರತಿಷ್ಠಾಂತ್ವಮಗಮಃ ರಾಮನಿಗೆ ಕೀರ್ತಿ ಉಂಟಾದ ಕಾಂಡ. ಶಾಶ್ವತಿ ಸಮಾಹ ಅರಣ್ಯಕಾಂಡ. ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ, ಅದರಲ್ಲಿ ಕೃಂಚ ಗತಿ ಕೌಟಿಲ್ಯ ಅಂತ ಒಂದರ್ಥ, ಸೊರಗುವುದು ಅಂತ ಒಂದರ್ಥ. ಅಗಲಿಕೆಯಿಂದ ಸೀತೆಯನ್ನು ಸೊರಗಿಸಿದ್ದು ಸುಂದರಕಾಂಡ. ಮತ್ತು ವಕ್ರಗತಿಯಲ್ಲಿ ಹೋಗಿದ್ದ ವಾಲಿ ಅವನನ್ನು ಸಂಹಾರ ಮಾಡಿದ್ದು ಕಿಷ್ಕಿಂಧಾಕಾಂಡ. ಹೀಗೆ ಸಪ್ತಕಾಂಡ ಅರ್ಥಗಳನ್ನು ಮಾನುಷಾದ ಶ್ಲೋಕದಲ್ಲಿಯೂ ಕಾಣಬಹುದು, ಗಾಯತ್ರಿ ಅರ್ಥದಲ್ಲಿ ಕಾಣಬಹುದು.
ನಮ್ಮಲ್ಲಿ ವಿಶಿಷ್ಟವಾದದ್ದು ದ್ವಯಮಂತ್ರ ಅಂತ ಒಂದು ಹೇಳ್ತೇವೆ. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ. ದ್ವಯಮಂತ್ರ ಪ್ರತಿನಿತ್ಯ 3 ಹೊತ್ತು ಉಚ್ಚಾರ ಮಾಡ್ತೇವೆ. ಆ ದ್ವಯಮಂತ್ರಾರ್ಥವನ್ನು ದೀರ್ಘ ಶರಣಾಗತಿ ರಾಮಾಯಣ ತೋರಿಸ್ಕೊಡುತ್ತೆ. ಇದೆಲ್ಲ ಗುರುಗಳಲ್ಲಿ ಕೇಳಬೇಕು. ಎಲ್ಲೆಲ್ಲಿ ಗಾಯತ್ರಿ ಮಂತ್ರದ 1,1000 ಶ್ಲೋಕಗಳು ವಿವರಣೆ ಎಲ್ಲಿ ಮುಗಿಯಿತು ಅದನ್ನು ಕೂಡ ಗೋವಿಂದರಾಜ ಸ್ವಾಮಿಗಳು ಗುರುತು ಹಾಕಿಕೊಟ್ಟಿದ್ದಾರೆ. ತ ಶಬ್ದ ಎಲ್ಲಿಂದ ಬಂತು, ಸ ಶಬ್ದ ಎಲ್ಲಿ ಬಂತು, ವಿ ಶಬ್ದ ಎಲ್ಲಿ ಬಂತು, ಸವಿತ್ರಿ ಬರಬೇಕಾದ್ರೆ 1,1000 ಶ್ಲೋಕ ಎಲ್ಲಿ ಮುಗಿಯಿತು, ಈ ಗಾಯತ್ರಿ ಈ ಶಬ್ದದ ಈ ವರ್ಣದ ಅರ್ಥ ಎಲ್ಲಿಂದ ಮತ್ತೆ ವಿವರಣೆಯಾಗುತ್ತೆ. 24,000ವನ್ನು ಟ್ರೇಸ್ ಮಾಡಿಕೊಟ್ಟಿದ್ದಾರೆ. ಅಪ್ಪ ಹುಡುಗಾಟ ಅಲ್ಲ ರಾಮಾಯಣ. ಬೆಳ್ಳಂಬೆಳಗ್ಗೆ ಹೇಳಿದ್ರೂ ಮುಗಿಯುವುದಿಲ್ಲ. ಉಪಾಸನೆ ಮಾಡಿದಷ್ಟು ನಿಮ್ಮನ್ನು ನೇರವಾಗಿ ವೇದಕ್ಕೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಸಿದ್ಧತೆ ಆಗಬೇಕಾದ್ರೆ ಮೊದಲು ವೇದವನ್ನು ಓದಬೇಕು. ವೇದ ಓದಿದವರು ಬಾಯಲ್ಲಿ ರಾಮಾಯಣ ಕೇಳಿದರೆ ಮಿಂಚುವ ಅರ್ಥಗಳು. ವೇದ ಓದದೆ ಬರೀ ಕಥೆ ರೂಪದಲ್ಲಿ ಹೇಳಿದರೆ ನಿಮಗದು ಏನದರ ಮರ್ಮ ಗೊತ್ತಾಗೋದಿಲ್ಲ. ಅಯೋಧ್ಯಾಕಾಂಡಕ್ಕೆ ಬರ್ತಾ ಇದ್ದೇವೆ. ಗಚ್ಚತ ಮಾತುಲ ಕುಲಂ ಭರತೇನ ಸಹ ಅನಘ ತದಾ ಅನಘ, ಅದು ಸರಿಯಾದ ಪಾಠ. ಭರತೇನ ಮಹಾತ್ಮನ ತಿದ್ದುಬಿಟ್ಟಿದ್ದಾರೆ ಕೆಲವರು. ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಕ್ಷಿಪ್ತ ಭಾಗಗಳು ತೀರ ವಿರಳ, ಮಹಾಭಾರತದಲ್ಲಿ ಪುಷ್ಕಳ, ಭಾಗವತದಲ್ಲಿ ಕ್ವಚಿತ್, ತಿದ್ದುವುದಕ್ಕಾಗೋದೇ ಇಲ್ಲ. ಆ ಶ್ಲೋಕಗಳೇ ಕಠಿಣ, ಗದ್ಯ ಪದ್ಯ ಮಿಶ್ರಿತವಾದದ್ದು. ರಾಮಾಯಣದಲ್ಲಿ ಕೆಲವರು ಗಚ್ಚತ ಮಹಾತುಲ ಕುಲಂ ಮಹಾವಾಕ್ಯ. ಭರತ ಸೋದರ ಮಾವನ ಮನೆಗೆ ಹೊರಟ, ಶತ್ರುಘ್ನನನ್ನು ಕರ್ಕೊಂಡು ಹೋದ. ಈ ಶ್ಲೋಕದ ಅರ್ಥ ಅಷ್ಟೇ. ಗಚ್ಚತ ಮಹಾತುಲ ಕುಲಂ ಭರತೇನ ಮಹಾತ್ಮನ, ಅಸಾಮಾನ್ಯ ಅರ್ಥ. ಭರತೇನ ಸಹ ಅನಘ ಶತ್ರುಘ್ನ ನಿತ್ಯ ಶತ್ರುಘ್ನ ನೀತ ಪ್ರೀತಿ ಪುರಸ್ಕೃತ. ಶತ್ರುಘ್ನನಿಗೆ ವಿಶೇಷಣ ಅನಘ ಅನ್ನುವುದು. ಗೋವಿಂದರಾಜ ಸ್ವಾಮಿಗಳು ಮತ್ತು ತನಿಶ್ಲೋಕಕಾರರು ಪಾಪವಿಲ್ಲದ ಶತ್ರುಘ್ನ, ಅನಘ ಅಗಾಂದ್ರ ಪಾಪ, ಅನಘ ಪಾಪವಿಲ್ಲದವನು. ನಿಮ್ಗೆ ಗೊತ್ತಾಗುತ್ತೆ. ಭರತನಿಗೆ ಬಿಟ್ಟು ಶತ್ರುಘ್ನನಿಗೆ ಹೇಳ್ತಾ ಇದ್ದಾರೆ, ಅವನೂ ಪಾಪ ಇಲ್ಲದೆ ಇದ್ದವನು, ಇವನೂ ಪಾಪ ಇಲ್ಲದೆ ಇದ್ದವನು. ಸರಿ, ಆದರೆ ವಾಲ್ಮೀಕಿ ವಿಶೇಷಣ ಪ್ರಯೋಗದಲ್ಲಿ ತುಂಬ ಕುಶಲರು. ಯಾವುದನ್ನು ಸಾಭಿಪ್ರಾಯವಾಗಿ ಸರಿಯಾದ ಜಾಗದಲ್ಲಿ ವಿಶೇಷಣ ಹಾಕ್ತಕ್ಕವರು. ಅಯೋಧ್ಯಾಕಾಂಡ ಆರಂಭದಲ್ಲಿ ಶತ್ರುಘ್ನಲ್ಲಿ ಪಾಪ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಏನು ಪಾಪ ಇದ್ದಿರಬಹುದಾದ ಸಂಭವ, ನಿಮಗೆ ಕಲ್ಪನೆಗೆ ಎಟಕದೇ ಇರುವಂಥ ಒಂದು ಅರ್ಥವನ್ನು ಹೇಳ್ತಾರೆ. ಇದನ್ನು ನಾನು ತರಂಗದಲ್ಲಿ ಬರೆದೆ. ನಮ್ಮ ಮೇಲೆ ಈರ್ಷೆಯಿಂದ ಅಸಭ್ಯವಾದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಪತ್ರ ವ್ಯವಹಾರ ಮಾಡ್ತಿದ್ದವರೊಬ್ಬರು, ಅವರ ಹೆಸರು ಹೇಳೋದಿಲ್ಲ, ಈ ಶಬ್ದಕ್ಕೆ ನಾನು ಅರ್ಥವನ್ನು ತರಂಗ ಈ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಬರೆದಾಗ ಒಂದು ಪೋಸ್ಟ್ ಕಾರ್ಡ್ನಲ್ಲಿ ನನಗೆ ಉತ್ತರ ಕೊಟ್ಟರು. ನಾನು ಶರಣಾಗಿದ್ದೇನೆ, ಇಲ್ಲಿವರೆಗೆ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅಂತ ಪತ್ರ ಹಾಕಿದರು. ಅವರನ್ನು ಗೆದ್ದ ಶ್ಲೋಕ ಇದು. ನಾನು ಹೇಳಿದೆ, ನಿಮ್ಮ ಪೂಜ್ಯತೆಯೂ ಬೇಡ, ನಿಮ್ಮ ತಿರಸ್ಕಾರವೂ ಬೇಡ, ನಮ್ಮ ಪೂರ್ವಾಚಾರ್ಯಂದು ಬಂದಿದ್ದು ನಾನು ಹೇಳಿದ್ದೇನಪ್ಪ ಅಂತ. ಈಗ ಅನಘ ನಿಮಗೆ ಶಾಕ್ ಆಗುತ್ತೆ. ಭರತನೆಂಬ ಪರದೇವತೆಯ ವಿಷಯದಲ್ಲಿ ಶತ್ರುಘ್ನನಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಭರತೋಪಾಸನೆಯಲ್ಲಿ ಒಂದು ವೇಳೆ ರಾಮಭಕ್ತಿ ಎಂಬುದು ಅಡ್ಡಿಯಾಗಿದ್ದರೂ ರಾಮನನ್ನು ಬಿಡುತ್ತಿದ್ದೇ ಹೊರತು ಭರತನನ್ನು ಬಿಡುತ್ತಿರಲಿಲ್ಲ. ತಾವು ಮೆಚ್ಚಿಬಿಟ್ರಿ, ತಮಗೆ ಅರ್ಥವಾಯಿತು. ಶಾಸ್ತ್ರವಿದರಿಗೆ, ಹೃದಯ ಪಕ್ವಾದವ್ರಿಗೆ ಅರ್ಥ ಆಗುತ್ತೆ, ಉಳಿದವರು ಅರ್ಥ ಆಗೋದಿಲ್ಲ. ರಾಮಭಕ್ತಿ ಅನ್ನೋದು ಭರತ ಭಕ್ತಿಗೆ ಹೇಗೆ ವಿಘ್ನ ಆಗಬಹುದು ಅಂತ ಕೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೇವೆ. ಗೋಕರ್ಣನಾಥನ ದೇವಸ್ಥಾನ ಉತ್ಸವ ಮೂರ್ತಿ, ಇಲ್ಲಿ ಪ್ರತಿ ತಿಂಗಳು ಉತ್ಸವ ಆಗುತ್ತೆ, ರಥೋತ್ಸವ ಅಂತ ಕೇಳಿದ್ದೇನೆ. ಅಥವಾ ಮೇಲ್ಕೋಟೆ ಅಥವಾ ತಿರುಪತಿ, ಯಾವುದೋ ಒಂದು ಊರು ದಿವ್ಯ ಕ್ಷೇತ್ರ. ಏನು ವಜ್ರ ವೈಡೂರ್ಯಗಳಿಂದ ಸ್ವಾಮಿಗೆ ಅಲಂಕಾರವನ್ನು ಮಾಡಿ ವರ್ಷಕ್ಕೊಂದ್ಸಲ ಬರುವ ಉತ್ಸವ ಬೀದಿಯಲ್ಲಿ ಬರುತ್ತೆ. ನೀವು ಮನೆಯಲ್ಲಿ ಕೂತಿರ್ತೀರಿ. ತುಂಬ ವಯಸ್ಸಾದ ತಂದೆ, 93, 94 ವರ್ಷದ ತಂದೆ ಅಥವಾ ತಾಯಿ, ಇನ್ನೇನು ಪ್ರಾಣ ಹೋಗ್ತಾ ಇರುತ್ತೆ, ಕೈ ಹಿಡ್ಕೊಳ್ತಾಳೆ ತಾಯಿ. ಮಗು ಹೊರಗಡೆ ಹೋಗಬೇಡಪ್ಪ, ಹತ್ರನೇ ಕೂತಿರು, ಗಂಗಾ ತೀರ್ಥ ಬಾಯಿಗೆ ಹಾಕು. ಈಗ ನಿಮಗೆ ತಾಯಿಯ ಪ್ರೀತಿ, ತಾಯಿ ಸೇವೆ ಮುಖ್ಯವೇ, ವರ್ಷಕ್ಕೊಂದೇ ಸಲ ಬರತಕ್ಕಂಥ ಭಗವಂತನ ಸೇವೆ ಬೀದಿಯಲ್ಲಿ ಬರುವುದು ಮುಖ್ಯವೇ? ಉತ್ತರ ಕೊಡಬೇಕು ತಾವು. ಯಾವುದು ಮುಖ್ಯ? ವರ್ಷಕ್ಕೊಂದ್ಸಲ ಬರ್ತಾನಲ್ಲ ಅಂದರೆ ಸ್ವಾಮಿ ಕೆಲವರೇನು ಮಾಡ್ಬೋದು, ಅಯ್ಯ ಮುದುಕಿ ಸಾಯೋದೆಲ್ಲ ಇದ್ದಿದ್ದೇ, ಇದು ಎಷ್ಟು ಸಲ ಜಗಲಿ ತಗೊಂಡೋಗಾಯಿತು,
ತಿರುಗಿ ಒಳಗೆ ತರುವುದು ರಾತ್ರಿ ಎಲ್ಲ ಇಟ್ಕೊಂಡು ಅಂತ ಹೇಳಿ ಹೊರಗೆ ನೀವು ನೋಡ್ತಾ ಕೂತಿರ್ತೀರಿ. ಇವಳು ಗೊಟಕ್ಕೆ ಅಂದುಬಿಟ್ರೆ ಅಯ್ಯೋ ಅಷ್ಟೆಲ್ಲ ಕೇಳಿಕೊಂಡಳು, ಅವಳು ಮಾತನ್ನು ಕೇಳಲಿಲ್ವಲ್ಲ ಅಂತ ಬದುಕಿರೋ ತನಕ ನಿಮಗೆ ಹೃದಯ ಏನು ಚುಚ್ಚುತ್ತದೆಯೋ ಆ ರೀತಿಯಲ್ಲಿ ಮಾತಾಪಿತೃಗಳ ಸೇವೆ ಅಥವಾ ಭಗವದ್ಭಕ್ತರ ಸೇವೆ, ಭಾಗವತೋತ್ತಮರ ಸೇವೆ, ಇದರಲ್ಲಿ ಒಂದು ವೇಳೆ ಭಗವದ್ಭಕ್ತಿ ಎಂಬುದು ಅಡಚಣೆಯಾದರೂ ಅದನ್ನು ನಿವಾರಿಸಿಕೊಂಡವನು ಭರತನನ್ನು ರಾಮನಿಗಿಂತ ಪ್ರೀತಿ ಮಾಡಿದವನು. ಇದು ಸಹಾನಕ. ಇದು ವೇದದಲ್ಲಿ ಸ್ಮೃತಿಗಳಲ್ಲಿ ಒಂದು ಪ್ರಮಾಣವಿದೆ. ಶಿಷ್ಟಾಗಮೇ ಅನಧ್ಯಾಯ ಕೇಳಿದ್ದೀರಿ. ವೇದ ಹೇಳ್ತಾ ಇರ್ತೇವೆ, ಅನುವಾಕ ಪೂರ್ತಿ ಆಗುವ ತನಕ ಮಧ್ಯದಲ್ಲಿ ಹೇಳಬಾರದು. ಒಂದು ಅನುವಾಕವೋ ಪ್ರಶ್ನವೋ ಸಂಕಲ್ಪ ಮಾಡಿಕೊಂಡು ಸ್ವಾಧ್ಯಾಯ ಬ್ರಹ್ಮಯಜ್ಞಕ್ಕೆ ಅಂತ ಕೂತಾಗ ಅವನ ಹಾಲ್ನವನು ಬಂದಿದ್ದಾನೆ, ಬಿಲ್ ಸೆಟ್ಲ್ ಮಾಡಬೇಕು, ಎಲೆಕ್ಟ್ರಿಸಿಟಿಯವನು ಬಂದಿದ್ದಾನೆ, ಅವನಿಗೆ ಹೋದ ಸಲ ಹೆಚ್ಚಾಕ್ಬಿಟ್ಟಿದ್ದ, ಸರಿಯಾಗಿ ನೋಡ್ರಿ, ಮನೇಲಿ ಕೂಕೊಂಡು ಶಂಕ ಹೊಡೆದ್ರು, ಹೇಳೋ ಹಾಗಿಲ್ಲ. ಆವತ್ತಿನ ಭಾಗ ಅಧ್ಯಯನ ಮುಗಿಯೋ ತನಕ ಆಚಮನ ಮಾಡಿ ಹೊರತು ನೀವು ಹೇಳೋ ಹಾಗಿಲ್ಲ, ಬೇರೆ ಶಬ್ದ ಹೇಳೋ ಹಾಗಿಲ್ಲ. ಇದು ನಿಯಮ. ಆದರೆ ನಿಮಗೆ ಪಾಠ ಹೇಳಿಕೊಟ್ಟ ಗುರುಗಳು ಬಂದರೆ, ತುಂಬ ವಯಸ್ಸಾದವರು, ವೃದ್ಧರು, ಜ್ಞಾನನಿಧಿಗಳು, ತಪಸ್ವಿಗಳು ಅಂಥವರು ಬಂದರೆ ಶಿಷ್ಟಾಗಮೆ ಅನಧ್ಯಾಯ. ಅವತ್ತು ಅಲ್ಲಿಗೆ ನಿಲ್ಲಿಸಬೇಕು, ಅಧ್ಯಯನವನ್ನು ಬಿಡಬೇಕು ಅಥವಾ ಮುಂದುವರಿಸಬೇಕು ಅಂತ ಆಸೆ ಇದ್ದರೆ ಅವನು ಕರ್ಕೊಂಡ್ಬಂದು, ಆಗಲೇ ಹೇಳಿದ್ರಲ್ಲ ಊರ್ಧ್ವಂ ಪ್ರಾಣಾಸಂಗ, ಅದು ಕರ್ಕೊಂಡ್ಬಂದು ಉಪಚಾರಾದಿಗಳನ್ನೆಲ್ಲ ಮಾಡಿ ಚೇಸಾಂತಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧೆಯ ಅಧೇಯಂ ಅಶ್ರದ್ಧೆಯ ಅಧೇಯಂ ಉಪಚಾರಾದಿಗಳನ್ನು ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ರು. ಅರ್ಧಕ್ಕೆ ಬಿಟ್ಟಿದ್ರು. ದೇವ್ರಿಗೆ ಅಭಿಷೇಕ ಆಗಿದೆ, ವಸ್ತ್ರದಿಂದ ಒರೆಸಿಲ್ಲ, ಇನ್ನೂ ಗಂಧ ಪುಷ್ಪ ಸಮರ್ಪಿಸಿಲ್ಲ. ಆ ಹಿರಿಯರನ್ನು ಕೂರಿಸಿ ಅವರ ಅಪ್ಪಣೆ ತಗೊಂಡು ದೇವ್ರ ಪೂಜೆ ಮುಂದುವರಿಸಬಹುದೇ ಅಂತ ಕೇಳಿ ಅವರು ಹೂ ಅಂದರೆ ಮಾಡಬೇಕು, ಇಲ್ಲದ್ರೆ ಬಿಟ್ಟು ಬಿಡಬೇಕು. ಧರ್ಮಶಾಸ್ತ್ರ ಹೇಳ್ತೀವಿ ಮಾತನ್ನು. ಅದು ನಮ್ಮ ಸಂಪ್ರದಾಯದಲ್ಲಿಯೂ ತಮಿಳಲ್ಲಿಯೂ ಬರೆದಿದ್ದಾರೆ, ತೆಲುಗಲ್ಲಿ, ಕನ್ನಡದಲ್ಲಿ. ಧರ್ಮಶಾಸ್ತ್ರ ತಿಳಿದವರೆಲ್ಲ ಹೇಳುವ ಮಾತು ಇದೆ. ಇಫ್ ದೇರ್ ಇಸ್ ಎ ಚಾಯ್ಸ್ ಬಿಟ್ವೀನ್ ಗಾಡ್ ಅಂಡ್ ಎ ಹೋಲಿ ಮ್ಯಾನ್, ಒಬ್ಬ ಹಿರಿಯ ವ್ಯಕ್ತಿ, ತಪಸ್ವಿ ಮತ್ತು ದೇವರು, ಇವರೆಬ್ಬರಲ್ಲಿ ಒಂದು ಕ್ಷಣಕ್ಕೆ ಒಂದನ್ನೇ ನೀವು ಪೂಜೆ ಮಾಡುವುದಿದ್ದರೆ ಸ್ವಲ್ಪ ಹೊತ್ತು ದೇವರನ್ನು ಮರೆತರೂ ಅಡ್ಡಿ ಇಲ್ಲ, ಆ ಪವಿತ್ರ ವ್ಯಕ್ತಿಯನ್ನು ಪೂಜೆ ಮಾಡಬೇಕು. ಆದ್ದರಿಂದ ಇಲ್ಲಿ ಶತ್ರುಘ್ನನ ಚಾರಿತ್ರಕ್ಕೆ ಉಜ್ವಲವಾದ ದೀಪವನ್ನು ಬೆಳಗುವಂತಹ ಶ್ಲೋಕ. ಶತ್ರುಘ್ನ ಭರತನನ್ನೇ ಪರದೈವ ಅಂತ ತಿಳ್ಕೊಂಡಿದ್ದ. ಹೀಗಾಗಿ ಅವನಿಗೆ ರಾಮನಲ್ಲಿ ಪ್ರೀತಿ ಇರಲಿಲ್ಲ ಅಂತಲ್ಲ, ರಾಮನಲ್ಲಿ ಯಾರಿಗೂ ಪ್ರೀತಿ ಇಲ್ಲ, ಅವನಿಗೂ ಅಯೋಧ್ಯೆಯಲ್ಲಿರಬೇಕು ಅಂತ ಆಸೆ. ಆದರೆ ರಾಮನ ಪ್ರೀತಿ ಮಾಡುತ್ತಿದ್ದ ಭರತನನ್ನು ನೋಡಿ ಇವನಿಗೆ ಸೇವೆ ಮಾಡಿದ್ರೆ ಅಲ್ಲಿ ಸೇರುತ್ತೆ ಅನ್ನೋ ಭಾವನೆಯಿಂದ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಿದ್ದ. ಇದು ಭಾಗವತ ಪ್ರತಿಪತ್ತಿ, ಭಗವದ್ಭಕ್ತರಲ್ಲಿ ನಡ್ಕೊಳ್ಬೇಕಾದ ರೀತಿ. 12 ಆಳ್ವಾರುಗಳು ಇದನ್ನೇ ಪರಮಧ್ಯೇಯ ಅಂತ ಬೋಧನೆ ಮಾಡಿದ್ದಾರೆ. ತಮಿಳಲ್ಲಿ ದಿವ್ಯ ಪ್ರಬಂಧಗಳು 4000 ಪ್ರಬಂಧಗಳಲ್ಲಿ ಕಂಬರಾಮಾಯಣ ತುಂಬ ಇದೇ ವಿಷಯ. ಆ ಭಾಗವತನ ಚೆನ್ನಾಗಿ ನೋಡಿಕೊಳ್ಳಬೇಕು. ಭರತೇನ ಸಹ ನಗಃ ಶತ್ರುಘ್ನ ನಿತ್ಯ ಶತ್ರುಘ್ನ, ಕಾಮಕ್ರೋಧವನ್ನು ಗೆದ್ದವನು, ಅಹಂಕಾರವಿಲ್ಲದವನು, ನೀತಃ ಪ್ರೀತಿ ಪುರಸ್ಕೃತ. ಬರ್ತೀಯೇನೋ ಶತ್ರುಘ್ನ ಅಂತ ಇವನು ಕೇಳಲಿಲ್ಲ, ಹೇಗಯ್ಯ ಬರೋದು ಅಂತ ಅವನು ಹೇಳಲಿಲ್ಲ. ಅಮ್ಮ ಹೋಗಿ ಬರಲಿ ಅಂತ ಸುಮಿತ್ರೆ ಏನು ಕೇಳಲಿಲ್ಲ. ಬೆಳೆಸಿದ್ದ ಗಿಣಿಯನ್ನು ಹೇಗೆ ನೀವು ಹಚ್ಕೊಂಡು ಹೋಗಿಬಿಡ್ತೀರೋ, ಪ್ರಿಯವಾದ ಪುಸ್ತಕವನ್ನು ಹೇಗೆ ಎತ್ಕೊಂಡು ಹೋಗಿಬಿಡ್ತೇವೋ, ಪ್ರಿಯವಾದ ಪ್ರಾಣಿಯನ್ನು ಹೇಗೆ ಕರ್ಕೊಂಡು ಹೋಗ್ತೇವೋ, ಕಟ್ಟಿದ ದನವನ್ನು ಬಿಚ್ಚಿಕೊಂಡು ಹೋಗುವಂತೆ ನೀತಃ ಪ್ರೀತಿ ಪುರಸ್ಕೃತ, ಬಲಾತ್ಕಾರವಲ್ಲ, ಅತ್ಯಂತ ಪ್ರೀತಿಯಿಂದ ಶತ್ರುಘ್ನನನ್ನು ಕರ್ಕೊಂಡು ಹೋದ. ಅವನನ್ನು ಬಿಟ್ಟು ಇವನು ಬಾಳಲಾರ, ಶತ್ರುಘ್ನನನ್ನು ಬಿಟ್ಟು ಭರತ ಬಾಳಲಾರ, ಲಕ್ಷ್ಮಣನನ್ನು ಬಿಟ್ಟು ರಾಮ ಬಾಳಲಾರ. ಆ ಸುಮಿತ್ರಾದೇವಿಯ ಗರ್ಭಪುಣ್ಯವನ್ನು ನೋಡಿ ಇಬ್ಬರು ಮಕ್ಕಳನ್ನು ಹಡೆದಳು. ಎಂಥ ದೊಡ್ಡ ಆದರ್ಶವನ್ನು ಲೋಕಕ್ಕೆ ಕೊಟ್ಟಿದ್ದಾಳೆ. ಅವನು ಹೋದ ನಂತರ ಈ ಕಡೆಯಲ್ಲಿ ರಾಜಾಪಿತವು ಮಹಾತೇಜ ಸಸ್ಮಾರ ಪ್ರೋಷಿತವು ಸುತವು. ಹಾಗಿದ್ರೆ ದಶರಥನಿಗೆ ಭರತನನ್ನು ಶತ್ರುಘ್ನನ್ನು ಕಳಿಸಿದ್ದು ಮನಸ್ಸಿಗೆ ಸಂತೋಷವಾಗಿತ್ತೆ. ಮಕ್ಕಳನ್ನು ಕಳಿಸೋದು ಯಾವ ತಂದೆಗೆ ಸಂತೋಷ ಇರುತ್ತೆ. ಸಸ್ಮಾರ ತಾವು ಭವು ಸುತವು. ಆ ಭರತನನ್ನು ಶತ್ರುಘ್ನನನ್ನು ಹಲವು ಸಾರಿ ಕೊಂಡಾಡ್ತಾನೆ. ಅಯ್ಯೋ ಆ ಮಕ್ಕಳ ಹತ್ರ ಇಲ್ಲ. ಆದರೆ ಹತ್ರ ಇದ್ರೆ ಏನಾಗ್ತದೆಯೋ, ರಾಮ ಪಟ್ಟಾಭಿಷೇಕಕ್ಕೆ ತೊಂದರೆ ಬರ್ತದೆಯೋ, ಆಮೇಲೆ ಬರಲಿಬೇಕಾದ್ರೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಈ ಕಡೆಯಲ್ಲಿ ದೇವತೆಗಳು ಚಡಪಡಿಸ್ತಾ ಇದ್ದಾರೆ.
ದಶರಥ ಮಹಾರಾಜನಿಗೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಮಹಾರಾಜರೇ, ಇನ್ನೆಷ್ಟು ದಿವಸ ಪೋಸ್ಟ್ಪೋನ್ ಮಾಡ್ತೀರಿ ರಾಮ ಪಟ್ಟಾಭಿಷೇಕವನ್ನು? ಬೇಗ ಮುಗಿಸ್ಬಿಡಿ ಅವನಿಗೆ, ನಾವೆಲ್ಲ ಕಾಯ್ಕೊಂಡು ಕೂತಿದ್ದೇವೆ. ಈ ಹಾಡು ರಾವಣನಿಗೆ ಇನ್ನೂ ಅವನ ಆಯುಷ್ಯ ಮುಗಿಯುವ ಕಾಲ ಬರಲಿಲ್ಲವೇ? ಯಾತಕ್ಕೆ ಹೀಗೆ ಬಿಡ್ತಾ ಇದ್ದೀರಿ ಅಂತ ಮೇಲಿಂದ ಮೇಲೆ ಒತ್ತಾಯ ಮಾಡುವಂತೆ ಅವನಿಗೆ ಪ್ರೇರಣೆಯಾಯಿತು. ದಶರಥನು ನೋಡಿಕೊಂಡ, ಆಯಿತು, ಸರಿಯಾದ ವಯಸ್ಸು ರಾಮನಿಗೆ, 25 ವರ್ಷ, ಯುವರಾಜ ಪಟ್ಟಾಭಿಷೇಕ ಮಾಡುವುದು ಸರಿಯಾಗಿದೆ. ಮೇಲೆ ಅವನು ಯಾರು ಅಂತ ಕೇಳಿದ್ರೆ ವಾಲ್ಮೀಕಿ ಹೇಳ್ತಾರೆ, ಸಹಿದೇವ ಹಿರುದೀರ್ಣಸ್ಯ ರಾವಣಸ್ಯ ವಧಾರ್ತಿಭಿ ಅರ್ಥಿತೋ ಮಾನುಷೇ ಲೋಕೆ ಜಜ್ಞೆ ವಿಷ್ಣು ಸನಾತನಃ. ಇದೊಂದು ಕಡೆ ಬಾಯಿ ಬಿಟ್ಟು ಹೇಳಿಬಿಟ್ರು ವಾಲ್ಮೀಕಿ. ನಮಗೆ ಸಮಕಾಲದ ವ್ಯಕ್ತಿಗಳು ಹೇಳಲಿಲ್ಲ. ಜಜ್ಞೆ ವಿಷ್ಣು ಸನಾತನಃ, ಸನಾತನನಾಗಿದ್ದರೂ ತದಾನೀಂತನಾಗಿ ಕೌಸಲ್ಯ ಗರ್ಭದಲ್ಲಿ ಹುಟ್ಟಿದ್ದಾನೆ ರಾಮಚಂದ್ರ ಸ್ವಾಮಿ. ಇದು ಕರುಣೆ. ಇಲ್ಲಿ ಒಂದು ಸ್ವಾರಸ್ಯ. ಇದಕ್ಕೆ ಪೂರ್ವಾಚಾರ್ಯರ ವೃತ್ತಾಂತಗಳಿಂದ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಸುಮಾರು 900 ವರ್ಷಗಳ ಹಿಂದೆ ನಮ್ಮ ಪರಂಪರೆಯಲ್ಲಿ ಒಬ್ಬರು ದೊಡ್ಡ ಗುರುಗಳಾಗಿ ಹೋದರು ಶ್ರೀರಂಗದಲ್ಲಿ, ಪರಾಶರ ಭಟ್ಟರು ಅಂತ. ವಿಷ್ಣು ಸಹಸ್ರನಾಮಕ್ಕೆ ಭಗವದ್ಗುಣ ದರ್ಪಣ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಅವರು. ಶಂಕರಾಚಾರ್ಯರಂತೂ ಬರೀ 32 ವರ್ಷ ಇದ್ದವರು. ರಾಮಾನುಜರ ನಂತರ ಪೀಠಕ್ಕೆ ಬಂದವರು. ಅವರಿಗೆ ರಾಮಾಯಣದಲ್ಲಿ ವಿಶೇಷವಾದಂತಹ ಪ್ರೀತಿ. ಭಾಗವತ ಗ್ರಂಥವನ್ನು ಕೊಟ್ಟರು ಪ್ರವಚನ ಮಾಡುವುದಕ್ಕೆ ನೆಪಕ್ಕೆ ಭಾಗವತ ಇಟ್ಕೊಂಡು ರಾಮಾಯಣವನ್ನೇ ಹೇಳ್ತಾ ಇದ್ದರು. ಎಲ್ಲೆಲ್ಲಿ ಪ್ರಸಂಗ ಬರ್ತದೆ, ನಮ್ಮ ಹಾಗೆ ಕೆಲವರು ನಮಗದನ್ನು ಹೋಲಿಸಿದ್ದಾರೆ. ನಮ್ಮ ಸ್ನೇಹಿತರು ಉಮೇಶ್ ಭಟ್ರು ಅಂತೊಬ್ಬರು, ಅವ್ರ ಮನೆಗೆ ನಮಗೆ ಅವ್ರಿಗೆ ಪರಿಚಯ ಆಗಿದ್ದೇ ಭಾಗವತದ ಮೂಲಕ. ಈ ಫಲಿಮಾರು ಮಠ ಸ್ವಾಮಿಗಳು ದೊಡ್ಡವರಿದ್ರಲ್ಲ, ಅವರ ಶಿಷ್ಯರು ಜೂನಿಯರ್ ಸ್ವಾಮಿಗಳು ಅವ್ರ ಮನೇಲಿ ಬೆಂಗಳೂರು ಪ್ರವಚನ ಮಾಡಬೇಕಾಗಿತ್ತು, ಭಾಗವತ ಸಪ್ತಾಹ. ನಂಗೆ ಗೊತ್ತಿಲ್ಲ, ಅವರ ಹೆಸರೇ ಕೇಳಿರಲಿಲ್ಲ. ಬೆಂಗಳೂರಿಂದ ಧಾರವಾಡಕ್ಕೆ ನಾನು ವಾಪಸ್ ಹೋಗಬೇಕು, ಟಿಕೆಟ್ ಬುಕ್ ಮಾಡಿದ್ದೇವೆ ಗಂಡ ಹೆಂಡತಿ. ಅವರು ಇನ್ನೊಬ್ಬರನ್ನ ಹಿಡ್ಕೊಂಬಂದರು, ನಮಗೆ ಬೇಕಾದವ್ರನ್ನ, ಶ್ರೀನಿವಾಸ ಏನೋರ ಜೊತೆಯಲ್ಲಿ. ದಯವಿಟ್ಟು ನಿಮ್ಮ ಧಾರವಾಡ ಟ್ರಿಪ್ ಕ್ಯಾನ್ಸಲ್ ಮಾಡಿ, ಯಾಕಪ್ಪ ಈಗ ಇವರು ಬಂದಿದ್ದಾರೆ, ಇವ್ರ ಮನೇಲಿ ಭಾಗವತ ಆಗಬೇಕಾಗಿತ್ತು, ಅವ್ರ ಗುರುಗಳು ಬರೋಕ್ಕಾಗೋದಿಲ್ಲ, ನೀವು ಸಪ್ತಾಹವನ್ನು ಶುರು ಮಾಡಬೇಕು. ಅಯ್ಯೋ ಆಗೋದಿಲ್ವಲ್ಲ, ಕೆಲಸ ಇದೆಯಲ್ಲ. ಇಲ್ಲ ಮಾಡಿಸಿದ್ರು. ಸಪ್ತಾಹ ನಡೆಯಿತು. ಸಪ್ತಾಹ ಆದಮೇಲೆ ಹೇಳಿದರು, ಭಾಗವತ ಹೇಳಿದ್ರಿ, ಕೃಷ್ಣ ಕಥೆ, ಆದರೆ ಎಲ್ಲಿ ಒಂದು ಅವಕಾಶ ಸಿಕ್ಕರೆ ಸರಕ್ಕಂತ ರಾಮಾಯಣಕ್ಕೆ ಹೋಗ್ತಾ ಇದ್ರಿ ನೀವು. ನಿಮ್ಮ ಬುದ್ಧಿ ಎಲ್ಲ ರಾಮಾಯಣದಲ್ಲಿ. ಏನು ಮಾಡಲಿ, ಗುರುಗಳು ಹಾಗೆ ಮಾಡಿಟ್ಟಿದ್ದಾರೆ. ಅದು ರಾಮ ಬೇರೆ ಕೃಷ್ಣ ಬೇರೆ ಅಲ್ಲ. ಆದರೆ ಕೆಲವರಿಗೆ ಅವತಾರಗಳ ರುಚಿಯಲ್ಲಿ ವೈಶಿಷ್ಟ್ಯ ಬೇರೆ ಬೇರೆ ಇರ್ತದೆ. ಕೆಲವರಿಗೆ ನರಸಿಂಹಾವತಾರದಲ್ಲಿ ತುಂಬ ವೈಶಿಷ್ಟ್ಯ. ಅವರೇನು ಅವತಾರ ನೋಡಿರೋದಿಲ್ಲ. 3 ಅಕ್ಷರ ನರಸಿಂಹ ಅಂದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅದು ಬಿಕಮಿಂಗ್ ಇನ್ವರ್ಡ್. ಈ ಮಂತ್ರೋಕ್ತ ದೇವತೆಯ ವಿಷಯದಲ್ಲಿ ಈ ತಾದಾತ್ಮ್ಯ ಬರಬೇಕಾದ್ರೆ ಮಂತ್ರೋಪಾಸನೆ ಇಲ್ಲ ಹಿರಿಯರಿಂದ ಬರಬೇಕು, ಇಲ್ಲ ಗುರು ಅನುಗ್ರಹದಿಂದ ಬರಬೇಕು, ಇಲ್ಲ ಜನ್ಮಾಂತರ ಸುಕೃತ ವಿಶೇಷದಿಂದ ಬರಬೇಕು. ಅದು ಶ್ರೀ ವೈಷ್ಣವ ಪರಂಪರೆಯಲ್ಲಿ ಕೆಲವರು ಕೃಷ್ಣ ಭಕ್ತರು ಉಂಟು. ರಾಮನೇ ಕೃಷ್ಣನೇ ಒಂದೇ. ಆದರೆ ರಾಮಾಯಣದ ರುಚಿ ಅವರಿಗೆ. ಅವರ ಶಿಷ್ಯರಲ್ಲೊಬ್ಬರಿದ್ದರು, ಕೀಳಯ ಹತ್ತ ಅಂತ ತಮಿಳಲ್ಲಿ ಹೆಸರು. ಅವರು ಒಂದು ದಿವಸ ಯೋಚನೆ ಮಾಡಿದರು, ಭಟ್ಟರ ಕೈಯಲ್ಲಿ, ಪರಾಶರ ಭಟ್ಟರ ಕೈಯಲ್ಲಿ ಇವತ್ತೇನಾರು ಮಾಡಿ ಕೃಷ್ಣನನ್ನು ಕೊಂಡಾಡಿಸಬೇಕು. ಪ್ರಸಂಗ ಬಂದರೆ ಅವರು ಕೃಷ್ಣಾವತಾರದ್ದೇನು ಯಾರು ಬೇಕಾದ್ರೂ ಮಾಡ್ಬೋದು, ರಾಮಾವತಾರ ಶ್ರೇಷ್ಠ, ಹಾಗಲೆಲ್ಲ ಹೀಗೆ ಹೇಳುವರು. ಇವ್ರ ಕೈಲಿ ಕೃಷ್ಣ ಕಥೆಯನ್ನು ಕೇಳಬೇಕು, ಕೊಂಡಾಡಿಸಬೇಕು ಅಂತ ಒಂದು ದಿವಸ ಪ್ರವಚನದ ಮಧ್ಯದಲ್ಲಿ ರೇಗಿಸಿಬಿಟ್ರು ಅವರಿಗೆ. ಏನಂತ ರೇಗಿಸಿದರು? ರಾಮಾವತಾರ ಅದೇನಂಥ ಕಷ್ಟವಾದ ಅವತಾರವಲ್ಲ, ಕೃಷ್ಣಾವತಾರವಾದ ನಿಜವಾದ ಕಷ್ಟದ ಅವತಾರ. ಯಾತಕ್ಕೆ? ಕೃಷ್ಣಾವತಾರ ಆದದ್ದೇ ಜೈಲಿನಲ್ಲಿ. ರಾಮಚಂದ್ರ ಜೈಲಲ್ಲಿ ಹುಟ್ಟಿದ್ನ ಯೋಚನೆ ಮಾಡಿ. ಅವನು ಹುಟ್ಟಿದ್ದು ಅರಮನೆಯಲ್ಲಿ. ಅದು ಅರಮನೆಯಲ್ಲಿ ಎಷ್ಟೊಂದು ಕಾವು, ಎಷ್ಟೊಂದು ಬಿರುದು, ತೊಟ್ಲಿಗೆ ಹಾಕಿದ್ದೇನು, ಹುಟ್ಟಿ ದಿವಸವೇ ಉತ್ಸವ ಏನು, ನಾಮಕರಣ ಏನು, 353 ಹೆಂಡತಿಯರು ಬೇರೆ. ಒಬ್ಬೊಬ್ಬರು ಒಂದೊಂದು ಹಾಡು ಹೇಳಿದರು. ಬೆಳ್ಳಂಬೆಳಗು 353 ಹಾಡುಗಳು. ಆರತಿ ಬೆಳಗಿದ್ದೇನು. ಅಂಥ ರಾಮಚಂದ್ರ ತುಂಬ ಕಷ್ಟಪಟ್ಟುಕೊಂಡು ಕೃಷ್ಣಾವತಾರದಲ್ಲಾದರೆ ಜೈಲಲ್ಲಿ ಹುಟ್ಟಿದ್ದಲ್ಲ, ನಿಕೃಷ್ಟವಾದ ಸೇವೆಗಳನ್ನು ಭಕ್ತರಿಗೆ ಮಾಡಿದ, ದೌತ್ಯ ಮಾಡಿದ, ಸಾರಥ್ಯ ಮಾಡಿದ. ರಾಮಾವತಾರದೆಲ್ಲರೂ ಯಾರಿಗಾರು ಸಾರಥ್ಯ ಮಾಡಿದ್ದೀರಿ ಯೋಚನೆ ಮಾಡಿ. ಕಾಡಲ್ಲಿ ಅರ್ಧ ದಾರಿ ಸುಮತ ತಗೊಂಡೋಗ್ಬಿಟ್ಟ. ಕೃಷ್ಣನಾದರೆ
ರಥಿಯನ್ನು ಅರ್ಜುನನ ಮೇಲಕ್ಕೆ ಕೂರಿಸಿ ಅವನ ಕಾಲು ಕೆಳಗೆ ತಾನು ಸಾರಥಿಯಾಗಿ ಕೂತ್ಕೊಂಡು ಹೋಗಬೇಡ ಅಂದರೂ ದೌತ್ಯವನ್ನು ಮಾಡ್ತೇನೆ ಅಂತ ದುಷ್ಟರ ಸಭೆಗೆ ಎತ್ರ ಸೂಕ್ತಂ ದುರುಕ್ತಂ ವಾ ಸಮಂ ಸ್ಯಾತ್ ಮಧುಸೂದನ ನ ತತ್ರ ಪ್ರಲಪೇತ್ ಪ್ರಾಜ್ಞ ಬಧಿರೇಶ್ವವ ಗಾಯಕ. ಕಿವುಡರೇ ತುಂಬಿದ ಸಭೆಯಲ್ಲಿ ಗಾನ ಮಾಡೋನು ಹೇಗೆ ಮೂರ್ಖ ಆಗ್ತಾನೆಯೋ ತಲೆದೂಗ್ತಿರ್ತಾರೆ, ನಿದ್ದೆಯಿಂದ ತಲೆ ಆಡಿಸ್ತಿರ್ತಾರೆ. ಇವನು ತಿಳ್ಕೊಂಡಿದ್ದ ಅವ್ನು ಚೆನ್ನಾಗಿ ಸಂಗೀತ ತಿಳಿತಾ ಇದೆ ಅಂತ ಅವ್ರಿಗೆ ತಲೆಸೂಲೆ. ಎಲ್ಲ ಕಿವುಡರು ಅವರು ಸಭೆಯಲ್ಲಿ ಸಂಗೀತ ಹಾಡಿದ್ರೆ ಹೇಗೋ ನೀ ದುರ್ಯೋಧನ ಸಭೆಗೆ ಹೋಗಿ ರಾಜಭಾರ್ಯ ಮಾಡ್ತಿದ್ಯಲ್ಲ, ಬುದ್ಧಿ ಇದೆಯೇ ಅಂತ ವಿದುರಾದಿಗಳು ಹೇಳಿದ್ರು. ಹೋಗಿ ಮಾಡಿದ್ನಲ್ಲ ಕೃಷ್ಣ, ತಂಗಳನ್ನು ತಿಂದನಲ್ಲ, ದನ ಮೇಯಿಸಿದನಲ್ಲ. ಒಂದೇ ಎರಡೇ ಆ ಕೃಷ್ಣಂದೇ ಲೀಲೆ ಸ್ವಾಮಿ, ರಾಮಾವತಾರದ ಲೀಲೆ ಅಲ್ಲ ತಲೆಗಿಸ್ಬಿಟ್ರು. ಗುರುಗಳಿಗೆ ಹೋಯಿತು. ಏನಂದ್ರಿ? ರಾಮಾವತಾರದಲ್ಲಿ ನಾಟಿಲ್ ಪಿರಂದು ಪಡಾದನ ಪಟ್ಟು ಮನುಷ್ಯರ್ಕ ಆಳ್ವಾರ್ ಪಾಸವೆಲ್ಲ ತಗೊಂಡು ಮನುಷ್ಯರಂತೆ ಹುಟ್ಟಿ ಕಾಡಿಗೆಲ್ಲ ಹೋದ್ನಲ್ಲ ರಾಮಚಂದ್ರ. ನಿಮ್ಮ ಕೃಷ್ಣ ಕಾಡಿಗೆ ಹೋಗಿರ್ಬೋದು. ಕೃಷ್ಣನ ಚಪ್ಪಲಿ ಯಾರು ಕದ್ದಿದ್ರೇನು? ಯಶೋದೆ ಕೃಷ್ಣನಿಗೆ ಕಾಲಿಗೂ ಚಪ್ಪಲಿ ಹಾಕಿದ್ಲು, ಪಾದರಕ್ಷೆ ಹಾಕಿದ್ಲು. ದುಷ್ಟರ ಸಭೆಗೆ ಹೋದರೂ ಪಾದರಕ್ಷೆ ಮೆಟ್ಕೊಂಡೇ ಹೋದ. ನಮ್ಮ ರಾಮ ಹಾಗೆ ಹೋದ್ನೇನು? ಚಿತ್ರಕೂಟದ ತನಕ ಪಾದಕೆ ಮೆಟ್ಕೊಂಡ್ಬಂದರೆ ಕೈಗೆ ಸರಿಯಾದ ಮಗ ದುಷ್ಟ ಭರತ ಪಾದಕೆಯನ್ನು ಕಿತ್ಕೊಂಡು ಹೋಗಿಬಿಟ್ಟ. ಕಲ್ಲು ಮುಳ್ಳು ತುಳ್ಕೊಂಡು ಹೋದ ಕಾಡಿಗೆ ನಮ್ಮ ರಾಮಚಂದ್ರ. ರಾಮನಿಗಿಂತ ಕೃಷ್ಣ ಏನು ಕಷ್ಟಪಟ್ಟ? ಇವ್ರು ಹೇಳಿದರು. ಅದಕ್ಕೆ ಅವ್ರು ಹೇಳಿದರು, ನಿಮ್ಮ ರಾಮ ಕಾಡಿಗೆ ಹೋಗಿದ್ದು ನಿಜ. ಯಾತಕ್ಕೆ ಹೋದಾಗ ಗೊತ್ತೇ? ಸೀತಾದೇವಿಗೆ ಅತ್ತೆಯರ ಕಾಟ 353 ಅತ್ತೆಯರು ಗಂಡನ ಕಿವಿಯನ್ನು ಹಿಂಡಿ ಉಪಾಯವಾಗಿ ಪಿಕ್ನಿಕ್ ಹೋಗಿ ಬರುವಂತೆ ಒಂದು 14 ವರ್ಷ ಕರ್ಕೊಂಡು ಹೋಗಿಬಿಟ್ಲು, ಮೊಸರನ್ನ ತಿನ್ನುವಂತೆ. ಕೃಷ್ಣಂದೇ ನಿಜವಾದ ಕಥೆ ಅಂತ ಹೇಳಿದ ಮೇಲೆ ಇದು ಬೆಳ್ಳಂಬೆಳಗೂ ಬೆಳೆಯಿತು. ಅವರು ಕೃಷ್ಣನ ಕೊಂಡಾಡೋದು, ಇವರು ರಾಮನ ಕೊಂಡಾಡೋದು. ಆಮೇಲೆ ಈ ಶ್ಲೋಕ ಹೇಳಿದ್ರಂತೆ, ಜಜ್ಞೆ ವಿಷ್ಣು ಸನಾತನಃ ನರಸಿಂಹಾವತಾರದಲ್ಲಿ ಆವಿರ್ಬಭೂವ. ಕಂಬದಲ್ಲಿ ಇದ್ನೋ ಇಲ್ಲೋ ತೋರಿಕೊಂಡ. ರಾಮಾವತಾರದಲ್ಲಿ ಜಜ್ಞೆ ಸಾಕ್ಷಾತ್ತಾಗಿ ಹುಟ್ಟಿದ. ಗರ್ಭವಾಸಾದಿ ದುಃಖಗಳನ್ನು ಅನುಭವಿಸಿದ. ಕಲ್ಲು ಮುಳ್ಳು ನಡ್ಕೊಂಡು ಹೋದ. ನಮ್ಮ ಕೃಷ್ಣನೇ ಮಾಡಿದ್ದು ಹೆಚ್ಚು ಅವ್ರು ಹೇಳಿದರು. ಕೊನೆಯಲ್ಲಿ ಹೇಳ್ತಾರೆ, ಹೌದು ನಿಮ್ಮ ಕೃಷ್ಣನಿಗೆ ದೌತ್ಯ ಮಾಡಬೇಕು ಅಂತ ಸ್ಫೂರ್ತಿ ಬಂದದ್ದು ಯಾರಿಂದ? ರಾಮಾವತಾರದಲ್ಲಿ ಒಬ್ಬ ಹನುಮಂತನನ್ನು ಕಳಿಸಿದ. ಲಂಕೆಯಲ್ಲಿ ಊರೆಲ್ಲ ಹೆಸರು ಹೇಳಿ ತಮಟೆ ಹೊಡೆದು ಕೊಂಡಾಡಿದ್ದನ್ನು ನೋಡಿ, ಹಾಗಿದ್ರೆ ಮುಂದಿನ ಅವತಾರದಲ್ಲಿ ನಾನು ಒಬ್ಬರಿಗೆ ದೂತನಾಗಬೇಕು ಅಂತ ನಿಮ್ಮ ಕೃಷ್ಣನಿಗೆ ಪ್ರೇರಣೆ ಬಂದದ್ದೇ ನಮ್ಮ ರಾಮನಿಂದ. ಇದಕ್ಕೊಂದು ಪಾಶರವನ್ನು ಹೇಳಿ ಕೊನೆಯಲ್ಲಿ ರಾಮನೇ ಕೃಷ್ಣ ಸುಮ್ಮನೆ ನಿಂತು ಬಾಯಿ ಬಿಡದ್ರಂತೆ ಅವರು. ಇದು ಯಾತಕ್ಕೆ ಹೇಳ್ತೇವೆ? ಇದು ಭೋಗ್ಯ ವಿಷಯಗಳು ಅಂದರೆ ರಾಮಾವತಾರ ಹೆಚ್ಚೋ ಕೃಷ್ಣಾವತಾರ ಹೆಚ್ಚೋ, ಇದನ್ನು ಬೇಕಾದಷ್ಟು ಉಪಬ್ರಹ್ಮಕ ಶ್ಲೋಕಗಳನ್ನು ಇಟ್ಕೊಂಡು ಹೇಳ್ಬೋದು. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಅದನ್ನು ಬೇಕಾದ್ರೆ ಉದಾಹರಣೆ ಹೇಳಿ ಮುಂದಕ್ಕೆ ಹೋಗ್ತೇನೆ. ಇದು ತಮಿಳು ಪಾಶರಗಳು ಇದೆ ಬೇಕಾದಷ್ಟು, ಒಂದಕ್ಕಿಂತ ಒಂದು ಹೇಳಬೇಕಾದ್ದು. ಇದು ತಮಿಳು ಬಲ್ಲವರಿಲ್ಲವಾದ್ದರಿಂದ ನಾನು ಅದನ್ನು ಸ್ವಲ್ಪ ಮೊಟಕು ಮಾಡಿಕೊಳ್ತೇನೆ. ರಾಮನಿಗೆ ಇದು ಕೀರ್ತಿ ತರುವ ವಿಷಯವಲ್ಲ ಅಂತ ಹೇಳ್ತಾರೆ ಭಾಗವತಕಾರರು. ಯಾತಕ್ಕೆ ಅಂದರೆ ದೇವತೆಗಳು ಪ್ರಾರ್ಥನೆ ಮಾಡಿ ಭೂಲೋಕಕ್ಕೆ ಇಳಿದು ಬಂದ ಸ್ವಾಮಿಗೆ ಅವನ ಹೆಂಡತಿಯನ್ನು ಕದ್ದುಕೊಂಡು ಹೋದ ಸಂದರ್ಭದಲ್ಲಿ ಸಹಾಯಕ್ಕೆ ಅಯೋಧ್ಯೆಯ ಜನ ಯಾರಾದರೂ ಒಂದು ಪಿಳ್ಳೆ ಬಂದರೆ ಯೋಚನೆ ಮಾಡಿದರು. ನೇದಂ ಯಶೋ ರಘುಪತೆ. ಈ ರಾಮನಿಗೆ ಕೀರ್ತಿ ತರೋ ವಿಷಯವಲ್ಲ, ಅಲ್ಲಿ ನಮಗೂ ಕೀರ್ತಿ ತರೋದಿಲ್ಲ. ನೇದಂ ಯಶೋ ರಘುಪತೆ ಸುರಯಾಂಚಯಾತ್ತ ಲೀಲಾತನೋ. ಲೀಲಾ ಮಾನುಷ ವಿಗ್ರಹ ತಗೊಂಡ, ದೇವತೆಗಳ ಪ್ರಾರ್ಥನೆಯಿಂದ ಬಂದ. ಅಧಿಕ ಸಾಮ್ಯ ವಿಮುಕ್ತ ಧಾಮ್ನಃ. ಇವನಿಗೆ ಸಮರಿಲ್ಲ, ಅಧಿಕರಿಲ್ಲ, ಪರಾತ್ಪರ ವಾಸುದೇವ. ಆದರೂ ಮನುಷ್ಯ ಶರೀರದಲ್ಲಿ ಬಂದ ರಾಮಚಂದ್ರ. ರಕ್ಷೋವಧ ಜಲದಿ ಬಂಧನಮಸ್ತ್ರಪೂಗೈ. ರಾಕ್ಷಸರನ್ನು ಕೊಲ್ಲಬೇಕಾಯಿತು. ವಿರಾಧನಿಂದ ಹಿಡಿದು ಜನಸ್ಥಾನದ 14,000 ರಾಕ್ಷಸರಿಂದ ಹಿಡಿದು ರಾವಣನ ವರೆಗೆ ಜಲದಿ ಬಂಧನಂ. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಯಿತು. ಅಸ್ತ್ರಪೂಗೈ ಕಿಂತಸ್ಯ ಶತ್ರುಹನನೆ ಕಪಯ ಸಹಾಯ. ಶತ್ರುಗಳನ್ನು ಕೊಲ್ಲುವುದಕ್ಕೆ ಕಪಿಗಳು ಸ್ನೇಹಿತರಾದರು, ಕಪಿಗಳನ್ನು ಕಟ್ಟಿಕೊಂಡು ಹೋದರು. ಇದು ಅವನಿಗೆ ಕೀರ್ತಿ ತರೋ ವಿಷಯವಲ್ಲ ಅಂದ್ಬಿಟ್ರು ಭಾಗವತದಲ್ಲಿ. ಅಂದರೆ ಇದು ನಿಂದಾಸ್ತುತಿಯನ್ನು ತಿಳ್ಕೋಬೇಕು. ಯಾತಕ್ಕೆ ಅಂದರೆ ಇದು ಪರೋಕ್ಷದಲ್ಲಿ ರಾಮಾವತಾರ ಸಮಕಾಲದ ಮನುಷ್ಯರನ್ನು ನಿಂದನೆ ಮಾಡ್ತಾ ಇದ್ದಾರೆ. ಇವರು ಏನು ರೋಗ ಆಗಿತ್ತು ಮನುಷ್ಯರಿಗೆ? ಕಪಿಗಳೇ ಆಗಲಿ ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಗೌರವ ಉಂಟಾಯಿತು.
ತಮಿಳುನಾಡವರು ಸಹಾಯಕ್ಕೆ ಹೋಗಲಿಲ್ಲ, ಎಲ್ಲ LTT ಅವರು, ರಾವಣನ ಕಡೆಯವರು. ಶ್ರೀಲಂಕಾದವರು ಕೇಳುವುದೇ ಬೇಡ. ಮಧ್ಯಪ್ರದೇಶದವರು, ಅಯ್ಯೋ ಜನಸ್ಥಾನ ಕಂಟೋನ್ಮೆಂಟ್ ಇದ್ದ ಜಾಗ. ಉತ್ತರ ಪ್ರದೇಶದವರು, ರಾಮ ಎಲ್ಲೋ ಹೋದ, ಅವರು ಮರೆತರು, ಭರತನ ರಾಜ್ಯದಲ್ಲಿ ಸುಖವಾಗಿದ್ದರು. ಪಾದುಕಾ ರಾಜ್ಯದಲ್ಲಿ ಸೀತಾಪಹಾರವಾದದ್ದೇ ಗೊತ್ತಾಗಲಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ಆಮೇಲೆ ಸೀತೆ ವಾಪಸ್ ಬಂದರೆ ಸೀತೆಯನ್ನೇ ದೂಷಣೆ ಮಾಡಿದರು. ಆದರೆ ನೇದಂ ಯಶೋ ರಘುಪತೆ, ಭಾಗವತದಲ್ಲಿ ರಾಮಾವತಾರ ಪ್ರಸಂಗ 9ನೇ ಸ್ಕಂದದಲ್ಲಿ ಹೀಗೆಲ್ಲ ಅದ್ಭುತವಾದ ವಿಷಯವನ್ನು ಹೇಳ್ತಾರೆ. ವಾಲ್ಮೀಕಿ ಇಲ್ಲಿ ತುಂಬ ಮನಸ್ಸನ್ನು ದುಃಖ ಪಟ್ಕೊಂಡು ಬರೀತಾರೆ. ಜಜ್ಞೆ ವಿಷ್ಣು ಸನಾತನಃ. ದುಃಖ ಅಂದರೆ ಇಲ್ಲಿ ಕಾರುಣ್ಯ, ಭಗವಂತನ ಕಾರುಣ್ಯವನ್ನು ಅನುಭವಿಸ್ತಕ್ಕಂಥ ಶ್ಲೋಕ. ಆದರೆ ದೇವತೆಗಳು ಸಹಾಯಕ್ಕೆ ಕಪಿಗಳ ರೂಪದಲ್ಲಿ ಬಂದರು. ಆ ದೇವತೆಗಳಿಗೋಸ್ಕರವಾಗಿಯೇ ಇಳಿದು ಬಂದ ಭಗವಂತ, ಸ್ವಾರ್ಥಗಳಿಗೋಸ್ಕರ ಇಳಿದು ಬಂದ. ಈ ರಾಮನ ಗುಣ ಹೇಗಿತ್ತು? ಸಹಿ ವೀರ್ಯೋಪಪನ್ನಶ್ಚ ರೂಪವಾನ್ ಅನುಸೂಯಕಃ. ಈ ಮೊದಲನೇ ಸರ್ಗ ಅಯೋಧ್ಯಾಕಾಂಡದಲ್ಲಿ ಪೂರ್ತಿ ರಾಮಗುಣ ವರ್ಣನೆ, ಕಥೆ ಮುಂದಕ್ಕೆ ಹೋಗೋದಿಲ್ಲ. ಅತೃಪ್ತ ತಂ ಮುನಿಂ ಒಂದೇ ಪ್ರಾಚೇರ ಸಮಕಲ್ಮಷಂ. ವಾಲ್ಮೀಕಿಗೆ ರಾಮಗುಣಗಳನ್ನು ಕೊಂಡಾಡಿ ಕೊಂಡಾಡಿ ತೃಪ್ತಿ ಬರಲಿಲ್ಲ ಅಂತಾರೆ. ಇದರ ಸತ್ಯಾರ್ಥವನ್ನು ನೀವು ಈ ಅಯೋಧ್ಯಾಕಾಂಡದಲ್ಲಿ ಕಾಣಬೇಕು. ರಾಮಗುಣ ಪೌಷ್ಕಲ್ಯಕ್ಕೆ ಮಂಗಳಾಶಾಸನ ಮಾಡ್ತಾರೆ. ಬಹಳಷ್ಟು ರೂಪವುಳ್ಳವನು, ಬಹಳಷ್ಟು ವೀರ್ಯವುಳ್ಳವನು, ಪರಾಕ್ರಮವುಳ್ಳವನು. ತನ್ನ ರೂಪ ಪರಾಕ್ರಮಗಳಿಗೆ ತಾನೇ ಎಂದೂ ವಿಸ್ಮಯವನ್ನು ಪಟ್ಟದ್ದಿಲ್ಲ, ಜಂಭ ಪಟ್ಟದ್ದಿಲ್ಲ, ಅಹಂಕಾರ ಪಟ್ಟದ್ದಿಲ್ಲ. ಅನುಪಮನಾಗಿದ್ದ, ಹೋಲಿಕೆಯಲ್ದೇದವನಾಗಿದ್ದ. ಹೇಗಿದ್ದ? ಭೂಮೌ ಅನುಪಮಃ. ಹೇಗೆ? ಗುಣೈ ದಶರಥೋಪಮಃ. ದಶರಥನಂತೆ ಇದ್ದ ಅಂದ್ಬಿಟ್ಟು ಒಂದೇ ಮಾತು. ದಶರಥನು ತುಂಬ ಗುಣವಂತನಾಗಿದ್ದ. ಅವನಲ್ಲಿ ಒಂದು ಸಣ್ಣ ದೋಷ ಇತ್ತು. ಈ ರಾಜಕಾರಣ ದೃಷ್ಟಿಯಿಂದ ನಾವು ದೊಡ್ಡದು ಮಾಡಿ ಹೇಳ್ತೇವೆ ಹೊರತು ರಾಮನ ತಂದೆ ಅನ್ನೋ ಅರ್ಥದಲ್ಲಿ ದೂಷಣೆಗೆ ಅರ್ಹ ಅಂತ ನಾವು ಹೇಳ್ತಾ ಇಲ್ಲ. ಆ ಸಣ್ಣ ವಯಸ್ಸಿನ ಹುಡುಗಿ ಕೈಕೇಯಿಯನ್ನು ಮದುವೆ ಮಾಡಿಕೊಂಡು, ಆ ಕೈಕೇಯಿಯ ಜೊತೆಯಲ್ಲಿ ಬಂದಿದ್ದಳು ಒಬ್ಬಳು ಹುಚ್ಚಿ, ಗೋನು ಬೆನ್ನಿನ ಡೊಂಕು ಬೆನ್ನಿನ ಮುದುಕಿ. ವಿವಾಹ ಆಗಿತ್ತೋ ಆಗಿರಲಿಲ್ವೋ, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ಲೋ, ವಿಷಯಗಳನ್ನು ಕೊಟ್ಟಿಲ್ಲ ನಮಗೆ. ತನ್ನ ಮನೆಯಲ್ಲಿ ಅಂಥದ್ದೊಂದು ಮೃತ್ಯು ಇದೆ ಅಂತ ತಿಳ್ಕೊಳ್ಳದೆ ತಲೆ ಕೆಡ್ಕೋಬೇಕಾಯಿತು ಅಂತ ಕೊಳ್ಳಿಯನ್ನು ತೆಗೆದು ತಲೆ ಕೆಡ್ಕೊಳ್ಳುವಂತೆ ತನ್ನ ಅರಮನೆಯಲ್ಲಿಯೇ ಮೃತ್ಯು ಕೂತಿದೆ. ರಾಮ ಪಟ್ಟಾಭಿಷೇಕಕ್ಕೆ ವಿಘ್ನ ಬರುತ್ತೆ ಅಂತ ಗೊತ್ತಿಲ್ಲದೆ ಆ ರಾಮ ಪಟ್ಟಾಭಿಷೇಕಕ್ಕೆ ಇನ್ನೊಂದು ಗಂಟೆ 2 ಗಂಟೆ ವೇಳೆ ಇದೆ ಎನ್ನುವಾಗ ಈ ದೊರೆಗೆ ಆ ಹೊತ್ತಿನಲ್ಲಿ ರಾತ್ರಿಯಲ್ಲಿ ಅಭಿಷೇಕದ ಮುನ್ನಾ ದಿವಸ ಪತ್ನಿಯಲ್ಲಿ ಸುಖ ಯಾತಕ್ಕೆ ಬೇಕಿತ್ತು? ಅಲ್ಲಿ ಹೋದ. ಮನುಷ್ಯರು ಹೇಗೆ ಕಷ್ಟಕ್ಕೆ ಒಳಗಾಗ್ತಾರೆ ಅನ್ನೋದು ವಾಲ್ಮೀಕಿ ತೋರಿಸ್ತಾರೆ ಹೊರತು ಬಾಕಿದೆಲ್ಲ ಒಳ್ಳೆ ಗುಣಗಳಿದ್ದವು. 1000 ಲೆಕ್ಕ ಒಂದು ಮಸಿ ನುಂಗಿತು ಅಂತ ಕನ್ನಡದಲ್ಲಿ ಗಾದೆ ಮಾಡಿದ್ದಾರೆ. ಪಟೇಲರು, ಶಾನುಭೋಗರು ಹಳೆ ಖಾತೆ ಕಿರ್ಜಿ ಪುಸ್ತಕದಲ್ಲಿ ಆದಾಯ ವೆಚ್ಚ ಜಮಾಬಂದಿಗೋಸ್ಕರ ಬರೆದಿರ್ತಾರೆ. ಒಂದು ಮಸಿ ಕುಡಿಕೆ, ಹಳೆ ಕಾಲದಲ್ಲಿ ಶಾಯಿ ಕುಡಿಕೆ, ಅದು ಬಿದ್ದರೆ ವರ್ಷಗಟ್ಟಲೆ ಇವರು ಬರೆದಿದ್ದ ಅಕೌಂಟೆಲ್ಲ ಹಾಳಾಗುವಂತೆ. ಪರಿಪೂರ್ಣವಾಗಿ ಸುಗುಣಿಯಾದ ಮನುಷ್ಯನಲ್ಲಿ ಒಂದು ದುರ್ಗುಣ ಅಂಕುರವಾದರೆ ಅದೆಲ್ಲವೂ ಹೇಗೆ ಕಾರ್ಯಕರ ಆಗುವುದಿಲ್ಲ ಅನ್ನೋದನ್ನು ದಶರಥನ ಚರಿತ್ರೆಯಲ್ಲಿ ನೋಡ್ತೇವೆ. ಆದ್ದರಿಂದ ಇವನು ಬಾಕಿ ವಿಷಯದಲ್ಲಿ ರಾಮನನ್ನು ದಶರಥನನ್ನು ಹೋಲಿಸಿದರೆ ಅತ್ಯದ್ಭುತವಾದ ರೂಪಸಾಮ್ಯ ಅದು ಒಂದು ಹೇಳ್ತಾರೆ ಮುಂದೆ. ಕೈಕೇಯಿಗೆ ಸ್ವಯಂ ದಶರಥನೇ ಹೇಳಿಕೊಳ್ತಕ್ಕಂಥ ಒಂದು ಮಾತು ಬರುತ್ತೆ. ನಾಳೆ ನಾಡಿದ್ದು ಉಪನ್ಯಾಸದಲ್ಲಿ ತೋರಿಸ್ತೇನೆ. ಏನು ಅಂದರೆ, ರಾಮ ಹುಟ್ಟಿದ ಮೇಲೆ ದಶರಥನಿಗೆ ಮುಪ್ಪು ಕಡಿಮೆಯಾಗಿ ಯೌವನ ಹೆಚ್ಚಾಗ್ತಾ ಹೋಯಿತಂತೆ. ಎಲ್ಲರೂ ಉಂಟೆ ಲೋಕದಲ್ಲಿದು. ವಯಸ್ಸಾದದ್ದು ರಿವರ್ಸ್ ಆಗೋದಿಲ್ಲ, ಮುಪ್ಪಾದವರು ಮುಪ್ಪಾಗ್ತಲೇ ಹೋಗಬೇಕು. ಆದರೆ ಇಲ್ಲಿ ಹೇಳ್ತಾರೆ, ಆ ದಶರಥ ತನ್ನ ಪತ್ನಿಗೆ ಹೇಳ್ತಾನೆ, ಎಲೆ ಹುಚ್ಚಿ, ನೀನೇ ಹೇಳ್ತಾ ಇದ್ದೆ ಮಹಾರಾಜರೇ, ಈ ರಾಮ ಹುಟ್ಟಿದ ದಿವಸದಿಂದ ನಿಮಗೆ ಯೌವನ ಬಂದುಬಿಟ್ಟಿದೆ ನೋಡ್ರಿ. ಎಷ್ಟರ ಮಟ್ಟಿಗೆ ಅಂದರೆ, ಅಪ್ಪ ಮಗ ಪಕ್ಕ ಪಕ್ಕದಲ್ಲಿ ನಿಂತರೆ ರಾಮ ಯಾರು ದಶರಥ ಯಾರು ಅಂತ ಗೊತ್ತಾಗದೆ ಇರುವಷ್ಟರ ಮಟ್ಟಿಗೆ ಭಾಗವತದಲ್ಲಿ ವಸುದೇವನಿಗೂ ಹಾಗೆ ಆಯಿತು ಕೃಷ್ಣಾವತಾರ ಉತ್ಸವದ ವಿಲೋಕನದಿಂದ ಅಂತ ನಿರ್ಣಯ ಮಾಡ್ತಾರೆ. ಇದು ಸುಳ್ಳಲ್ಲ. ಪ್ರತಿನಿತ್ಯ ಭಗವಂತನ ಸುಂದರ ಮೂರ್ತಿಗಳನ್ನು ನೋಡ್ತಾ ಉಪಾಸನೆ ಮಾಡುವವರಿಗೆ ಅವರಿಗೆ ಆ ದೌರ್ಬಲ್ಯ ಮುಪ್ಪು ನಿಧಾನವಾಗಿ ಹೊರಟು ಹೋಗ್ತದೆ, ಯೌವನ ಉಂಟಾಗತ್ತೆ, ಹರ್ಷ ಉಂಟಾಗತ್ತೆ. ಇದು ಮನಸ್ಸಿನ ಮೇಲೆ ಮಾಡತಕ್ಕಂಥ ಒಂದು ಜಾದೂ ಕ್ರಿಯೆ. ಇಂಥ ರಾಮಚಂದ್ರ
ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ನಿತ್ಯಂ ಪ್ರಶಾಂತಾತ್ಮ, ಯೋಗದಿಂದ ಮನಸ್ಸನ್ನು ಗೆದ್ದು ರಾಮಚಂದ್ರ ಮೃದುಪೂರ್ವಂಚ ಭಾಷತೆ. ಒಂದು ಕಠಿಣ ವಿಷಯವನ್ನು ಒಬ್ಬರಿಗೆ ಹೇಳಬೇಕಾಗಿದ್ದರೂ ಮಾತಿನಲ್ಲಿ ಮೊದಲು ಮೃದುವಾಗಿ ಆರಂಭಿಸಿ ದಿಟ್ಟತನದಿಂದ ಹೇಳುತ್ತಿದ್ದ. ರಾಜರು ಅರಸುಗಳಿಗೆ ಕೆಲವೊಂದು ಸಲ ಕೆಲವು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಮಂತ್ರಿಗಳಿಗೆ ನೀವು ಅಧಿಕ ಪ್ರಸಂಗ ಮಾಡಿದ್ದೀರಿ, ನಾಳೆಯಿಂದ ಎಚ್ಚರಿಕೆ, ಅದು ಹೇಳೋದನ್ನ ಅಧಿಕ ಪ್ರಸಂಗ ಆಗಿದೆ ಎಚ್ಚರಿಕೆಯಿಂದ ಹಾಗೆ ಹೇಳಿದ್ರೆ ಕೆಲಸ ಕೆಟ್ಟೋಗುತ್ತೆ, ಅವರಿಗೆ ಮುಖ ಭಂಗವಾಗುತ್ತೆ, ತೇಜೋ ಭಂಗವಾಗುತ್ತೆ. ಆದರೆ ಮೃದು ಪೂರ್ವಂಚ ಭಾಷತೆ ಪೇಟಿಕೆ ಹಾಕಿ, ಸ್ವಾಮಿ ನೀವು ತುಂಬ ದೊಡ್ಡವರು, ತುಂಬ ಸೇವೆ ಮಾಡಿದ್ದೀರಿ, ಇನ್ನು ಮೇಲೆ ಕೆಲಸಗಳನ್ನು ಮಾಡುವಾಗ ಇವತ್ತಾಯ್ತಲ್ಲ ಬೆಳಿಗ್ಗೆ ಆ ರೀತಿ ಆಗಬಾರ್ದು, ಉಪಾಯದಲ್ಲಿ ಹೇಳಬೇಕಾಗುತ್ತೆ. ಗುರುಂ ರಹಸ್ಯ ಬೋಧಯೇ, ದೊಡ್ಡವರು ತಪ್ಪು ಮಾಡಿದರೆ ಬೆನ್ನಿನ ಹಿಂದೆ ಸಭೆಯಲ್ಲಿ ಬಿಟ್ಟು ಹೊರಗಡೆಯಲ್ಲಿ ಅವ್ರನ್ನ ತಿದ್ದಬೇಕು ಅಂತ ಹೇಳಿದೆ. ಈ ವಾಕ್ಯ ಲೋಪವಾಯಿತು, ಈ ಅರ್ಥ ತಪ್ಪಾಯಿತು, ನಿಮ್ಮ ಆಚರಣೆ ಸರಿ ಇರಲಿಲ್ಲ, ನೋಡಿ ಆಚಮನ ಮಾಡದೆ ಬಂದು ಊಟಕ್ಕೆ ಕೂತ್ಬಿಟ್ರಿ, ಕಾಲು ತೊಳೆದಿರಲಿಲ್ಲ, ನಾನು ನೋಡಿದ್ದೆ, ನಾಳೆಯಿಂದ ಹಾಗೆ ಮಾಡಬೇಡಿ, ಅದನ್ನು ಎಚ್ಚರಿಕೆಯಿಂದ ಹೇಳಬೇಕು. ರಾಮಚಂದ್ರ ಅರಮನೆಯಲ್ಲಿ ದಿಟ್ಟವಾಗಿ ರಾಜಕಾರ್ಯ ಮಾಡುವಾಗಲೂ ಮೃದು ಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ. ಯಾರಾದರೂ ವರ್ಷ ಮಾತನಾಡಿದರು ನಾವು ಉತ್ತರಂ ಪ್ರತಿಬದ್ಧತೆ, ಉತ್ತರ ಕೊಡ್ತಾ ಇರಲಿಲ್ಲ. 1ಕ್ಕೆ 2, 100ಕ್ಕೆ 120 ಸೇರಿಗೆ ಸೇರಿ ಜವಾಬ್ ಕೊಡ್ತಿರಲಿಲ್ಲ. ಅಂದರೆ ನಿಮಗೆ ಯಾರು ಹೊರಟು ಮಾತಾಡೋರು ಇದ್ರೇನಾಗಿದ್ರೆ ಅಂತ ಕೇಳಿದರೆ ಒಂದು ಸಂಭವ, ವಾಲ್ಮೀಕಿ ಉದಾಹರಣೆ ಕೊಡಲಿಲ್ಲ. 353 ದಶರಥನ ಪತ್ನಿಯರಲ್ಲಿ ಕೆಲವರು ಒರಟ ಸ್ವಭಾವದವರು ಇದ್ದಿರಬಹುದು, ಯಾರಿಗೂ ಗೊತ್ತು. ಇವನು 3 ಹೊತ್ತು ನಮಸ್ಕಾರ ಮಾಡೋಕೆ ಬಂದರೆ ಇದೇನೋ ಇದು ಬೆಳಗ್ಗೆ ತಾನೇ ಆಯಿತು, ನಿತ್ಯ ಇದೆಲ್ಲ ಬೂಟಾಟಿಕೆ ಸಾಕೋಣ, ಎಷ್ಟರ ಮಾಡ್ತೀವಿ ನಮಸ್ಕಾರ ಅಂತ ತಾಯಿ ಹೇಳಿದರೆ, ಚಿಕ್ಕ ತಾಯಿಯೋ ದೊಡ್ಡ ತಾಯಿಯೋ ಯಾವಳೊಬ್ಬಳು ಅದಕ್ಕೆ ಉತ್ತರ ಕೊಡದೆ ನಗುಮುಖದಿಂದ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೊರಗೆ ಬಂದುಬಿಡ್ತಿದ್ದ. ಇದು ಅನುಕರಣೀಯವಾದ ಗುಣ. ಲೋಕದಲ್ಲಿ ಪುರುಷರಿಗೆ ಶ್ರೇಯೋಕಾಂಕ್ಷಿಗಳಾದ ಚಿಕ್ಕ ವಯಸ್ಸಿನ ಹುಡುಗರಿಗೆ ಅನುಕರಣೀಯವಾದ ಗುಣ ಯಾವುದು? ದೊಡ್ಡವರಿಗೆ ಪ್ರತಿ ಹೇಳಬಾರದು, ತಪ್ಪನ್ನು ಅವರೇ ತಪ್ಪನ್ನು ಹೇಳಿದರು ನಾವು ಅದಕ್ಕೆ ಉತ್ತರವನ್ನು ಕೊಡಬಾರದು. ಕಚಂದಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣ ಶತಮಪಿ ಆತ್ಮವತ್ತಯ. 100 ಅಪಕಾರಗಳನ್ನು ಮಾಡಿದರೂ ಅದನ್ನು ಸ್ಮರಿಸ್ತಾ ಇರಲಿಲ್ಲ. ಒಂದು ಉಪಕಾರ ಮಾಡಿದರೆ ಅದನ್ನೇ ಹಗಲೆಲ್ಲ ಹೇಳುವವನು. ಮುಂದೆ ಈ ಕೈ ವಿಷಯದಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತೆ ಈ ವಿಷಯ. ಶೀಲವೃದ್ಧೈ, ಗುಣವನ್ನು ಬೆಳೆಸಿಕೊಳ್ಳುವುದು ಹೇಗೆ ಒಬ್ಬರು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಅಪ್ಪ ನೀವು ಗುಣವಂತರಾಗರು ಅಂತ ಕೇಳಿದ್ರೆ ಇದೇನು ಉಪದೇಶ ಕೊಡ್ತಾರೆ, ನಗುತ್ತಾರೆ ಅವರು. ಸ್ಕೂಲ್ ಕಾಲೇಜುಗಳಲ್ಲಿ ಕ್ಯಾರೆಕ್ಟರ್ ಬೆಳೆಸುವಂಥ ಈ ಪರಿಪಾಠ, ಅದಕ್ಕೆ ಬೇಕಾದ ಟೆಕ್ಸ್ಟ್ ಬುಕ್ಗಳು ಉದಾಹರಣೆಗಳು ಸಿಕ್ಕೋದಿಲ್ಲ. ನಾವೆಲ್ಲ ಬೆಳೆದಿದ್ದು ಹೇಗೆ, ಹಿರಿಯರೆಲ್ಲ ಬೆಳೆದಿದ್ದು ಹೇಗೆ, ಅದು ಗುಟ್ಟು ಹೇಳ್ಕೊಡ್ತಾರೆ ರಾಮಾಯಣದಲ್ಲಿ. ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ. ನಮ್ಮ ಗೋಷ್ಠಿ ಹೇಗಿರಬೇಕು? ನಾವು ಬೆಳೆದಾಗ, ನನಗೆ 5, 6, 7, 8 ವರ್ಷ ಆಗಿದ್ದಾಗ ನಾನು ಬೆಳೆದು ಬಂದು ಗೋಷ್ಠಿ ಹೇಗೆ ಅಂದರೆ ನಮ್ಮ ತಂದೆಯವರ ಗೋಷ್ಠಿ. ಮನೆಗೆ ಯಾರ್ಯಾರು ಬರಬೇಕು, ಬೇರೆ ಬೇರೆ ಜಾತಿ ಜನ ಎಲ್ಲ ಬರೋರು, ಏನೋ ಪ್ರಶ್ನೆ ರಾಮಾಯಣ ಭಾಗವತ ಧರ್ಮಶಾಸ್ತ್ರ ಕೇಳೋರು. ಅವ್ರಿಗೆ ಅವರು ಉತ್ತರ ಕೊಡುವಾಗ ನನ್ನ ಕರೆದು ಕೂರಿಸ್ಕೊಳ್ಳೋರು ಪಕ್ಕದಲ್ಲಿ. ಅವರು ನಮ್ಮ ತಾಯಿ ಹೇಳೋರು, ಈ ಮಗುಗೆ ಯಾಕೆ ಪ್ರಾಣ ತೆಗಿತೀರಿ, ಅವನು ಹೊತ್ತು ಹೋಗಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡುವಾಗ ಈ ಮಗು ಯಾಕೆ ಪ್ರಾಣ ತೆಗಿತೀರಿ, ನಮ್ಮ ತಂದೆ ಹೇಳೋರು, ನಿನಗೆ ಗೊತ್ತಾಗೋದಿಲ್ಲ, ಅವನಿಗಿದು ಕಿವಿಯಲ್ಲಿ ಬೀಳಬೇಕು, ಅರ್ಥ ಆಗಲಿ ಬಿಡಲಿ, ಯು ಮಸ್ಟ್ ಎಕ್ಸ್ಪೋಸ್ ಚಿಲ್ಡ್ರನ್. ನೀವು ಮಕ್ಕಳನ್ನು ಕರ್ಕೊಂಡ್ಬನ್ನಿ ಅಂತಲೇ ಹೇಳ್ತೇನೆ, ಗಲಾಟೆ ಮಾಡಬಾರ್ದು ಹುಡುಗರಷ್ಟೇ ಹೇಳೋದು. ಮಕ್ಕಳಿಗೆ ಈ ರಾಮಾಯಣ ಭಾರತ ಭಾಗವತ ಶ್ರವಣ ಎಲ್ಲಿಂದ ಶುರುವಾಗುತ್ತೆ? ಅದಕ್ಕೊಂದು ದಿವಸ ಅಂತಿರೋದಿಲ್ಲ, ಎಲ್ಲೋ ಕೇಳ್ತಾರೆ. ಆದರೆ ಮಕ್ಕಳಿಗೆ ಮೇಧಾಶಕ್ತಿ ಹಾಕಿಕೊಟ್ರೆ ತಂದೆಯವರು ಆಟ ಆಡ್ತಿರ್ತಾರೆ, ಗೋಲಿ ಗೆಜ್ಜಗ ಚಿತ್ರ ಬರೀತಿರ್ತಾರೆ, ಕಿವಿಯಲ್ಲಿ ಕೇಳಿದ್ದು ಮನಸ್ಸಿನ ಒಂದು ಪದರದಲ್ಲಿ ಭದ್ರವಾಗಿ ಕೂತಿರುತ್ತೆ. ಬೆಳಗ್ಗೆ ನಾಳೆಯಿಂದ ಧನುರ್ಮಾಸ ಆರಂಭ, 4 ಗಂಟೆ 5 ಗಂಟೆಗೆ ನಮ್ಮಲ್ಲಿ ಪೂಜೆ ಆಗಬೇಕು. ಅಷ್ಟು ಹೊತ್ತಿನಲ್ಲಿ ಗಂಟೆ ಬಡಿದು ದೇವರ ಪೂಜೆ ಮಾಡಿ ಸುಪ್ರಭಾತ ಸ್ತೋತ್ರ ಹೇಳ್ತಾ ಇದ್ರೆ ಮಕ್ಕಳು ಮಲಗಿದ್ದರು. ಅವರ ಕಿವಿಯಲ್ಲಿ ಅದು ಬಿದ್ದು ಬಿದ್ದು ಸುಪ್ತಾವಸ್ಥೆಯಲ್ಲಿ ಪ್ರಬುದ್ಧಾವಸ್ಥೆಗೆ ಬರುವಾಗ ಬಾಯಿಪಾಠವಾಗಿರುತ್ತೆ. ವೇದಗಳನ್ನು ಹಾಗೆ ಕೇಳಿದವರು ಚಿಕ್ಕ ವಯಸ್ಸಲ್ಲಿ ನಾವು. ಆದ್ದರಿಂದ ಮಕ್ಕಳು ದೊಡ್ಡವರ ಜೊತೆಯಲ್ಲಿ ಬೆಳೆಯಬೇಕು. ಶೀಲವೃದ್ಧೈ ಜ್ಞಾನವೃದ್ಧೈ, ಜ್ಞಾನದಲ್ಲಿ ಯಾರು ದೊಡ್ಡವರು, ನಡತೆಯಲ್ಲಿ ಯಾರು ದೊಡ್ಡವರು, ವಯಸ್ಸಲ್ಲಿ ಯಾರು ದೊಡ್ಡವರು, ಅವರು ಸಜ್ಜನರು ಆಗಿರಬೇಕು.
ಕಥಯನ್ನಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಶಸ್ತ್ರವಿದ್ಯೆಯಲ್ಲೂ ಅಷ್ಟೇ, ರಾಮನಿಗೆ ಗೊತ್ತಿಲ್ಲದೆ ಅಸ್ತ್ರ ಪ್ರಯೋಗ ಇನ್ನೊಬ್ಬರಿಗೆ ಗೊತ್ತಿದ್ದರೆ ಅವರ ಜೊತೆಯಲ್ಲಿ ಬೆಳಗ್ತಾ ಇದ್ದ. ದಶರಥ ಅಡ್ಡಿ ಬರ್ತಾ ಇರಲಿಲ್ಲ. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದ. ಏನು ಗುಣಗಳನ್ನು ಹೇಳ್ತಾರೆ. ಪೂರ್ವಭಾಷಿ ಸಣ್ಣವರಿಗಿರಬೇಕಾದ ಗುಣ. ಎದುರಿಗೆ ದೊಡ್ಡವರು ಸಿಕ್ಕರೆ ಅವರು ಯಾರು ಏನು ಎತ್ತ ಅಂತ ನೀವಾಗಿಯೇ ಪ್ರಶ್ನೆಯನ್ನು ಕೇಳಬೇಕು. ಅವರೇನು ನಾವು MA ಮಾಡಿದ್ದೇವೆ, PhD ಮಾಡಿದ್ದೇವೆ, ಹಳ್ಳಿ ಮಕ್ಕಳು ಕೂತಿರ್ತಾರೆ ಜಗಲಿಯಲ್ಲಿ. ಆಗಲ್ಲ. ನನಗೆ ಚಿಕ್ಕ ವಯಸ್ಸಾಗಿದ್ದಲೂ ಈ ಅಗ್ರಹಾರಗಳಲ್ಲಿ, ತಮಿಳುನಾಡಿನ ಅಗ್ರಹಾರಗಳಲ್ಲಿ ಸುತ್ತಾಡುವಾಗ, ನಾನು 20-25 ವರ್ಷದ ಹುಡುಗ, ಕಾಂಚೀಪುರ ಶ್ರೀರಂಗಕ್ಕೆ ಹೋದರೆ ದೊಡ್ಡವರು ವಯಸ್ಸಾದವರು ದೇವಸ್ಥಾನದ ಕಡೆಯಿಂದ ಬರೋರು, ಸ್ವಾಮಿ ತಾವು ಯಾವೂರು, ಯಾವ ಕಡೆಯಿಂದ ಬರ್ತಾ ಇದ್ದೀರಿ, ನಮ್ಮ ಮನೆ ದಯಮಾಡಿಸ್ಬೋದಲ್ಲ. ಇಂಥ ವಾಕ್ಯಗಳನ್ನು ಕೇಳಿ, ಅಂಥ ನಡತೆಯನ್ನು ಕೇಳಿ, ಅಪ್ಪ ಸಜ್ಜನರು ಅಂತ ಹೇಗಿರ್ತಾರೆ, ಪ್ರತಿವಂದನ ಮಾಡ್ತಿದ್ರು. ನಾವು ನಮಸ್ಕಾರ ಮಾಡಿದರೆ 80-90 ವರ್ಷವರು ಪ್ರತಿವಂದನೆಯನ್ನು ಮಾಡ್ತಿದ್ರು. ಹಿರಿಯರು ಕೂಡುದು ಅಂತ ಕಾಲು ಹಿಡ್ಕೊಂಡ್ರೆ, ನಿನಗೆ ಮಾಡಲಿಲ್ಲಪ್ಪ, ನಿನ್ನೊಳಗೆ ದೇವರಿದ್ದಾನೆ ಎನ್ನುವರು. ಇದೆಲ್ಲ ಕೇಳಲಿಕ್ಕೆ ಸಿಗುತ್ತೆ. ಯೋಚನೆ ಮಾಡಿ ನೀವು. ರಾಮಚಂದ್ರ ನಡತೆ ಅಂದರೆ ಹೇಗೆ, ಎಂಥವರನ್ನು ಆಕರ್ಷಣೆ ಮಾಡಬೇಕು ಶೀಲದಿಂದ. ಪೂರ್ವಭಾಷಿ ಪ್ರಿಯಂ ವದ ವೀರ್ಯವಾನ್ ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ ಸಾನುಕ್ರೋಶಃ ಜಿತಕ್ರೋಧಃ ಬ್ರಾಹ್ಮಣ ಪ್ರತಿಪೂಜಕಃ ದೀನಾನುಕಂಪಿ ಧರ್ಮಜ್ಞಃ ನಿತ್ಯಂ ಪ್ರಗ್ರಹವಾನ್ ಶುಚಿಃ ಕುಲೋಚಿತಮತಿಃ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ. ಓದ್ತಾ ಕೂಡಲೇ ಈಗ ಬೆಳಗಾಗ್ತದೆ. ರಾಮಚಂದ್ರನ ಗುಣಗಳಿಗೆ ಕೊನೆಯೇ ಇಲ್ಲ. ಇಂಥ ಶ್ರೇಷ್ಠನಾದ ಪುತ್ರನನ್ನು ನೋಡಿ ನೋಡಿ ಹೇಗ್ತಾ ಇದ್ದಾನೆ ದಶರಥ. ಆನಂದ ಬಾಷ್ಪ ಬರ್ತಾ ಇದೆ ಮನಸ್ಸಲ್ಲಿ. ಒಂದು ತಳಮಳ, ಇವನಿಗೆ ಹೇಗೆ ಪಟ್ಟಾಭಿಷೇಕ ಮಾಡುವುದು. ನಾನು ಬದುಕಿರುವಾಗಲೇ ಏವಂ ಶ್ರೇಷ್ಠ ಗುಣೈರ್ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ. ಇನ್ನು ಹೇಳ್ತಾ ಹೋಗ್ತಾರೆ, ಪ್ರೀತಿರೇಷ ಕಥಂ ರಾಮೋ ರಾಜ ಸ್ಯಾತ್ ಮಯಿ ಜೀವತಿ. ಆ ಶಾಪ ಹಾಕಿದ್ದು ದಶರಥನ ತಲೆಯಲ್ಲಿತ್ತು. ಪುತ್ರಶೋಕದಿಂದ ಮರಣವಾಗಲಿ. ಇವನಿಗೆ ಅರ್ಥ ಆಗಲಿಲ್ಲ. ಪುತ್ರಶೋಕ ಅಂದ್ರೇನು? ಪುತ್ರನೇ ಹೋಗಿ ನಾ ಬದುಕಿರುವುದೋ, ನಾನೇ ಹೋಗಿ ಪುತ್ರ ಇರುವುದೋ, ಪುತ್ರನ ಒಂದು ಶುಭಮಂಗಳ ಮುಹೂರ್ತವನ್ನು ನಾನು ನೋಡದೆ ಪ್ರಾಣ ಬಿಡುವುದೋ, ಒಂದು ಶುಭ ಮುಹೂರ್ತ ಇಟ್ಟು ಅದಕ್ಕೆ ವಿಘ್ನ ಬರುವುದೋ, ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ವಲ್ಲ. ಯೋಚನೆ ಮಾಡ್ತಾನೆ. ಪುಸಕ್ಕನೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆ ಮಾಡಿಬಿಟ್ರೆ, ಅಲ್ಲಿಂದಲ್ಲೇ ಮೃತ್ಯು ಬಂದುಬಿಟ್ರೆ ಏನು ಮಾಡುವುದು? ಪಟ್ಟಾಭಿಷೇಕ ನೋಡಬೇಕು, ನೋಡದೆ ಹೋಗಬಾರದು. ಮೈ ಜೀವತಿ, ನಾ ಬದುಕಿರುವಾಗ ರಾಮನ ಪಟ್ಟಾಭಿಷೇಕ ಮಾಡಬೇಕು. ಮೊದಲನೇ ವಿಘ್ನ ಇದ್ದದ್ದಲ್ಲಿ ತನ್ನ ಕಡೆಯಿಂದಲೇ. ಕೈ ಮದುವೆಯಾಗುವಾಗ ಇವಳಲ್ಲಿ ಮಗುವಾದರೆ, ಗಂಡು ಮಗುವಾದರೆ ಅವಳ ಮಗನಿಗೆ ಕೊಡ್ತೇನೆ ಅಂತ ಹೇಳಿದ್ದನಲ್ಲ, ಅವನ ಕಡೆಯವರೇನು ಜಗಳ ತೆಗಿತಾರೆಯೋ, ಈ ಭರತನ ತಾಯಿ ಏನು ಜಗಳ ತೆಗಿತಾಳೆಯೋ, ಭರತನಿಗೇನು ಬುದ್ಧಿ ವ್ಯತ್ಯಾಸವಾಗುವುದೋ ಸಂಭವ. ಒಳ್ಳೆ ರಾಜಕುಮಾರರಿಗೆ ದುಷ್ಟರು ಕಾಲು ಹಾಕಿಕೊಂಡ್ರೆ ತಲೆಯಲ್ಲಿ ದುರ್ಬುದ್ಧಿ ಎನ್ನುವುದು 5 ನಿಮಿಷದಲ್ಲಿ ಉಂಟಾಗುತ್ತೆ. NT ರಾಮರಾಯರನ್ನು ಅವರ ಅಳಿಯನೇ ಸೆರೆಯಲ್ಲಿಟ್ಟ. ಆಂಧ್ರದಲ್ಲಿ ಅವರು ಚೀಫ್ ಮಿನಿಸ್ಟ್ರು. ಇನ್ಯಾರನ್ನೋ ಮದುವೆ ಮಾಡಿಕೊಂಡ್ರು 80ನೇ ವರ್ಷದಲ್ಲಿ. ಅವಳು ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೋಡಿದಲ್ಲ. ನಿಮ್ಗೆ ಗೊತ್ತಿದೆ ಕಥೆ ಇದು. ಅವು ಚಂದ್ರಬಾಬು ನಾಯ್ಡು ಮಾವನನ್ನೇ ಸೆರೆಯಲ್ಲಿಟ್ಟು ಆಮೇಲೆ ಬಿಡಿಸಿದ್ರು ಅಂತ ಹೇಳ್ತಾರೆ. ಏನು ಹಿಂಸೆ ಕೊಟ್ಟರೋ ಗೊತ್ತಿಲ್ಲ. ಆಮೇಲೆ ಅವರು ಮುಖ್ಯಮಂತ್ರಿ ಆದರು. ಇದು ರಾಜಕಾರಣನೂ ಹೇಗಿರುತ್ತೆ? ಬಹುವೃತ್ತಾಂತಾನಿ ರಾಜಕುಲಾನಿ ನಾಮ, ಭಾಷಣ ವಾಕ್ಯ ಇದು. ಅರಮನೆ ಪಾಲಿಟಿಕ್ಸು ಹೇಳೋಕ್ಕಾಗೋದಿಲ್ಲ. ಯಾರ ಬುದ್ಧಿ? ರಾಣಿ ಬುದ್ಧಿ ಕೆಡ್ಬೋದು, ರಾಜನ ಬುದ್ಧಿ ಕೆಡ್ಬೋದು, ಮಂತ್ರಿ ಬುದ್ಧಿ ಕೆಡ್ಬೋದು. ಮುಸಲ್ಮಾನರಾದರೆ ಕೇಳುವುದೇ ಬೇಡ. ಅಪ್ಪನನ್ನ ಮಗ, ಮಗನನ್ನಪ್ಪ, ಅಣ್ಣನ ತಮ್ಮ, ತಮ್ಮನ ಅಣ್ಣ, ಕೊಂದು ಅಧಿಕಾರ ದುರ್ಬಂಧನವಿದಂ ಮನ್ಯೆ ರಾಜ್ಯ ಛಿದ್ರಂ ಅಸಂವೃತಂ. ಮುಚ್ಚೋದಕ್ಕಾಗೋದಿಲ್ಲ ಭರತನ ಮಾತು ಇಲ್ಲಿ ಯುದ್ಧಕಾಂಡದಲ್ಲಿ. ಆದ್ದರಿಂದ ನಾನು ಹ್ಯಾಕೆ ಪಟ್ಟಾಭಿಷೇಕ ಮಾಡುವುದು ಅಂತ ಯೋಚನೆ ಮಾಡಿ ಒಂದು ಉಪಾಯವನ್ನು ಮಾಡ್ತಾನೆ. ಜಗತ್ತಿನ ತನ್ನ ಅಧೀನದ ದೊರೆಗಳನ್ನು, ವಣಿಜ್ಜನರನ್ನು, ವನಶೈಲಾಂತವಾಸಿನಃ ಮ್ಲೇಚ್ಛಾಂಶ ಆರ್ಯಜನಾಂಶ ಎಲ್ಲರನ್ನ ಕರೆಸಿ ಅವರ ಅಭಿಪ್ರಾಯ ಕೇಳಿಬಿಡುವುದು. ರಾಮನ ಪಟ್ಟಾಭಿಷೇಕ ನಿಮಗಿಷ್ಟವೇ ಅಂತ. ಅವರು ಹ್ಞೂ ಅಂದರೆ ಅವ್ರ ಪ್ರಕಾರ ರಾಮನ ಪಟ್ಟಾಭಿಷೇಕ ಮಾಡಿದ್ದೀನಿ ಅಂತ ಜಾರಿಕೊಂಡು ಬಿಡುವುದು. ನಾಳೆ ಭರತನ ತಾತ ಬಂದು ಕೇಳಿದ್ರೆ, ಇಲ್ಲ ಭರತನಿಗೆ ಕೊಡಬೇಕು ಅಂತಿದ್ದೆ, ಜನ ಹೀಗೆ ಕೇಳಿದರು, ಏನು ಮಾಡಲಿ ಅಂತ ಮಾಡೋ ತಪ್ಪನ್ನೆಲ್ಲ ಮಾಡಿ ಡೆಮಾಕ್ರಸಿ ಅಂತ ಹೇಳುವಂತೆ, ಜನರ ತಲೆ ಮೇಲೆ ಹೇರುವಂತೆ ದಶರಥ
ಉಪಾಯವನ್ನು ಮಾಡ್ತಾನೆ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ. ನಾಳೆ ಪೊಲಿಟಿಕಲ್ ಟರ್ನ್ ಹೇಗೆ ತಗೊಳ್ಳುತ್ತೆ, ಮಂತ್ರವೃತ್ತ ಅಂತ ತಾವು ಕೇಳಬೇಕು. ನನ್ನ ಜೊತೆಯಲ್ಲಿ ಮಂಗಳವನ್ನು ಹೇಳಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ನಿತ್ಯಶ್ರೀರ್ನಿತ್ಯಮಂಗಳಂ.